ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಭಾಗವತವೇ ತಿಳಿಸುವಂತೆ ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾನಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಮತ್ತೆ ನಾವು ಸಂಸಾರಕ್ಕೆ ಬರದೇನೆ ನಾವು ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ನಾವು ಹೇಗೆ ಕರ್ಮಗಳ ಅನುಷ್ಠಾನವನ್ನು ಮಾಡಬೇಕು ಅಂತನ್ನೋದನ್ನು ಭಾಗವತ ತಿಳಿಸಿಕೊಡುತ್ತದೆ. ಮಾಡುವಂತಹ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಭಗವಂತನ ಮಹಿಮೆಗಳನ್ನು, ಭಗವಂತನ ಗುಣಗಳನ್ನು, ಭಗವಂತನ ನಾಮಗಳನ್ನು ಶೃಣ್ವನ್ ಕೇಳುತ್ತಾ ಶ್ರವಣವನ್ನು ಮಾಡುತ್ತಾ ಇರಬೇಕು, ಕೀರ್ತನೆಯನ್ನು ಮಾಡುತ್ತಾ ಇರಬೇಕು. ಸದಾಕಾಲ ಭಗವಂತನ ಮಹಿಮೆಯನ್ನು, ಭಗವಂತನ ಗುಣಗಳನ್ನು ಸ್ಮರಿಸುತ್ತಾ ಭಗವಂತನ ಪಾದಾರವಿಂದಗಳಲ್ಲೇನೇ ಮನಸ್ಸನ್ನು ಇಟ್ಟು, ಹೇಗೆ ಅಂತಂದರೆ ಭಗವಂತನಲ್ಲಿ ಮನಸ್ಸನ್ನಿಡೋದು ಅಂತಂದರೆ ಭಗವಂತ ತಾನೇ ಸ್ವತಂತ್ರ, ತಾನೇ ಈ ಎಲ್ಲ ಕ್ರಿಯೆಗಳನ್ನು ಮಾಡಿಸುವಂತಹ ಅವನು ಪರಮಾತ್ಮನೇ. ಪರಮಾತ್ಮ ಸ್ವತಂತ್ರ, ಪರಮಾತ್ಮನೇ ನಮ್ಮಿಂದ ಪ್ರೇರಣೆಯನ್ನು ಮಾಡಿ ತಾನು ಎಲ್ಲ ಕಾರ್ಯಗಳನ್ನು ಮಾಡಿಸುತ್ತಾ ಇದ್ದಾನೆ ಅಂತ ಯಾರು ಭಗವಂತನಲ್ಲಿ ಮನಸ್ಸನ್ನಿಡುತ್ತಾರೋ ಅವರು ಪುನಃ ಭವಾಯ ನ ಕಲ್ಪತೆ, ಅವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ, ಅವರು ಮುಕ್ತಿಯನ್ನೇ ಹೊಂದುತ್ತಾರೆ ಎಂಬುದಾಗಿ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ನಾವೇನೋ ಭಾಗವತದ ಪ್ರವಚನವನ್ನು ಮಾಡುತ್ತಾ ಇದ್ದೇವೆ, ಇದು ನಮ್ಮ ಪುಣ್ಯ ಅಂತ ನಾವೇನೋ ಧನ್ಯರು ಅಂತ ನಾವು ಭಾವಿಸೋದಲ್ಲ. ಪರಮಾತ್ಮ ತಾನೇ ನಮ್ಮಿಂದ ಈ ಪ್ರವಚನವನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾನೆ, ನಮ್ಮಿಂದ ಶ್ರವಣವನ್ನು ಮಾಡಿಸುತ್ತಾ ಇದ್ದಾನೆ ಅನ್ನುವಂತಹ ಅನುಸಂಧಾನ ನಮಗೆ ಮೊದಲಿಗೆ ಬರಬೇಕು. ಆ ಅನುಸಂಧಾನ ಇಲ್ಲದೆ ನಾವು 1000 ಸಲ ಭಾಗವತ ಪ್ರವಚನವನ್ನು ಕೇಳಿದರೂ, ಎಷ್ಟೇ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೂ ಕೂಡ ಪ್ರಯೋಜನ ಅಂತನೋದಿಲ್ಲ. ಹಾಗಾಗಿ ಭಗವಂತ ತಾನೇ ಈ ಪ್ರವಚನವನ್ನು ಎಲ್ಲ ಕಾರ್ಯಗಳನ್ನು ಮಾಡಿಸುವಂತಹವನು ಪರಮಾತ್ಮನೇ. ಭಗವಂತನೇ ತಾನು ನಮ್ಮಿಂದ ಪ್ರೇರಣೆಯನ್ನು ಮಾಡಿಸಿ ಆ ಕಾರ್ಯಗಳನ್ನು ಮಾಡಿಸುತ್ತಾ ಇದ್ದಾನೆ ಎನ್ನುವಂತಹ ಭಗವಂತನ ಸ್ವಾತಂತ್ರ್ಯ ಜ್ಞಾನ ಅಂತನ್ನೋದು ಮೊದಲಿಗೆ ನಮಗೆ ಬರಬೇಕು. ದಾಸರು ಕೂಡ ಅದನ್ನೇ ಹೇಳುತ್ತಾರೆ, ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗೆ ಹಿಗ್ಗಿ ಅವರಿಗೋಲಿದ ನಮ್ಮ ಪುರಂದರ ವಿಠಲ, ಅವರಿಗೋಲಿದ ನಮ್ಮ ಪುರಂದರ ವಿಠಲ, ಅವನೀಶನೇ ನಿನ್ನ ದಯವೋ ಸಾಧನವೋ, ನೀ ದಯಾ ಪರನೋ ನಿನ್ನವರ ಸಾಧನವೋ ಅಂತ ದಾಸರು ಹೇಳಿದಂತೆ ಪರಮಾತ್ಮನೇ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮಿಂದ ಭಗವಂತನ ಮಹಿಮೆಯನ್ನು ಹೇಳಿಸಿಕೊಂಡು ನಮಗೆ ಆ ಪುಣ್ಯವನ್ನು, ಅನುಗ್ರಹವನ್ನು ಮಾಡುತ್ತಾನೆ ಪರಮಾತ್ಮ. ಹಾಗಾಗಿ ಆ ಭಗವಂತನ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡುತ್ತಾ ನಾವು ಭಾಗವತದ ಪ್ರವಚನವನ್ನು, ಶ್ರವಣವನ್ನು ಮಾಡುವಂತೆ ಭಗವಂತನೇ ಆ ಜ್ಞಾನವನ್ನು ಕೊಡುವಂತಹವನು ಕೂಡ ಪರಮಾತ್ಮನೇ. ಹಾಗಾಗಿ ಆ ಜ್ಞಾನವನ್ನು ಕೊಟ್ಟು ನಮ್ಮಿಂದ ಈ ಭಾಗವತದ ಪ್ರವಚನವನ್ನು ಹೇಳಿಸಲಿ, ನೀವೆಲ್ಲರೂ ಕೂಡ ಅದೇ ಅನುಸಂಧಾನದಿಂದಾಗಿ ಶ್ರವಣವನ್ನು ಮಾಡಿರಿ ಎಂಬುದಾಗಿ ಮೊದಲಿಗೆ ಹೇಳುತ್ತಾ, ಮೊದಲಿಗೆ ಭಾಗವತದ ಮಹಿಮೆಯನ್ನು, ಅನೇಕ ಪುರಾಣಗಳು ಭಾಗವತದ ಮಹಿಮೆಯನ್ನು ತಿಳಿಸಿಕೊಡುತ್ತದೆ. ಯಾವುದೇ ಒಂದು ವಿಷಯದ ಬಗ್ಗೆ, ಯಾವುದೇ ಒಂದು ಗ್ರಂಥದ ಬಗ್ಗೆ ನಮಗೆ ಅದರಲ್ಲಿ ವಿಶೇಷವಾಗಿ ಆದರ ಬರಬೇಕು ಅಂತಂದರೆ ಅದರ ಮಹಿಮೆಯನ್ನು ಕೇಳಿದಾಗ ಆವಾಗ ನಮಗೆ ವಿಶೇಷವಾಗಿ ಅದರಲ್ಲಿ ಆದರ ಅಂತನೋದು ಹುಟ್ಟುತ್ತದೆ. ಹಾಗಾಗಿ ಪದ್ಮಪುರಾಣ, ಸ್ಕಂದಪುರಾಣ ಮೊದಲಾದಂತಹ ಅನೇಕ ಪುರಾಣಗಳು ನಮಗೆ ಭಾಗವತದ ಮಹಿಮೆಯನ್ನು ತಿಳಿಸಿಕೊಡುತ್ತದೆ. ಅಲ್ಲಿ ಪದ್ಮಪುರಾಣದಲ್ಲಿ ಬರುವಂತಹ ಕೆಲವು ಭಾಗವತದ ಮಹಿಮೆ, ಭಾಗವತ ಗ್ರಂಥ ಎಂತಹದ್ದು, ಯಾಕೆ ಶ್ರವಣವನ್ನು ಮಾಡಬೇಕು, ಅದು ಹೇಗೆ ಪ್ರವೃತ್ತವಾಯಿತು, ಭೂಲೋಕದಲ್ಲಿ ಹೇಗೆ ಪ್ರಚಾರವನ್ನು ಗೊಂಡಿತು, ಆ ಎಲ್ಲ ವಿಷಯವನ್ನು ಕೂಡ ನಮಗೆ ಆ ಪದ್ಮಪುರಾಣ ತಿಳಿಸಿಕೊಡುತ್ತದೆ. ಆ ಭಾಗವತದ ಮಹಿಮೆಯನ್ನು ತಿಳಿದು ಅನಂತರದಲ್ಲಿ ನಾವು ಭಾಗವತದ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಒಂದು ಸಲ ಶೌನಕಾದಿ ಋಷಿಗಳು ಸೂತರು ತಾವು ನೈಮಿಷಾರಣ್ಯ ಕ್ಷೇತ್ರಕ್ಕೆ ಬಂದಾಗ ಆಗ ಸೂತರನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಈ ಘೋರವಾದಂತಹ ಕಲಿಯುಗದಲ್ಲಿ ಎಲ್ಲ ಜೀವರು ಕೂಡ ಅಸುರರಂತೆ ವರ್ತನೆಯನ್ನು ಮಾಡುತ್ತಾ ಇದ್ದಾರೆ. ಅಸುರರಂತೆ ವರ್ತನೆಯನ್ನು ಮಾಡುತ್ತಾ ತಾವು ಭಗವಂತನ ಸ್ಮರಣೆಯನ್ನೇ ಮಾಡುತ್ತಾ ಇಲ್ಲ.
ಹಾಗಾಗಿ ಭಗವಂತನಿಂದಾಗಿ ವಿಮುಖರಾದದ್ದರಿಂದಾಗಿ ಅವರಿಗೆ ಸುಖ ಅಂತನ್ನೋದೇ ದೊರೆಯುತ್ತಾ ಇಲ್ಲ, ಬರೀ ಕ್ಲೇಶಗಳೇ ಇವೆ. ಹಾಗಾಗಿ ಅವರ ಎಲ್ಲ ಕ್ಲೇಶಗಳ ಪರಿಹಾರಕ್ಕಾಗಿ ಏನು ಮಾಡಬೇಕು, ಎಲ್ಲ ಕ್ಲೇಶಗಳನ್ನು ಪರಿಹಾರ ಮಾಡೋದಕ್ಕೆ ಸಮರ್ಥವಾದದ್ದು ಯಾವುದು ಎಂಬುದಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿ ಕೂಡಲೇ ಭಗವಂತನ ಪ್ರಾಪ್ತಿಯಾಗಬೇಕು. ಯಾಕಂದರೆ ಕಲಿಯುಗದಲ್ಲಿ ಹೆಚ್ಚು ಕಾಲ ಸಾಧನೆಯನ್ನು ಮಾಡುವಂತಹ ಅವಕಾಶ ಇರೋದಿಲ್ಲ, ಅಲ್ಪವಾದಂತಹ ಆಯುಷ್ಯ, ಅದರಲ್ಲಿಯೂ ಕೂಡ ಅನೇಕ ವಿಘ್ನಗಳು ಬರುತ್ತದೆ. ಹಾಗಾಗಿ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸಾಧನಂ ತತ್ ಕಿಮ ವದಾದುನಾ. ಈ ಕಲಿಯುಗದಲ್ಲಿ ಬೇಗನೆ ಭಗವಂತನ ಪ್ರಾಪ್ತಿಯಾಗಬೇಕು ಅಂತಂದರೆ, ಬೇಗನೆ ಭಗವಂತನ ಅನುಗ್ರಹವನ್ನು ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕು, ಆ ಸಾಧನೆಯನ್ನು ತಿಳಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಅವರು ಹೇಳುತ್ತಾರೆ, ನಿಮಗೆ ಯಾಕೆ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ ಅಂತಂದರೆ, ಈಗ ಚಿಂತಾಮಣಿ ಅಂತನ್ನೋದಿದೆ. ಆ ಚಿಂತಾಮಣಿಯು ಲೋಕದಲ್ಲಿರುವಂತಹ ಎಲ್ಲ ಸುಖಗಳನ್ನು ಕೂಡ ಕೊಡುತ್ತದೆ. ಇನ್ನು ಕಲ್ಪವೃಕ್ಷವಿದೆ. ಆ ಕಲ್ಪವೃಕ್ಷವು ಸ್ವರ್ಗವೆಂಬಂತಹ ಸಂಪತ್ತನ್ನು, ಸ್ವರ್ಗದಲ್ಲಿಯೂ ಕೂಡ ಅನೇಕ ವಿಧವಾದಂತಹ ಸಂಪತ್ತುಗಳನ್ನು ಕೊಡುತ್ತದೆ. ಆದರೆ ಗುರುಗಳು ಪ್ರೀತರಾದರೆ, ಗುರುಗಳು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದರೆ, ಗುರುಃಪ್ರೀತೋ ವೈಕುಂಠಂ ಯೋಗಿ ದುರ್ಲಭಂ ಪ್ರಯಚ್ಛತಿ ಗುರುಃಪ್ರೀತಃ ವೈಕುಂಠಂ ಯೋಗಿ ದುರ್ಲಭಂ. ಗುರುಗಳು ಪ್ರಸನ್ನರಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದರೆ ಆಗ ಅವರು ವೈಕುಂಠವನ್ನೇ ಕೊಡುತ್ತಾರೆ, ಮೋಕ್ಷವನ್ನೇ ಕೊಡುತ್ತಾರೆ. ಹಾಗಾಗಿ ನಮಗೆ ಗುರುಗಳಾದಂತಹ ನಿಮ್ಮನ್ನು ನಾವು ಶರಣು ಹೊಂದುತ್ತಾ ಇದ್ದೇವೆ. ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದೇನು ಅಂತನ್ನೋದನ್ನು ತಿಳಿಸಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಸೂತರು ಹೇಳುತ್ತಾ ಇದ್ದಾರೆ, ಭಾಗವತ ಅಂತನ್ನುವಂತಹ ಪುರಾಣವಿದೆ. ಆ ಭಾಗವತ ಪುರಾಣ ಅಂತನ್ನೋದು ವಿಶೇಷವಾಗಿ ಭಕ್ತಿಯನ್ನು ಕೊಡುತ್ತದೆ, ಭಗವಂತನಲ್ಲಿ ಭಕ್ತಿಯನ್ನು ಉಂಟು ಮಾಡುತ್ತದೆ. ಆ ಭಾಗವತದ ಶ್ರವಣವನ್ನು ಮಾಡಿದರೆ ಭಗವಂತನಿಗೆ ಪ್ರೀತಿ ಆಗುತ್ತದೆ. ನಾವು ಎಂತಹ ಕೆಲಸಗಳನ್ನು ಮಾಡಬೇಕು ಅಂತಂದರೆ, ನಮಗೆ ಯಾವುದರಿಂದ ಸಂತೋಷವಾಗುತ್ತದೆ ಅಂತಹ ಕೆಲಸಗಳನ್ನು, ನಮಗೆ ಪ್ರೀತಿಯಾಗುವಂತಹ, ನಮಗೆ ಸಂತೋಷವಾಗುವಂತಹ ಕೆಲಸಗಳನ್ನು ನಾವು ಮಾಡೋದಲ್ಲ. ಭಗವಂತನಿಗೆ ಯಾವುದರಿಂದಾಗಿ ಪ್ರೀತಿಯಾಗುತ್ತದೆ, ಭಗವಂತನಿಗೆ ಸಂತೋಷವಾಗುವಂತಹ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಭಾಗವತದ ಶ್ರವಣವನ್ನು ಮಾಡಿದರೆ ಅದರಿಂದಾಗಿ ಭಗವಂತನಿಗೆ ಮಹಾ ಸಂತೋಷ ಅಂತನ್ನೋದು ಉಂಟಾಗುತ್ತದೆ. ಈ ಭಾಗವತಕ್ಕಿಂತಲೂ ಕೂಡ ಅಧಿಕವಾಗಿ ಮನಸ್ಸನ್ನು ಶುದ್ಧಿಯನ್ನು ಮಾಡುವಂತಹ ಮತ್ತೊಂದು ಗ್ರಂಥ ಅಂತನ್ನೋದಿಲ್ಲ. ಈ ಭಾಗವತದ ಶ್ರವಣವನ್ನು ಮಾಡಬೇಕು ಅಂತಂದರೆ ಅನೇಕ ಜನ್ಮಗಳ ಪುಣ್ಯವಿದ್ದರೆ ಆಗ ಭಾಗವತದ ಒಂದು ಶಬ್ದವಾದರೂ ನಮ್ಮ ಕಿವಿಯಲ್ಲಿ ಬೀಳಲಿಕ್ಕೆ ಸಾಧ್ಯವಿದೆ. ಆ ಜನ್ಮಾಂತರದ ಪುಣ್ಯವಿಲ್ಲದೇ ಇದ್ದರೆ ಭಾಗವತ ಅಂತನ್ನುವಂತಹ ಶಬ್ದವನ್ನೂ ಕೂಡ ಕೇಳಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಒಂದು ಸಲ ಪರೀಕ್ಷಿತ್ ರಾಜ ತಾನು ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕೂತಾಗ ಶುಕಾಚಾರ್ಯರು ಬಂದು ಭಾಗವತದ ಉಪದೇಶವನ್ನು ಮಾಡೋದಕ್ಕಾಗಿ ಅಂತ ಬಂದಿದ್ದಾರೆ. ಆಗ ದೇವತೆಗಳೆಲ್ಲ ವಿಚಿತ್ರ ನೋಡ್ರಿ, ಆ ಎಲ್ಲ ದೇವತೆಗಳು ತಮ್ಮ ದೇವಲೋಕದಲ್ಲಿರುವಂತಹ ಅಮೃತದ ಕಲಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ತೆಗೆದುಕೊಂಡು ಬಂದು ಪರೀಕ್ಷಿತ್ ರಾಜನಿಗೆ ಕೇಳುತ್ತಾ ಇದ್ದಾರೆ, ಪರೀಕ್ಷಿತ್ ರಾಜ, ನಮ್ಮಲ್ಲಿರುವಂತಹ ಈ ಅಮೃತವನ್ನು ನಿನಗೆ ಕೊಡುತ್ತೇವೆ, ನೀನು ನಮಗೆ ಈ ಭಾಗವತವನ್ನು ಕೊಟ್ಟು ಬಿಡು. ನಮಗೆ ಅಮೃತ ಅಂತನ್ನೋದು ಎಂತಹ ಅಮೃತ, ಆ ಅಮೃತವನ್ನು ಪಾನವನ್ನು ಮಾಡಿದರೆ ಜರಾಮರಣಾದಿಗಳೇ ಇರೋದಿಲ್ಲ, ಮುಪ್ಪಿರೋದಿಲ್ಲ, ಮರಣವಿರೋದಿಲ್ಲ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಅಮೃತವನ್ನು ನಿನಗೆ ಕೊಡುತ್ತೇವೆ. ದೇವತೆಗಳು ಭೋಗ ಮಾಡುವಂತಹ ಅಮೃತ, ಅಂತಹ ದೇವತಾಭೋಗ್ಯವಾದಂತಹ ಅಮೃತವನ್ನು ನಿನಗೆ ಕೊಡುತ್ತೇವೆ, ನೀ ನಮಗೆ ಭಾಗವತವನ್ನು ಕೊಟ್ಟು ಬಿಡು ಎಂಬುದಾಗಿ ತಾವು ಕೇಳುತ್ತಾ ಇದ್ದಾರೆ. ಆದರೆ ಪರೀಕ್ಷಿತ್ ರಾಜ ಹೇಳುತ್ತಾನೆ, ಕ್ವಸುಧಾ ಕ್ವಕಥಾಲೋಕೆ ಕ್ವಕಾಚ ಕ್ವ ಮನಿರ್ಮಹಾನ್. ಅಮೃತಕ್ಕೂ ಮತ್ತು ಶ್ರೀಮದ್ ಭಾಗವತಕ್ಕೂ ಹೋಲಿಕೆ ಇದೆಯಾ? ಅಮೃತ ಅಂತನ್ನೋದು ಅದು ಕಾಜಿನಂತೆ, ಗ್ಲಾಸ್ ಇದ್ದಂತೆ ಇದ್ದರೆ, ಈ ಶ್ರೀಮದ್ ಭಾಗವತ ಅಂತನ್ನೋದು ಅಪೂರ್ವವಾದಂತಹ ಮಣಿ ಇದ್ದಂತೆ ಇದೆ. ಅಂತಹ ಮಣಿತುಲ್ಯವಾದಂತಹ ಈ ಭಾಗವತವನ್ನು ಅಮೃತಕ್ಕಾಗಿ ಅಂತ ನಾನು ಹೇಗೆ ಕೊಡುತ್ತೇನೆ, ಕೊಡೋದಿಲ್ಲ ಎಂಬುದಾಗಿ ತಾನು ನಿರಾಕರಣೆಯನ್ನು ಮಾಡುತ್ತಾ ಇದ್ದಾನೆ. ಹೀಗೆ ದೇವತೆಗಳೂ ಕೂಡ ಆ ಶ್ರೀಮದ್ ಭಾಗವತವನ್ನು ಕೇಳಬೇಕು, ಅದರ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಅಪೇಕ್ಷಿಸುತ್ತಾರೆ. ಅಂತಹ ಶ್ರೇಷ್ಠವಾದಂತಹ ಭಾಗವತ. ಒಂದು ಸಲ ಸತ್ಯಲೋಕದಲ್ಲಿ ಬ್ರಹ್ಮದೇವರು ತಮ್ಮ ಲೋಕದಲ್ಲಿ ಭಾಗವತದ ಮಹಿಮೆಯನ್ನು ತಿಳಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತಕ್ಕಡಿಯನ್ನು ತರಿಸಿದ್ದಾರೆ. ಒಂದು ಕಡೆಗೆ ಶ್ರೀಮದ್ ಭಾಗವತವನ್ನಿಟ್ಟಿದ್ದಾರೆ, ಇನ್ನು ಮತ್ತೊಂದು ತಕ್ಕಡಿಯಲ್ಲಿ ಅನೇಕ ಗ್ರಂಥಗಳನ್ನು, ಬೇರೆ ಎಲ್ಲ ಶಾಸ್ತ್ರಗಳನ್ನು ಕೂಡ ಇರಿಸಿದ್ದಾರೆ. ಸತ್ಯಲೋಕೆ ತುಳಾಂ ಬದ್ಧ್ವಾ ಅತೋಲಯತ್ ಸಾಧನಾನ್ಯಜಃ. ಬೇರೆ ಎಲ್ಲ ಸಾಧನೆಗಳನ್ನು ಒಂದು ಕಡೆಗೆ ಇಟ್ಟಿದ್ದಾರೆ, ಶ್ರೀಮದ್ ಭಾಗವತ ಪುರಾಣವನ್ನು ಒಂದು ಕಡೆಗೆ ಇಟ್ಟು ತಾವು ತೂಕವನ್ನು ಮಾಡುತ್ತಾ ಇದ್ದಾರೆ. ಆಗ ಏನು ಆಶ್ಚರ್ಯ ಗೊತ್ತಾ, ಎಲ್ಲ ಸಾಧನೆಗಳಿದ್ದಂತಹ ತೂಕ, ಆ ತಕ್ಕಡಿ ಅದು ಕೆಳಗೆ ಹೋಗಿ ಅದು ಹೆಚ್ಚು ಭಾರವಾಗಬೇಕಾಗಿತ್ತು. ಆದರೆ ಶ್ರೀಮದ್ ಭಾಗವತವೇ, ಆ ಶ್ರೀಮದ್ ಭಾಗವತವಿರುವಂತಹ ತಕ್ಕಡಿ ಅದು ಕೆಳಗೆ ಹೋಗಿದೆ. ಅಂದರೆ ಶ್ರೀಮದ್ ಭಾಗವತ
ಬೇರೆ ಎಲ್ಲ ಸಾಧನೆಗಳಿಗಿಂತಲೂ ಕೂಡ ಭಾರವುಳ್ಳದ್ದು, ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಲಘೂನ್ಯನ್ಯಾನಿ ಜಾತಾನಿ ಗೌರವೇನ ಇದಂ ಮಹತ್. ಹೀಗೆ ಶ್ರೀಮದ್ ಭಾಗವತ ಅಂತನ್ನೋದು ಎಲ್ಲ ಸಾಧನೆಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ, ಭಗವಂತನ ಪ್ರಾಪ್ತಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ. ಕೂಡಲೇ ಭಗವಂತನ ಪ್ರಾಪ್ತಿಯಾಗಬೇಕು ಅಂದರೆ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಬೇಕು. ಅದನ್ನು ಕಂಡಂತಹ ಎಲ್ಲ ಋಷಿಮಣಿಗಳು ಕೂಡ ಆಶ್ಚರ್ಯವನ್ನು ಪಡುತ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ ಅದಕ್ಕೆ ಹೇಳುತ್ತಾರೆ, ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೋ. ಈ ಭಾಗವತ ಅಂತಂದರೆ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆಯೇ ಆಗಿದೆ, ವಾಂಗ್ಮಯ ಪ್ರತಿಮೆಯೇ ಆಗಿದೆ ಈ ಶ್ರೀಮದ್ ಭಾಗವತ. ಅದರಲ್ಲೂ ಕೂಡ ಸಪ್ತಾಹ ಕ್ರಮದಿಂದಾಗಿ ನಾವು ಶ್ರೀಮದ್ ಭಾಗವತವನ್ನು ಕೇಳಿದರೆ ಮುಕ್ತಿಯೇ ಸಿಗುತ್ತದೆ ಅಂತನ್ನೋದನ್ನು, ಇದನ್ನು ಸನಕಾದಿಗಳು ಹಿಂದೆ ನಾರದರಿಗೆ ಹೇಳಿದರು. ಆ ಎಲ್ಲ ವಿಷಯವನ್ನು ಕೂಡ ಸೂತಾಚಾರ್ಯರು ಈಗ ಶೌನಕಾದಿಗಳಿಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಆಗ ಶೌನಕರು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ, ನಾರದರಿಗೆ ಸನಕಾದಿ ಮುನಿಗಳು ತಾವು ಸಪ್ತಾಹ ಕ್ರಮದಿಂದಾಗಿ ಭಾಗವತ ಶ್ರವಣವನ್ನು ಮಾಡಿಸಿದ್ರು ಅಂತ ಹೇಳಿದ್ರಿ. ಆದರೆ ನಾರದರು ಒಂದು ಕಡೆಗೆ ಇರುವವರೇ ಅಲ್ಲ, ಯಾವಾಗಲೂ 3 ಲೋಕಗಳನ್ನು ಸಂಚಾರ ಮಾಡುತ್ತಾ ಇರುತ್ತಾರೆ. ಅಂತಹ ಅವರು ಒಂದು ಕಡೆಗೆ ಒಂದು ವಾರದವರೆಗೆ, ಒಂದು ಸಪ್ತಾಹದವರೆಗೆ ತಾವು ಒಂದೇ ಕಡೆಗೆ ಕೂತು ತಾವು ಭಾಗವತದ ಶ್ರವಣವನ್ನಾದರೂ ಹೇಗೆ ಮಾಡಿದರು, ಆ ಎಲ್ಲ ಕಥೆಯನ್ನು ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿದಾಗ, ಹಾಗೆಯೇ ಭಾಗವತದ ಶ್ರವಣವನ್ನು ಮಾಡುವಂತಹ ವಿಧಿವಿಧಾನಗಳೇನು ಎಲ್ಲವನ್ನು ಕೂಡ ಕೇಳಿದ್ದಾರೆ. ಆಗ ಸೂತಾಚಾರ್ಯರು ಹೇಳುತ್ತಾ ಇದ್ದಾರೆ, ಒಂದು ಸಲ ನಾರದರು ಬದರಿಗೆ ಹೋಗಿದ್ದಾರೆ, ಬದರಿ ವಿಶಾಲ್, ಆ ಬದರಿ ವಿಶಾಲ್ಗೆ ಹೋಗಿದ್ದಾರೆ. ಆ ಬದರಿಗೆ ಹೋಗಿ ತಾವು ದುಃಖದಿಂದಾಗಿ ಕೂತಿದ್ದಾರೆ. ಅಲ್ಲಿ ಸನಕಾದಿಗಳು ಬ್ರಹ್ಮಪುತ್ರರಾದಂತಹ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು ಅವರ 4 ಜನ ಅಲ್ಲಿಗೆ ಬಂದಿದ್ದಾರೆ. ನಾರದರನ್ನು ನೋಡಿದ್ದಾರೆ. ಅವರು ನಾರದರಿಗೆ ಕೇಳುತ್ತಾರೆ, ನೀವು ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮಾಡಿ ಭಗವಂತನ ಧ್ಯಾನದಿಂದಾಗಿ ಸದಾ ನಿಮ್ಮ ಮನೋರಥ ಅಂತ ಅನ್ನೋದು ಪೂರ್ಣವಾಗಿ ಇರುತ್ತದೆ, ನೀವು ಯಾವಾಗಲೂ ಸಂತೋಷದಿಂದಾಗಿ ಇರುವವರು, ಹಾಗಾಗಿ ನೀವು ಯಾಕೆ ಹೀಗೆ ದೀನರಂತೆ ಬಹಳ ದುಃಖದಿಂದಾಗಿ ಕೂತಿದ್ದೀರಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಯಾವಾಗಲೂ ಸಪ್ಪಗೆ ಮಾಡಿಕೊಂಡು ಕೂತವರಿಗೆ ಅವರು ಹಾಗೇ ಇರ್ತಾರೆ, ಬಿಟ್ಟು ಬಿಡ್ರಿ ಅಂತ ಬಿಡ್ಬೋದು. ಆದರೆ ಯಾವಾಗಲೂ ಸಂತೋಷದಿಂದಿದ್ದು ಅವರೇ ಯಾವತ್ತೋ ಒಂದು ದಿನ ದುಃಖವನ್ನು ಪಡ್ತಾ ಇದ್ದರೆ ಏನೋ ಆಗಿದೆ, ಏನೋ ಅಸ್ತವ್ಯಸ್ತ ಆಗಿದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಹಾಗೆ ನಾರದರಿಗೆ ಅವರೆಲ್ಲರೂ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ, ನಿಮ್ಮ ದುಃಖಕ್ಕೆ ಕಾರಣವೇನು, ನೀವು ಯಾಕೆ ಈ ರೀತಿಯಾಗಿ ದೀನರಾಗಿ ಕೂತಿದ್ದೀರಿ ಎಂಬುದಾಗಿ. ನಿಮಗೆ ಯಾವುದರ ಸಂಘವೂ ಕೂಡ ಇಲ್ಲ, ತವೇದಂ ಮುಕ್ತ ಸಂಘಸ್ಯ ನೋಚಿತಂ ವದ ಕಾರಣಂ. ಎಲ್ಲ ಸಂಘವನ್ನೂ ಪರಿತ್ಯಾಗ ಮಾಡಿದಂತಹ ನಿಮಗೆ ಸಂಘದೋಷದಿಂದಾಗಿ ದುಃಖವಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಯಾಕೆ ಹೀಗೆ ದುಃಖವನ್ನು ಪ್ರಕಟ ಮಾಡುತ್ತಾ ಇದ್ದೀರಿ, ಹೇಳ್ರಿ ಎಂಬುದಾಗಿ ಕೇಳಿದಾಗ ಅದಕ್ಕೆ ನಾರದರು ಹೇಳುತ್ತಾ ಇದ್ದಾರೆ, ನಾನು ಅನೇಕ ಲೋಕಗಳನ್ನು ಸಂಚಾರ ಮಾಡುತ್ತಾ ಒಂದು ಸಲ ಭೂಮಿಗೆ ಬಂದಿದ್ದೆ. ಆ ಭೂಮಿಯಲ್ಲಿ ನಾನು ಅನೇಕ ಕ್ಷೇತ್ರಗಳನ್ನು ನಾನು ಸಂಚಾರ ಮಾಡಿದೆ. ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ. ಪುಷ್ಕರ ಕ್ಷೇತ್ರಕ್ಕೆ ಹೋದೆ, ಪ್ರಯಾಗ ಕ್ಷೇತ್ರಕ್ಕೆ ಹೋದೆ, ಹರಿದ್ವಾರಕ್ಕೆ ಹೋದೆ, ಕಾಶಿ ಕ್ಷೇತ್ರಕ್ಕೆ ಹೋದೆ. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡಿದೆ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡಿದಾಗಲೂ ಕೂಡ ಅಂತಹ ಶ್ರೇಷ್ಠವಾದಂತಹ ತೀರ್ಥಕ್ಷೇತ್ರಗಳಲ್ಲಿಯೂ ಕೂಡ ಆ ಕಲಿಯುಗದ ಪ್ರಭಾವದಿಂದಾಗಿ ಬರೀ ಅಧರ್ಮವೇ ಇದೆ. ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ. ಸತ್ಯವಿಲ್ಲ, ಎಲ್ಲೂ ಕೂಡ ಸತ್ಯವಿಲ್ಲ, ತಪಸ್ಸಿಲ್ಲ, ಶೌಚವಿಲ್ಲ, ದಯೆ ಇಲ್ಲ, ದಾನವಿಲ್ಲ, ಧರ್ಮವಿಲ್ಲ. ಹೀಗೆ ಬರೀ ಎಲ್ಲ ಕಡೆಗೂ ಕೂಡ ಅಧರ್ಮ, ಅಸತ್ಯ ಅದೇ ನಡೆಯುತ್ತಾ ಇದೆ. ಎಲ್ಲ ಜೀವರು ಕೂಡ ಉದರಂಭರಿನೋ ಜೀವಾಹ, ಕೇವಲ ತಮ್ಮ ಉದರವನ್ನು ತುಂಬಿಕೊಳ್ಳೋದಕ್ಕಾಗಿ, ತಮ್ಮ ಹೊಟ್ಟೆ ಪೋಷಣೆಗಾಗಿಯೇ ಜೀವನವನ್ನು ಮಾಡುತ್ತಾ ಇದ್ದಾರೆ. ಹೇಗೋ ಒಂದು ಮಾಡಿ ಉದರವನ್ನು ತುಂಬಿಕೊಳ್ಳಬೇಕು. ಅದು ಧರ್ಮದ ಮಾರ್ಗದಿಂದಲೇ ಸಂಪಾದನೆ ಮಾಡಬೇಕಂತೇನಿಲ್ಲ. ಅಧರ್ಮವನ್ನು ಮಾಡಿ, ಕಳ್ಳತನವನ್ನು ಮಾಡಿ, ಹೇಗಾದರೂ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳೋದರಲ್ಲಿಯೇ ಅವರೆಲ್ಲರೂ ಕೂಡ ಪ್ರವೃತ್ತರಾಗಿದ್ದಾರೆ. ಇನ್ನು ಪಾಖಂಡ ನಿರತಾಸ್ಸಂತಹ ಸಜ್ಜನರೂ ಕೂಡ ಪಾಖಂಡಿಗಳಂತೆ ತಾವು ವ್ಯವಹಾರವನ್ನು ಮಾಡುತ್ತಾ ಇದ್ದಾರೆ. ಭಗವಂತನಲ್ಲಿ ಭಕ್ತಿಯನ್ನು ಯಾರೂ ಕೂಡ ಮಾಡುತ್ತಾ ಇಲ್ಲ. ಸ್ವಯಂ ಸನ್ಯಾಸಿಗಳು ಕೂಡ ತಾವು ಸ್ತ್ರೀಯರಲ್ಲಿ ಆಸಕ್ತರಾಗಿದ್ದಾರೆ. ಗೃಹಸ್ಥರಲ್ಲ, ಸನ್ಯಾಸಿಗಳು ವಿರಕ್ತಾ ಸಪರಿಗ್ರಹಾ. ಸನ್ಯಾಸಿಗಳು ಕೂಡ ತಾವು ಸ್ತ್ರೀಯರಲ್ಲಿ ಆಸಕ್ತರಾಗಿದ್ದಾರೆ. ಅಂತಹ ಘೋರವಾದಂತಹ ಕಲಿಯುಗದ ಪ್ರಭಾವ ಅಂತನೊಂದು ನಡೆಯುತ್ತಾ ಇದೆ. ಎಲ್ಲ ಆಶ್ರಮಗಳೆಲ್ಲವೂ ಕೂಡ ಯವನರಿಂದಾಗಿ ಧ್ವಂಸ ಮಾಡಲ್ಪಟ್ಟಿವೆ. ಎಲ್ಲ ಆಶ್ರಮಗಳು, ದೇವಾಲಯಗಳು ಅಂತಹದ್ದನ್ನೆಲ್ಲವನ್ನೂ ಕೂಡ ಯವನರು ಬಂದು ತಾವು ಧ್ವಂಸವನ್ನು ಮಾಡುತ್ತಾ ಇದ್ದಾರೆ.
ಕಲಿದಾವಾನಲೇನಾದ್ಯ ಸಾಧನಂ ಭಸ್ಮತಾಂ ಗತಂ. ಹೀಗೆ ಆ ಕಲಿಯುಗದ ಪ್ರಭಾವದಿಂದಾಗಿ, ಕಲಿಯುಗವೇ ಆ ಕಲಿಯೇ ತಾನು ಕಾಡ್ಗಿಚ್ಚಿದ್ದಂತೆ ಇದ್ದಾನೆ, ದಾವಾಗ್ನಿಯಂತೆ ಇದ್ದಾನೆ. ಆ ಕಾಡ್ಗಿಚ್ಚಿನಿಂದಾಗಿ ಎಲ್ಲ ಸಾಧನಗಳು ಕೂಡ, ಮುಕ್ತಿಗೆ ಸಾಧನಗಳು ಸೋಪಾನಗಳು ಅಂತ ಏನಿವೆಯೋ ಅದೆಲ್ಲವೂ ಕೂಡ ಭಸ್ಮವಾಗಿ ಬಿಟ್ಟಿದೆ. ಹಾಗಾಗಿ ನನಗೆ ಬಹಳ ದುಃಖವಾಗಿತ್ತು. ಹಾಗೆ ನಾನು ಸಂಚಾರ ಮಾಡುತ್ತಾ ಮಾಡುತ್ತಾ ಯಮುನಾ ತೀರಕ್ಕೆ ಬಂದೆ. ಆ ಯಮುನಾ ತೀರಕ್ಕೆ ಬಂದಾಗ ಒಬ್ಬ ಯುವತಿಯಾದಂತಹ ಸ್ತ್ರೀ ತಾನು ಬಹಳ ದುಃಖಿತಳಾಗಿ ಕೂತಿದ್ದಾಳೆ. ಅವಳ ಮುಂದೆ ಇಬ್ಬರು ಪುರುಷರು ತಾವು ವೃದ್ಧರಾಗಿ ತಾವು ಮಲ್ಕೊಂಡ್ಬಿಟ್ಟಿದ್ದಾರೆ. ಏನು ಚೇಷ್ಟೆಯನ್ನು ಮಾಡದೇನೆ ಬಹಳ ಅಳಸರಾಗಿ ಬಹಳ ಶ್ರಮಗೊಂಡು ತಾವು ಮಲ್ಕೊಂಡ್ಬಿಟ್ಟಿದ್ದಾರೆ. ವೃದ್ಧೌ ದ್ವೌ ಪತಿತೌ ಪಾರ್ಶ್ವೆ ನಿಶ್ವಸಂತೌ ಅಚೇತನೌ. ಜಡದಂತೆ ತಾವು ಬಿದ್ದಿದ್ದಾರೆ. ಆ ತರುಣಿಯನ್ನು, ಆ ಯುವತಿಯನ್ನು ಸೇವೆಯನ್ನು ಮಾಡೋದಕ್ಕಾಗಿ ಅಂತ ಅನೇಕ ಜನ ಸ್ತ್ರೀಯರು ಆಕೆಯ ಸುತ್ತೂ ಕೂಡ ನಿಂತು ವ್ಯಜನವನ್ನು ಬೀಸುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಆಕೆ ಬಹಳ ದುಃಖಿತಳಾಗಿ ತಾನು ಬಿದ್ದಿದ್ದಾಳೆ, ಕೂತಿದ್ದಾಳೆ. ಅದನ್ನು ಕಂಡು ನನಗೆ ಬಹಳ ಕುತೂಹಲವಾಯಿತು. ಇದೇನಂತಹ ಆಶ್ಚರ್ಯ, ಯಾಕೆ ಈ ರೀತಿಯಾಗಿ ಯಮುನಾ ತೀರದಲ್ಲಿ ಇಬ್ಬರು ಪುರುಷರು ತಾವು ಮಲಗಿದ್ದಾರೆ, ಯುವತಿಯ ಸುತ್ತಮುತ್ತ ಅನೇಕ ಜನ ಸೇವಕರಿದ್ದಾರೆ, ಆದರೂ ಯುವತಿ ತಾನು ಬಹಳ ದುಃಖಿತಳಾಗಿದ್ದಾಳೆ, ಏನಾಗಿದೆ ತಿಳಿಯೋಣ ಎಂಬುದಾಗಿ ನಾನು ಅಲ್ಲಿ ಹೋಗಿ ನಾನು ಕೇಳಿದೆ, ನಿನ್ನ ದುಃಖಕ್ಕೆ ಕಾರಣವೇನು ಅಂತ ನಾನು ಕೇಳಿದಾಗ, ಆಗ ನನ್ನನ್ನು ನೋಡಿದ ಕೂಡಲೇ ಆ ಯುವತಿಯು ಎದ್ದು ನಿಂತು ನನಗೆ ಕೆಲವು ಕಾಲ ಇಲ್ಲೇ ನಿಲ್ಲಿರಿ, ನಾನು ನನ್ನ ಚಿಂತೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ್ಲು. ಯದಾ ಭಾಗ್ಯಂ ಭವೇದ್ಭೂರಿ ಭವತೋ ದರ್ಶನಂ ತದಾ. ನಿಮ್ಮಂತಹವರ ಭಾಗ್ಯವಾಗಬೇಕು ಅಂತಂದರೆ ನಮಗೆ ಅನೇಕ ಜನ್ಮಗಳ ಪುಣ್ಯವಿರಬೇಕು. ಆಗ ಪುಣ್ಯ ಇದ್ದರೆ ನಿಮ್ಮ ದರ್ಶನವಾಗುತ್ತದೆ. ಹಾಗಾಗಿ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ನನ್ನ ಚಿಂತೆಯನ್ನು ಪರಿಹಾರ ಮಾಡಿರಿ ಎಂಬುದಾಗಿ ನಾರದರಿಗೆ ಆಕೆ ತನ್ನ ಚಿಂತೆಯನ್ನು ಹೇಳುತ್ತಾ ಇದ್ದಾರೆ. ಆಗ ನಾರದರು ಕೇಳಿದ್ರು, ಮೊದಲಿಗೆ ನೀನು ಯಾರು ಅಂತ ತಿಳಿಸು, ನಿನ್ನ ಮುಂದೆ ಅವರಿಬ್ಬರು ಬಿದ್ದಿದ್ದಾರೆ ಅಲ್ಲ ವೃದ್ಧರಾಗಿ, ಅವರು ಯಾರು, ಆ ಎಲ್ಲ ಪರಿಚಯವನ್ನು ಕೂಡ ಮಾಡಿಸಿಕೊಡು ಎಂಬುದಾಗಿ ಕೇಳಿದಾಗ ಅದಕ್ಕೆ ಆ ಸ್ತ್ರೀ ಹೇಳುತ್ತಾ ಇದ್ದಾಳೆ, ನನ್ನ ಹೆಸರು ಭಕ್ತಿ ಎಂಬುದಾಗಿ, ಮತ್ತು ಇವರಿಬ್ಬರು ಏನಿದ್ದಾರೋ ವೃದ್ಧರು ಅವರು ನನ್ನ ಮಕ್ಕಳು, ಜ್ಞಾನ ಮತ್ತು ವೈರಾಗ್ಯ ಎಂಬುದಾಗಿ ಅವರ ಹೆಸರು. ಅಂತಂದರೆ ಅವರು ಸಾಕ್ಷಾತ್ತು ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಅಭಿಮಾನಿಗಳು. ಆ ಸ್ತ್ರೀ ಭಕ್ತಿಗೆ ಅಭಿಮಾನಿಯಾದಂತಹ ದೇವತೆ, ಇನ್ನು ಜ್ಞಾನ ವೈರಾಗ್ಯಗಳಿಗೆ ಅಭಿಮಾನಿಗಳಾದಂತಹ ಪುರುಷರು. ಆ ಸ್ತ್ರೀ ತಾನು ತಾಯಿ, ಜ್ಞಾನ ವೈರಾಗ್ಯಗಳು ತಾವು ಮಕ್ಕಳು. ಆದರೆ ವಿಚಿತ್ರ ಏನು ಅಂತಂದರೆ ತಾಯಿ ತರುಣಿಯಾಗಿದ್ದಾಳೆ, ಯುವತಿಯಾಗಿದ್ದಾಳೆ, ಆದರೆ ಮಕ್ಕಳು ತಾವು ವೃದ್ಧರಾಗಿ ನಿಶ್ಚೇಷ್ಟರಾಗಿ ಮಲಗಿಬಿಟ್ಟಿದ್ದಾರೆ. ಅಲ್ಲಿ ಸುತ್ತಮುತ್ತ ಇರುವಂತಹ ಸ್ತ್ರೀಯರು ಯಾರು ಅಂತಂದರೆ ಗಂಗಾದಿ ಸಕಲಾಭಿಮಾನಿ, ಸಕಲ ತೀರ್ಥಗಳ ಅಭಿಮಾನಿ ದೇವತೆಗಳೇ ತಾವು ಈ ರೀತಿಯಾಗಿ ಬಂದು ನನ್ನ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ನಾನು ಹುಟ್ಟಿದ್ದು ದ್ರವಿಡ ದೇಶದಲ್ಲಿ ಹುಟ್ಟಿದ್ದೇನೆ. ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತಾ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದ್ದೇನೆ ಮತ್ತು ನಾನು ವೃದ್ಧಿಯನ್ನು ಹೊಂದಿದ್ದು ಕರ್ನಾಟಕದಲ್ಲಿ ವೃದ್ಧಿಯನ್ನು ಹೊಂದಿದ್ದೇನೆ. ಕರ್ನಾಟಕದಲ್ಲಿ ಹಾಗೂ ವೃದ್ಧಿಂ ಕರ್ನಾಟಕೆ ಗತಾ ಕ್ವಚಿನ್ ಮಹಾರಾಷ್ಟ್ರೆ, ಇನ್ನು ಮಹಾರಾಷ್ಟ್ರದ ಪ್ರದೇಶದಲ್ಲಿ ಸ್ವಲ್ಪ ವೃದ್ಧಿಯನ್ನು ಹೊಂದಿದ್ದೇನೆ. ಆಮೇಲೆ ನಾನು ನಾಶವನ್ನು ಹೊಂದಿದ್ದು ಅಂತಂದರೆ ಗುರ್ಜರೇ, ಗುಜರಾತ್ ದೇಶದಲ್ಲಿ ಆ ಒಂದು ಪ್ರಾಂತದಲ್ಲಿ ನನ್ನ ನಾಶ ಅಂತ ಅನ್ನೋದು ಆಗಿತ್ತು. ನಾನು ಬಹಳ ಶಿಥಿಲಾವಸ್ಥೆಗೆ ಬಂದಿದ್ದೆ. ಹಾಗಿದ್ದರೂ ಕೂಡ ಮತ್ತೆ ನಾನು ವೃಂದಾವನಕ್ಕೆ ಬಂದಾಗ ಮತ್ತೆ ನಾನು ಯುವತಿಯಾಗಿದ್ದೇನೆ. ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ, ಮತ್ತೆ ನಾನು ಯುವತಿಯಾಗಿದ್ದೇನೆ. ಆದರೆ ನನ್ನ ಮಕ್ಕಳು ಮಾತ್ರ ತಾವು ವೃದ್ಧರಾಗಿ ನಿಶ್ಚೇಷ್ಟರಾಗಿ ಮಲಗಿದ್ದಾರೆ. ಇದರಿಂದಾಗಿ ನನಗೆ ಬಹಳ ದುಃಖವಾಗುತ್ತಾ ಇದೆ. ಇದು ಲೋಕದಲ್ಲಿ ಕಂಡಿರುವಂತಹ ವಿಚಿತ್ರ. ಎಲ್ಲೂ ಕೂಡ ತಾಯಿ ಯುವತಿಯಾಗಿದ್ದು ಮಕ್ಕಳು ವೃದ್ಧರಾಗೋದನ್ನು ನಾನು ಕಂಡಿಲ್ಲ. ಆದರೆ ಇದು ಲೋಕ ವೈಪರೀತ್ಯವಾಗಿ ನನ್ನ ಮಕ್ಕಳು ವೃದ್ಧರಾಗಿದ್ದಾರೆ, ನಾನು ಯುವತಿಯಾಗಿದ್ದೇನೆ. ಆದ್ದರಿಂದಾಗಿ ನನಗೆ ಬಹಳ ದುಃಖವಾಗಿದೆ. ಎಲ್ಲಾದರೂ ಹಾಗೆ ಕಂಡಿದೆಯಾ? ಈಗ ಸಂತೂರ್ ಆ್ಯಡ್ನಲ್ಲಿ ತೋರಿಸ್ತಾರೆ, ಅವರು ಸುಮ್ಮನೆ ತಮ್ಮ ಸೋಪಿನ ಮಾರ್ಕೆಟಿಂಗ್ ಸಲುವಾಗಿ ಹಂಗೆ ಮಾಡ್ತಾರೆ. ಆದರೆ ತಾಯಿ ವೃದ್ಧಳಾಗಿ ಮಕ್ಕಳು ಯುವಕರಾಗಿರಬೇಕು. ಆದರೆ ಇಲ್ಲಿ ವಿಪರೀತವಾಗಿ ಮಕ್ಕಳೇ ವೃದ್ಧರಾಗಿ ತಾಯಿ ತಾನು ಯುವತಿಯಾಗಿದ್ದಾಳೆ. ಆ ದುಃಖ ನನಗೆ ಕಾಡುತ್ತಾ ಇದೆ. ಹಾಗಾಗಿ ಇವರ ವೃದ್ಧಾಪ್ಯ ಹೋಗಬೇಕು, ಮತ್ತು ಅವರು ಚೆನ್ನಾಗಿ ಚೈತನ್ಯವನ್ನು ತುಂಬಿಕೊಂಡು ತಾವು ಮೊದಲಿನಂತೆ ಆಗಬೇಕು ಅಂತಂದರೆ ಏನು ಮಾಡಬೇಕು, ಉಪಾಯವನ್ನು ಹೇಳ್ರಿ ಎಂಬುದಾಗಿ ಆ ಭಕ್ತಿಯು ನಾರದರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಆಗ ನಾರದರು ತಮ್ಮ ದಿವ್ಯವಾದಂತಹ ದೃಷ್ಟಿಯಿಂದಾಗಿ ಎಲ್ಲವನ್ನೂ ಕೂಡ ಕಂಡುಕೊಂಡಿದ್ದಾರೆ. ಆಗ ಹೇಳುತ್ತಾ ಇದ್ದಾರೆ ನಾರದರು, ನ ವಿಷಾದಸ್ತ್ವಯಾ ಕಾರ್ಯ ಹರಿಷ್ಯಂತೆ ಕರಿಷ್ಯತಿ. ನೀನು ವಿಷಾದವನ್ನು ದುಃಖವನ್ನು ಪಡಬೇಡ, ನಿನಗೆ ಅವಶ್ಯವಾಗಿಯೂ ಕೂಡ ಭಗವಂತ
ಸುಖವನ್ನು ಕೊಟ್ಟೇ ಕೊಡುತ್ತಾನೆ. ಯುಗೋಯಂ ದಾರುಣಃ ಕಲಿಹಿ, ಇದು ಕಲಿಯುಗದ ಪ್ರಭಾವದಿಂದಾಗಿ ನಿನಗೆ ಹೀಗಾಗುತ್ತಾ ಇದೆ. ಇದು ಘೋರವಾದಂತಹ ಕಲಿಯುಗ. ಇಲ್ಲಿ ಜನರೆಲ್ಲರೂ ಕೂಡ ಅಸುರರಂತೆ ವರ್ತನೆಯನ್ನು ಮಾಡುತ್ತಾರೆ. ಸಜ್ಜನರು ಅವರೇ ದುಃಖವನ್ನು ಹೊಂದುತ್ತಾರೆ, ಯಾರು ಅಸಜ್ಜನರಿರುತ್ತಾರೆಯೋ ಅವರೇ ಸುಖವಾಗಿರುತ್ತಾರೆ. ಅದು ಕಲಿಯುಗದ ಧರ್ಮ. ಹಾಗೆ ಇಹ ಸಂತೋ ವಿಷೀದಂತಿ ಪ್ರಹೃಷ್ಯಂತಿ ಹ್ಯಸಾದವಃ, ಅವರು ಸುಖವಾಗಿರುತ್ತಾರೆ. ಹಾಗಾಗಿ ನಿನ್ನನ್ನು ಯಾರೂ ಲೆಕ್ಕಿಸದೆ ಈ ರೀತಿಯಾಗಿ ನೀನು ವೃದ್ಧಳಾಗಿದ್ದಿ, ನಿನ್ನನ್ನು ಯಾರೂ ಲೆಕ್ಕಿಸದೇ ಇದ್ದಾಗ ನೀನು ವೃದ್ಧಳಾಗಿದ್ದಿ. ಆದರೆ ವೃಂದಾವನ ಅದು ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನವುಳ್ಳಂತಹ ಕ್ಷೇತ್ರ. ಹಾಗಾಗಿ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಭಕ್ತರಾದದ್ದರಿಂದಾಗಿ ನಿನಗೆ ಮತ್ತೆ ಪುಷ್ಟಿ ಸಿಕ್ಕಿದೆ. ಆದರೆ ಜ್ಞಾನ ವೈರಾಗ್ಯಗಳಿಗೆ ಯಾರೂ ಪೋಷಣೆಯನ್ನು ಮಾಡಿಲ್ಲ, ಹಾಗಾಗಿ ಅವರು ವೃದ್ಧರಾಗಿದ್ದಾರೆ ಎಂಬುದಾಗಿ ಅವರು ಎಲ್ಲ ಜನರಿಂದಲೂ ಕೂಡ ಉಪೇಕ್ಷಿತರಾದದ್ದರಿಂದಾಗಿ ಅವರು ವೃದ್ಧರಾಗಿ ನಿಶ್ಚೇಷ್ಟರಾಗಿ ಬಿದ್ದಿದ್ದಾರೆ. ಹಾಗಾಗಿ ಮತ್ತೆ ಅವರಿಗೆ ಆದರ ದೊರಕಿದರೆ ಆಗ ಅವರೂ ಕೂಡ ಚೆನ್ನಾಗಿ ಯುವಕರಾಗುತ್ತಾರೆ ಎಂಬುದಾಗಿ ನಾರದರು ಹೇಳುತ್ತಾ ಇದ್ದಾರೆ. ಆಗ ಭಕ್ತಿ ತಾನು ಕೇಳುತ್ತಾ ಇದ್ದಾಳೆ, ಪರೀಕ್ಷಿತ್ ರಾಜನಂತಹ ಶ್ರೇಷ್ಠನಾದಂತಹ ರಾಜ ತಾನು ಕಲಿಗೆ ಅವಕಾಶವನ್ನು ಹೇಗೆ ಕೊಟ್ಟ? ತನ್ನ ರಾಜ್ಯದಲ್ಲಿ ಕಲಿಗೆ ಅವಕಾಶವನ್ನಾದರೂ ಯಾಕೆ ಮಾಡಿಕೊಟ್ಟ? ತಾನು ಕಲಿಯ ನಿಗ್ರಹವನ್ನು ಮಾಡಬೇಕಾಗಿತ್ತು, ಕಲಿಗೆ ಅವಕಾಶವನ್ನೇ ಬಿಟ್ಟುಕೊಡಬಾರ್ದಾಗಿತ್ತು. ಅಂತಹದ್ದು ಪರೀಕ್ಷಿತ್ ರಾಜ ತಾನು ಕಲಿಗೆ ಅವಕಾಶವನ್ನು ಯಾಕೆ ಕೊಟ್ಟ? ಆ ಕಲಿಗೆ ಅವಕಾಶವನ್ನು ಕೊಟ್ಟಿದ್ದರಿಂದಲೇ ಇವತ್ತಿಷ್ಟೆಲ್ಲ ಅಧರ್ಮ ಅಂತ ಅನ್ನೋದು ನಡೆಯುತ್ತಾ ಇದೆಯಲ್ಲ ಅಂತ ಭಕ್ತಿಯು ಕೇಳಿದಾಗ ಅದಕ್ಕೆ ನಾರದರು ಹೇಳುತ್ತಾ ಇದ್ದಾರೆ, ಯಾವಾಗ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ತಾನು ಭೂಮಿಯನ್ನು ತ್ಯಜಿಸಿದನೋ ಅವತ್ತಿನಿಂದ ಕಲಿಯುಗ ಅಂತ ಅನ್ನೋದು ಪ್ರಾರಂಭವಾಗಿದೆ. ದೃಷ್ಟೇ ದಿಗ್ವಿಜಯರಾಜ್ಞಾ ದೀನವತ್ ಚರಣಂಗತಃ. ಪರೀಕ್ಷಿತ್ ರಾಜ ತಾನು ತನ್ನ ರಾಜ್ಯದಲ್ಲಿ ಕಲಿಯ ಪ್ರವೇಶವಾಗಿದೆ ಎಂಬುದಾಗಿ ತಿಳಿದು ಆ ಕಲಿಯ ನಿಗ್ರಹವನ್ನು ಮಾಡಬೇಕು ಅಂತಲೇ ಎಲ್ಲ ದೇಶಗಳ ದಿಗ್ವಿಜಯವನ್ನು ಮಾಡುತ್ತಾ ಹೊರಟಿದ್ದ. ಆ ಕಲಿಯೂ ಕೂಡ ಪರೀಕ್ಷಿತ್ ರಾಜನಿಗೆ ಕಾಣಿಸುತ್ತಾನೆ. ಆ ಎಲ್ಲ ಕಥೆಯನ್ನು ನಾವು ಭಾಗವತದಲ್ಲಿ ಕೇಳುತ್ತೇವೆ. ಆಗ ಕಾಣಿಸಿದಾಗ ಪರೀಕ್ಷಿತ್ ರಾಜ ತಾನು ನಿಗ್ರಹವನ್ನು ಮಾಡೋದಕ್ಕಾಗಿ ಅಂತ ಹೋದಾಗ ಆ ಕಲಿಯು ತಾನು ಶರಣಾಗತನಾಗುತ್ತಾನೆ, ನನಗೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡ್ರಿ ಎಂಬುದಾಗಿ ಹೇಳಿದಾಗ ಪರೀಕ್ಷಿತ್ ರಾಜ ತಾನು ಆಲೋಚನೆಯನ್ನು ಮಾಡುತ್ತಾನೆ. ಕಲಿಯುಗದಲ್ಲಿ ಅನೇಕ ದೋಷಗಳಿರ್ಬೋದು, ಆದರೆ ಅದರ ಜೊತೆಗೆ ಫಲವೂ ಕೂಡ ಇದೆ, ಗುಣವೂ ಕೂಡ ಇದೆ. ಯತ್ಫಲಂ ನಾಸ್ತಿ ತಪಸ ನಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲವು ಕೇಶವ ಕೀರ್ತನಾತ್. ಬೇರೆ ಎಲ್ಲ ಯುಗಗಳಲ್ಲಿ ಭಗವಂತನ ದರ್ಶನವಾಗಬೇಕು, ಸ್ವರ್ಗಾದಿ ಪುರುಷಾರ್ಥಗಳ ಪ್ರಾಪ್ತಿಯಾಗಬೇಕು ಅಂತಂದರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಬೇಕು, ಉಪವಾಸಗಳನ್ನು ಮಾಡಬೇಕು, ಅನೇಕ ವಿಧವಾದಂತಹ ಧರ್ಮಗಳನ್ನು ಮಾಡಿದರೆ ಏನು ಫಲ ಸಿಗುತ್ತದೆಯೋ ಆ ಫಲ ಕಲಿಯುಗದಲ್ಲಿ ಕೇವಲ ಭಗವಂತನ ನಾಮಕೀರ್ತನೆಯನ್ನು, ರಾಮ ಕೃಷ್ಣ ವೇದವ್ಯಾಸ ಕೇಶವ ಅಂತ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡೋದರಿಂದಲೇ ಆ ಫಲ ಅಂತನ್ನೋದು ಕಲಿಯುಗದಲ್ಲಿ ಸಿಗುತ್ತದೆ. ಹಾಗಾಗಿ ಕಲಿಯುಗದಲ್ಲಿ ಅನೇಕ ದೋಷಗಳಿದ್ದರೂ ಕೂಡ ಈ ವಿಧವಾದಂತಹ ಒಂದು ಗುಣವೂ ಕೂಡ ಇದೆ. ಹಾಗಾಗಿ ಸಜ್ಜನರು ಕೇವಲ ಗುಣಗಳನ್ನು ಗ್ರಹಣೆ ಮಾಡುವಂತಹ ಸ್ವಭಾವವುಳ್ಳವರು. ಹಾಗಾಗಿ ಆ ಗುಣವನ್ನು ಕಂಡುಕೊಂಡು ಪರೀಕ್ಷಿತ್ ರಾಜ ತಾನು ಕಲಿಗೆ ಅವಕಾಶವನ್ನು ಮಾಡಿಕೊಟ್ಟ. ಹಾಗಾಗಿ ಈಗ ಅನೇಕ ಜನರು ಅವರೆಲ್ಲರೂ ಕೂಡ ಕೆಟ್ಟ ಕರ್ಮಗಳನ್ನು ಮಾಡೋದರಿಂದಾಗಿ ಎಲ್ಲ ಪದಾರ್ಥಗಳಲ್ಲಿರುವಂತಹ ಸಾರವೆಲ್ಲವೂ ಕೂಡ ನಶಿಸಿ ಹೋಗಿದೆ. ನಾಸ್ತಿಕರೇ ಅಧಿಕರಾಗಿ ಇದ್ದಾರೆ. ಅವರು ಕೂಡ ಇಂತಹ ಸ್ಥಳಗಳಲ್ಲಿದ್ದಾರೆ ಅಂತಂದರೆ ತೀರ್ಥಕ್ಷೇತ್ರಗಳಲ್ಲಿಯೂ ಕೂಡ ಅಂತಹ ನಾಸ್ತಿಕರೇ ಇದ್ದಾರೆ. ಹಾಗಾಗಿ ನಾಸ್ತಿಕರೆಲ್ಲ ಅಂತಹ ತೀರ್ಥಕ್ಷೇತ್ರಗಳಲ್ಲಿ ಇದ್ದದ್ದರಿಂದಾಗಿ ತೀರ್ಥಕ್ಷೇತ್ರಗಳ ಒಂದು ಸಾರವೂ ಕೂಡ ಹೊರಟು ಹೋಗಿದೆ. ಅಂತಹ ತೀರ್ಥಕ್ಷೇತ್ರಗಳಿಗೆ ಹೋದರೂ ಕೂಡ ಪುಣ್ಯ ಸಿಗುತ್ತಾ ಇಲ್ಲ. ಹಾಗೆ ಆ ತೀರ್ಥಕ್ಷೇತ್ರಗಳ ಸಾರವನ್ನೂ ಕೂಡ ಕಡಿಮೆ ಮಾಡುವಂತಹ ಆ ನಾಸ್ತಿಕರೆಲ್ಲರೂ ಕೂಡ ವ್ಯಾಪಿಸಿಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಯುಗಧರ್ಮದಿಂದಾಗಿ ಹೀಗೆ ನಡೆಯುತ್ತಾ ಇದೆ. ಅತಸ್ತು ಪುಂಡರೀಕಾಕ್ಷ ಸಹತೆ ನಿಕಟೇ ಸ್ಥಿತಃ. ಹಾಗಾಗಿ ಪರಮಾತ್ಮನೂ ಕೂಡ ಇದು ಯುಗಧರ್ಮ ಎಂಬುದಾಗಿ ತಿಳಿದು ಪರಮಾತ್ಮ ತಾನು ಉಪೇಕ್ಷೆಯನ್ನು ಮಾಡಿದ್ದಾನೆ. ಆಗ ಭಕ್ತಿಯು ಕೇಳುತ್ತಾಳೆ, ಜಯತಿ ಜಗತಿ ಮಾಯಾಂ ಯಸ್ಯ ಕಾಯಾಧವಸ್ತೆ ವಚನ ರಚನಮೇಕಂ ಕೇವಲಂ ಚಾಕಲಯ್ಯ ಧ್ರುವಪದಮಪಿ ಯಾತೋ ಯತ್ ಕೃಪಾತೋ ಧ್ರುವೋಯಂ ಸಕಲ ಕುಶಲಪಾತ್ರಂ ಬ್ರಹ್ಮಪುತ್ರಂ ನತಾಸ್ಮಿ. ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ, ಈ ಒಂದು ಅವಸ್ಥೆಯಿಂದಾಗಿ ನನ್ನ ಮಕ್ಕಳಿಗೇನು ವೃದ್ಧಾಪ್ಯ ಬಂದಿದೆ, ಇಂತಹ ಅವಸ್ಥೆಯಿಂದಾಗಿ ನೀವೇ ರಕ್ಷಣೆಯನ್ನು ಮಾಡಬೇಕು. ಯಾಕಂದರೆ ನಿಮ್ಮ ಮಾತನ್ನು ಕೇಳಿ ಆ ಕಯಾದುವಿನ ಪ್ರಹ್ಲಾದನ ತಾಯಿಯಾದಂತಹ ಕಯಾದು, ಆ ಕಯಾದುವಿನ ಗರ್ಭದಲ್ಲಿ ಪ್ರಹ್ಲಾದರು ಇದ್ದಾಗ ನಾರದರೇ ಬಂದು ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಮಾತನ್ನು ಕೇಳಿ ಅಸುರ ಕುಲದಲ್ಲಿಯೂ ಕೂಡ ಪ್ರಹ್ಲಾದನಂತಹ ಭಗವದ್ಭಕ್ತ ಹುಟ್ಟಿದ್ದಾನೆ.
ಧ್ರುವನೂ ಕೂಡ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ 5 ವರ್ಷದ ಸಣ್ಣ ಬಾಲಕ ನಿಮ್ಮ ಮಾತಿನಿಂದಾಗಿ ನಿಮ್ಮ ಉಪದೇಶದಿಂದಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾನೆ. ಹಾಗಾಗಿ ಅಂತಹ ಶ್ರೇಷ್ಠರಾದಂತಹ ಋಷಿಗಳಾದಂತಹ ನಿಮಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ, ನಿಮಗೆ ಶರಣು ಹೋಗಿದ್ದೇನೆ, ನೀವೇ ನನಗೆ ಗತಿಯನ್ನು ತೋರಿಸಬೇಕು, ನನ್ನ ಮಕ್ಕಳ ಉದ್ಧಾರವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಆಗ ನಾರದರು ಹೇಳುತ್ತಾರೆ, ನೀನು ಸುಮ್ಮನೆ ದುಃಖವನ್ನು ಪಡಬೇಡ, ವೃಥಾ ಖೇದಯಸೇ ಬಾಲೆ ಅಹೋ ಚಿಂತಾತುರಾ ಕಥಂ. ನೀನು ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯಳಾದವಳು, ಎಲ್ಲರೂ ಕೂಡ ನಿನ್ನನ್ನು ಹೃದಯದಲ್ಲಿ ಧಾರಣೆ ಮಾಡುತ್ತಾರೆ, ಹಾಗಾಗಿ ನೀನು ದುಃಖವನ್ನು ಪಡಬೇಡ. ಮೊದಲನೇ 3 ಯುಗಗಳಲ್ಲಿ ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಜ್ಞಾನ ಹಾಗೂ ವೈರಾಗ್ಯಗಳು ಕೂಡ ಸಾಧಕವಾಗಿತ್ತು. ಆದರೆ ಕಲಿಯುಗದಲ್ಲಿ ಭಕ್ತಿಯೊಂದಿದ್ರೂ ಕೂಡ ಸಾಕು, ಆ ಮುಕ್ತಿ ಅಂತನ್ನೋದು ಸಿಗುತ್ತದೆ. ಹಾಗಾಗಿ ನೀನು ಅತ್ಯಂತ ಶ್ರೇಷ್ಠಳಾದವಳು, ಹಾಗಾಗಿ ನೀನು ದುಃಖವನ್ನು ಪಡಬೇಡ. ಬದ್ಧಾಂಜಲಿಂ ತ್ವಯಾ ಪೃಷ್ಟಂ ಕಿಂ ಕರೋಮೀತಿ ಚೈಕದ ತ್ವಾಂ ತದಾ ಜ್ಞಾಪಯೇತ್ ಕೃಷ್ಣೋ ಮದ್ಭಕ್ತಾನ್ ಪೋಷಯೇತಿ ಚ. ಹಿಂದೆ ಒಂದು ಸಲ ನೀನು ಭಗವಂತನ ಮುಂದೆ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೃಷ್ಣನ ಮುಂದೆ ನಾನು ಏನು ಮಾಡಬೇಕು ಆಜ್ಞೆಯನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ನಿನಗೆ ಆದೇಶವನ್ನು ಮಾಡಿದ, ನನ್ನ ಭಕ್ತರನ್ನು ಸದಾಕಾಲ ರಕ್ಷಣೆಯನ್ನು ಮಾಡು, ಮದ್ಭಕ್ತಾನ್ ಪೋಷಯೇತಿ ಚ. ನನ್ನ ಭಕ್ತರನ್ನು ಸದಾಕಾಲ ಪೋಷಣೆಯನ್ನು ಮಾಡು, ನೀನು ಹಾಗೆ ಪೋಷಣೆ ಮಾಡಿದರೆ ಅವರಿಗೆ ಮುಕ್ತಿ ಅಂತನ್ನೋದು ದೊರೆಯುತ್ತದೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಆಜ್ಞೆಯನ್ನು ಮಾಡಿದಾಗ ಆಗ ನಿನಗೆ 2 ದಾಸರನ್ನು ಕೊಟ್ಟಿದ, ಜ್ಞಾನ ಹಾಗೂ ವೈರಾಗ್ಯರು ಎಂಬುದಾಗಿ ನಿನ್ನ ಮಕ್ಕಳು. ಅವರಿಗೆ ಈಗ ಪೋಷಣ ಅಂತನೋದು ಸಿಗುತ್ತಾ ಇಲ್ಲ, ಹಾಗಾಗಿ ಅವರಿಗೂ ಕೂಡ ಪೋಷಣೆಯನ್ನು ಸಿಗುವಂತೆ ಮಾಡುತ್ತೇನೆ ಎಂಬುದಾಗಿ ನಾರದರು ಅನೇಕ ವಿಧವಾದಂತಹ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾರೆ. ಅನೇಕ ಶಾಸ್ತ್ರಗಳನ್ನು ಅವರ ಕಿವಿಯಲ್ಲಿ ಹೇಳುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಉಪೇಕ್ಷಾತಃ ಕಳವು ಮಂದೋ ವೃದ್ಧೋ ಜಾತೋ ಸುತೌತವ ಅಂತ ಹೇಳಿಬಿಟ್ಟು ಅವರು ವೃದ್ಧರಾದಾಗ ನಾರದರು ಅವರ ಕಿವಿಯಲ್ಲಿ ಅನೇಕ ಶಾಸ್ತ್ರಗಳನ್ನು ಹೇಳಿದ್ದಾರೆ. ಹಾಗಿದ್ದರೂ ಕೂಡ ಅವರು ಎಚ್ಚರಗೊಳ್ಳುತ್ತಾ ಇಲ್ಲ. ಆಗ ಪುತ್ರಯೋಶ್ಚೇತನ ನಾಸ್ತಿ ತಥೋ ಬೋಧಯ ಬೋಧಯ. ಅವರೆಷ್ಟು ಎಚ್ಚರವನ್ನು ಗೊಳಿಸಿದರೂ ಕೂಡ ಅವರು ಎಚ್ಚರಗೊಳ್ಳುತ್ತಾ ಇಲ್ಲ, ವೃದ್ಧರಾಗಿ ಅವರು ಹಾಗೇ ಮಲಗಿದ್ದಾರೆ. ಆಗ ನಾರದರಿಗೂ ಕೂಡ ಚಿಂತೆಯಾಗಿದೆ, ಏನು ಮಾಡಬೇಕು, ಇವರನ್ನು ಹೇಗೆ ಎಬ್ಬಿಸಬೇಕು ಎಂಬುದಾಗಿ ತಾವು ಅನೇಕ ವೇದಾಂತಗಳ ಗೀತೆಯ ಅನೇಕ ಪಾಠಗಳನ್ನು ಮಾಡಿದ್ದಾರೆ. ಎಲ್ಲ ಶಾಸ್ತ್ರಗಳನ್ನು ಅವರ ಕಿವಿಯ ಹತ್ತಿರ ಹೇಳಿದ್ದಾರೆ. ತಮ್ಮ ಕರದಿಂದಾಗಿ ಅವರ ತಲೆಯ ಮೇಲೆ ಸ್ಪರ್ಶವನ್ನು ಮಾಡಿ ಎಬ್ಬಿಸುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಅವರು ಸ್ವಲ್ಪ ಎಚ್ಚರಗೊಂಡು ಮತ್ತೆ ಅಲಸರಾಗಿ ಹಾಗೇ ಮಲಗಿಬಿಟ್ಟಿದ್ದಾರೆ. ಸಣ್ಣ ಮಕ್ಕಳು ಮಲ್ಕೊಂಡಿರ್ತಾರೆ, ಅವ್ರಿಗೆ ಸ್ವಲ್ಪ ಎಬ್ಸಿದ್ರು ಸುಮ್ಮನೆ ಎದ್ದಂತೆ ಮಾಡಿ ಮತ್ತೆ ಮಲಗಿಬಿಡ್ತಾರಲ್ಲ, ಹಾಗೆ ಅವರು ವೃದ್ಧರು ಕೂಡ ತಾವು ಹಾಗೆ ಅಲಸರಾಗಿ ತಾವು ಹಾಗೆ ಮಲಗಿಬಿಡುತ್ತಾ ಇದ್ದಾರೆ. ನಾರದರಿಗೆ ಬಹಳ ಆಶ್ಚರ್ಯವಾಗಿದೆ. ನಾನು ಎಲ್ಲ ಶಾಸ್ತ್ರಗಳನ್ನು ಹೇಳಿದ್ದೇನೆ, ಹಾಗಿದ್ದರೂ ಕೂಡ ಇವರು ಎಚ್ಚರಗೊಳ್ಳುತ್ತಾ ಇಲ್ಲಲ್ಲ, ಏನು ಮಾಡಬೇಕು ಎಂಬುದಾಗಿ ತಾವು ಚಿಂತೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಕಾಶವಾಣಿ ಆಗಿದೆ. ಅನಯಾ ಕಾಶವಾಣ್ಯಾಪಿ ಗೋಪ್ಯತ್ವೇನ ನಿರೂಪಿತಂ. ಆಕಾಶವಾಣಿಯಾಗಿ ಇವರಿಗೆ ಈ ಕರ್ಮಗಳಿಂದಾಗಿ ಎಚ್ಚರಗೊಳ್ಳಲು ಸಾಧ್ಯವಿಲ್ಲ, ಈ ಕರ್ಮಗಳಿಂದಾಗಿ ಇವರಿಗೆ ಎಚ್ಚರವಾಗೋದಿಲ್ಲ. ಹಾಗಾಗಿ ನೀನು ಎಲ್ಲ ಕರ್ಮಗಳಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡಬೇಕು, ಆಗ ಮಾಡಿದರೆ ಆಗ ಇವರ ಎಚ್ಚರವಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ನಾರದರಿಗೆ ಅದು ಅರ್ಥವಾಗಲಿಲ್ಲ. ಏನು ಆಕಾಶವಾಣಿಯು ಕೂಡ ಬಹಳ ಗುಪ್ತವಾಗಿ ರಹಸ್ಯವಾಗಿ ಹೇಳಿಬಿಟ್ಟಿದೆ. ಯಾವ ಸಾಧನೆಯನ್ನು ಮಾಡಬೇಕು ಅಂತನೂ ಸ್ಪಷ್ಟವಾಗಿ ಹೇಳಿಲ್ಲ. ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡಿರಿ ಅಂತ ಇಷ್ಟೇ ಹೇಳಿದೆ. ಯಾವ ಸಾಧನೆಯನ್ನು ಮಾಡಬೇಕೋ ಗೊತ್ತಾಗುತ್ತಾ ಇಲ್ಲ. ಮಯಾತ್ರ ಕಿಂ ಪ್ರಕರ್ತವ್ಯಂ ಯದುಕ್ತಂ ವ್ಯೋಮಭಾಷಯ ಎಂಬುದಾಗಿ ನೀನು ಚಿಂತೆಯನ್ನು ಮಾಡಬೇಡ. ನೀನು 2 ಮಕ್ಕಳಿಂದಾಗಿ ಸಹಿತಳಾಗಿ ಇಲ್ಲೇ ಇರು, ನಾನು ವಿಚಾರವನ್ನು ಮಾಡಿಕೊಂಡು ಬರುತ್ತೇನೆ. ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗಿ ವಿಚಾರಿಸಿಕೊಂಡು ನಿಮ್ಮ ಮಕ್ಕಳಿಗೆ ಏನು ಮಾಡಿದರೆ ಎಚ್ಚರವಾಗುತ್ತದೆಯೋ ನಾನು ತಿಳಿದುಕೊಂಡು ಬರುತ್ತೇನೆ ಎಂಬುದಾಗಿ ನಾರದರು ತೀರ್ಥಂ ವಿನಿಷ್ಕ್ರಮ್ಯ ಪೃಚ್ಛನ್ ಮಾರ್ಗೇ ಮುನೀಶ್ವರಾನ್. ಅಲ್ಲಿರುವಂತಹ ಋಷಿಮುನಿಗಳಿಗೆ ಎಲ್ಲರಿಗೂ ಕೂಡ ಕೇಳುತ್ತಾ ಸಂಚಾರವನ್ನು ಮಾಡುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮೂಕರಾಗಿ ಬಿಟ್ಟಿದ್ದಾರೆ, ಅವರಿಗೇನು ಗೊತ್ತೇ ಆಗ್ತಿಲ್ಲ. ನಾರದರಂತಹವರೇ ನಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಇದೆಂತಹ ಆಶ್ಚರ್ಯ. ನಮಗೇನಾದರೂ ಸಂಶಯಗಳು ಬಂದರೆ ನಾವು ನಾರದರ ಹತ್ರ ಹೋಗುತ್ತೇವೆ, ಈಗ ನಾರದರೇ ತಾವು ಬಂದು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ, ಇದೆಂತಹ ಆಶ್ಚರ್ಯ ಎಂಬುದಾಗಿ ಅವರೆಲ್ಲರೂ ಕೂಡ ಆಶ್ಚರ್ಯಗೊಂಡು ಮೂಕರಂತೆ ಇದ್ದಾರೆ. ಕೆಲವು ಜನ ಅಂತೂ ಓಡಿ ಹೋಗುತ್ತಾ ಇದ್ದಾರೆ, ಅವರಿಗೆ ಏನು ಮಾಡಬೇಕೋ ಗೊತ್ತಾಗುತ್ತಾ ಇಲ್ಲ. ತತಶ್ಚಿಂತಾತುರಸ್ಸೋಥ ಬದರಿ ವನಮಾಗತಃ. ಆಗ ಬಹಳ ಚಿಂತಾಕ್ರಾಂತರಾಗಿ ನಾರದರು ಬದರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಈ ಸನಕಾದಿಗಳು ಕಾಣಿಸಿಕೊಂಡಿದ್ದಾರೆ. ಬ್ರಹ್ಮಪುತ್ರರಾದಂತಹ ಸನಕಾದಿಗಳ ಜೊತೆಗೆ ನಾರದರಿಗೆ ಭೇಟಿಯಾಗಿದೆ. ಆಗ ನಾರದರು ಹೇಳುತ್ತಾರೆ, ಇದಾನೀಂ ಭೂರಿಭಾಗ್ಯೇನ ಭವದ್ಭಿಸ್ ಸಂಗಮೋ ಭವತ್ ಕುಮಾರ ಬ್ರುವತಾಂ ಶೀಘ್ರಂ
ಕೃಪಾಂ ಕೃತ್ವ ಮಮೋಪರಿ, ನನ್ನ ಭಾಗ್ಯದಿಂದಾಗಿ ನಿಮ್ಮ ದರ್ಶನವಾಗಿದೆ. ಹಾಗಾಗಿ ನೀವು ಆ ವೃದ್ಧರ ಭಕ್ತಿಯ ಮಕ್ಕಳಾದಂತಹ ಜ್ಞಾನವೈರಾಗ್ಯರ ಎಚ್ಚರವಾಗಬೇಕು, ಮತ್ತೆ ಅವರಿಗೆ ಕ್ಷೇಮವಾಗಬೇಕು ಅಂತಂದರೆ ಏನು ಮಾಡಬೇಕೋ ಹೇಳ್ರಿ ಎಂಬುದಾಗಿ ನಾರದರು ಕೇಳಿದಾಗ, ಆಗ ಸನತ್ಕುಮಾರಾದಿಗಳು ಹೇಳುತ್ತಾ ಇದ್ದಾರೆ, ಮಾ ಚಿಂತಾಂ ಕುರು ದೇವರ್ಷೇ ಹರ್ಷಂ ಚಿತ್ತೇ ಸಮಾವಹ ಉಪಾಯ ಸುಖಸಾಧ್ಯೋತ್ರ ವರ್ತತೆ ಪೂರ್ವ ಏವ ಹೀ. ಸುಮ್ಮನೆ ಚಿಂತೆಯನ್ನು ಮಾಡಬೇಡ್ರಿ ನಾರದರೆ, ಇಲ್ಲಿ ಸುಲಭವಾದಂತಹ ಉಪಾಯವಿದೆ. ಅವರು ಮತ್ತೆ ಚೆನ್ನಾಗಿ ಪುಷ್ಟಿಯನ್ನು ಹೊಂದಬೇಕಂತಂದರೆ ಬಹಳ ಕಷ್ಟಪಡಬೇಕಾಗಿಲ್ಲ, ಅತ್ಯಂತ ಸುಲಭವಾದಂತಹ ಉಪಾಯವಿದೆ. ಅದನ್ನು ಹೇಳುತ್ತೇವೆ ಕೇಳ್ರಿ. ಸತ್ಕರ್ಮ ತವ ನಿರ್ದಿಷ್ಟಂ ವ್ಯೋಮವಾಚಾತು ಯತ್ಪುರ ತದುಚ್ಯತೆ ಶೃಣಶ್ವಾದ್ಯ ಸ್ಥಿರಚಿತ್ತ ಪ್ರಸನ್ನದೀಹಿ. ಆಕಾಶವಾಣಿಯು ನಿಮಗೇನು ಸತ್ಕರ್ಮವನ್ನು ಮಾಡಿರಿ, ಎಲ್ಲ ಸಾಧನೆಗಳಿಗಿಂತಲೂ ಕೂಡ ಉತ್ತಮವಾದಂತಹ ಸಾಧನೆಯನ್ನು ಮಾಡಿರಿ ಅಂತೇನು ಹೇಳಿದೆಯೋ ಆ ಸತ್ಕರ್ಮ ಯಾವುದು ಅಂತ ಅನ್ನೋದನ್ನು ತಿಳಿಸಿಕೊಡುತ್ತೇವೆ ಕೇಳ್ರಿ. ಆ ಸತ್ಕರ್ಮ ಯಾವುದು ಅಂತಂದರೆ ಭಾಗವತದ ಆಲಾಪವನ್ನು ಮಾಡಿರಿ, ಭಾಗವತದ ಪ್ರವಚನವನ್ನು ಮಾಡಿರಿ. ಭಾಗವತದ ಪ್ರವಚನವನ್ನು ಮಾಡೋದರಿಂದಾಗಿ ಮತ್ತೆ ಅವರಿಗೆ ಪುಷ್ಟಿ ಅಂತನ್ನೋದು ಸಿಗುತ್ತದೆ. ಆ ಭಕ್ತಿಜ್ಞಾನ ವಿರಾಗಾಣಂ ತದ್ಘೋಷೇನ ಬಲಂ ಮಹತ್. ಆ ಭಾಗವತದ ಘೋಷವನ್ನು, ಶಬ್ದದ ಶ್ರವಣವನ್ನು ಮಾಡೋದರಿಂದಾಗಿ ಭಕ್ತಿಜ್ಞಾನ ವೈರಾಗ್ಯಗಳಿಗೆ ಮತ್ತೆ ಬಲ ಅಂತನ್ನೋದು ಸಿಗುತ್ತದೆ, ಪುಷ್ಟಿ ಅಂತನ್ನೋದು ಸಿಗುತ್ತದೆ. ಅವರಿಗೆ ಇರುವಂತಹ ಕಷ್ಟವೆಲ್ಲವೂ ಕೂಡ ದೂರ ಹೋಗಿ ಸುಖ ಅಂತನ್ನೋದು ದೊರೆಯುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಕಲಿಯ ದೋಷಗಳೇನಿವೆಯೋ ಎಲ್ಲ ದೋಷಗಳು ಕೂಡ ಸಿಂಹವು ತಾನು ಗರ್ಜನೆಯನ್ನು ಮಾಡಿದರೆ ಎಲ್ಲ ನರಿಗಳು ಹೇಗೆ ಓಡಿ ಹೋಗಬೇಕೋ ಹಾಗೆ ಭಾಗವತದ ಶಬ್ದದಿಂದಾಗಿ ಕಲಿಯ ಎಲ್ಲ ದೋಷಗಳು ಪಾಪಗಳು ಎಲ್ಲವೂ ಕೂಡ ದೂರಕ್ಕೆ ಓಡಿ ಹೋಗುತ್ತದೆ, ಪಲಾಯನವನ್ನು ಮಾಡುತ್ತದೆ. ಆಗ ಭಕ್ತಿಯು ಜ್ಞಾನ ವೈರಾಗ್ಯಗಳಿಂದಾಗಿ ಸಹಿತಳಾಗಿ ಪುಷ್ಟಿಯನ್ನು ಹೊಂದಿ ಪ್ರತಿಗೇಹಂ ಪ್ರತಿಜನಂ ತತಃ ಕ್ರೀಡಾಂ ಕರಿಷ್ಯತಿ. ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲಿ ಭಕ್ತಿಯು ಚೆನ್ನಾಗಿ ಕ್ರೀಡಿಸುತ್ತಾಳೆ, ಇದರಲ್ಲಿ ಸಂದೇಹವಿಲ್ಲ. ಹಾಗಾಗಿ ಕೂಡಲೇ ಭಾಗವತದ ಆಲಾಪವನ್ನು ಮಾಡಿರಿ ಎಂಬುದಾಗಿ ನಾರದರಿಗೆ ಸನಕಾದಿಗಳು ಹೇಳಿದ್ದಾರೆ. ಆಗ ನಾರದರು ಕೇಳುತ್ತಾ ಇದ್ದಾರೆ, ಇದೆಂತಹ ಆಶ್ಚರ್ಯ, ನಾನು ಅನೇಕ ವೇದಾಂತಗಳನ್ನೆಲ್ಲವನ್ನೂ ಕೂಡ ಅವರ ಕಿವಿಗಳ ಹತ್ತಿರ ನಾನು ಹೇಳಿದೆ, ಹಾಗಿದ್ದರೂ ಕೂಡ ಅವರು ಎಚ್ಚರಗೊಂಡಿಲ್ಲ. ಈಗ ಭಾಗವತದ ಆಲಾಪದಿಂದಾಗಿ ಅವರು ಎಚ್ಚರಗೊಳ್ಳುತ್ತಾರೆ ಅಂತ ಹೇಳುತ್ತಾ ಇದ್ದೀರಲ್ಲ, ಇದೆಂತಹ ಆಶ್ಚರ್ಯ ಅಂತ ಕೇಳಿದಾಗ ಅದಕ್ಕೆ ಸನಕಾದಿಗಳು ಹೇಳುತ್ತಾರೆ, ಹೌದು, ವೇದಾಂತಗಳ ಎಲ್ಲದರ ಸಾರವೇ ಈ ಶ್ರೀಮದ್ ಭಾಗವತ. ಈಗ ವೃಕ್ಷದಲ್ಲಿ ಆಮೂಲಾಗ್ರವಾಗಿ ರಸ ಅಂತ ಅನ್ನೋದು ಇರುತ್ತದೆ. ಫಲದಲ್ಲಿ ನಾವು ಫಲವನ್ನು ಸ್ವೀಕಾರ ಮಾಡಿದರೆ ಅದು ಅತ್ಯಂತ ಸ್ವಾದಿಷ್ಟವಾಗಿ ಅನಿಸುತ್ತದೆ, ಬಹಳ ರುಚಿಕರವಾಗಿ ಅನಿಸುತ್ತದೆ. ಆ ರುಚಿ ಎಲ್ಲಿಂದ ಬಂದಿದ್ದು? ಗಿಡದಿಂದಲೇ ಬಂದಿದ್ದು. ಗಿಡದಲ್ಲಿ ಆ ರಸವಿಲ್ಲದೇ ಇದ್ದರೆ ಆಗ ಫಲದಲ್ಲಿ ಆ ರಸ ಹೇಗೆ ಬರುತ್ತದೆ? ಹಾಗಾಗಿ ಗಿಡದಲ್ಲಿರುವಂತಹ ರಸನೇ ಆ ಫಲದಲ್ಲಿ ಬರಬೇಕು. ಹಾಗೆ ಗಿಡದ ಆಮೂಲಾಗ್ರವಾಗಿ ರಸವಿದ್ದರೂ ಕೂಡ ಗಿಡವನ್ನು ಯಾರಾದರೂ ಹೋಗಿ ತಿಂತಾರಾ? ನನಗೆ ಬಹಳ ಹಸಿವಾಗಿದೆ, ಸೇಬು ತಿನ್ನಬೇಕನ್ನಿಸಿದೆ, ಮಾವಿನ ಹಣ್ಣು ತಿನ್ನಬೇಕನ್ನಿಸಿದೆ ಅಂತ ಹೇಳಿಬಿಟ್ಟು ಮಾವಿನ ಹಣ್ಣು ಗಿಡವನ್ನು ಯಾರನ್ನು ತಿಂತಾರೆ? ಮಾವಿನ ಹಣ್ಣನ್ನೇ ತಿನ್ನುತ್ತಾರೆ. ಆ ರಸದ ಆಸ್ವಾದನೆಯನ್ನು ಮಾಡಬೇಕು ಅಂತಂದರೆ ಆ ಫಲದಲ್ಲಿ ಏನೇ ಆ ರಸ ಅಂತನ್ನೋದು ಇರುತ್ತದೆ. ಹೇಗೋ ಹಾಗೆ ಎಲ್ಲ ವೇದಾಂತಗಳ ಸಾರ ಅಂತನ್ನೋದು ಈ ಶ್ರೀಮದ್ ಭಾಗವತದಲ್ಲಿ ತುಂಬಿದೆ. ಹಾಗಾಗಿ ಈ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡೋದರಿಂದಾಗಿ ಅವಶ್ಯವಾಗಿಯೂ ಕೂಡ ಅವರಿಗೆ ಎಚ್ಚರಗೊಳ್ಳುತ್ತದೆ, ಅವರು ಎಚ್ಚರಗೊಳ್ಳುತ್ತಾರೆ, ಅವರಿಗೆ ಬಲ ಅಂತನ್ನೋದು ಸಿಗುತ್ತದೆ. ಪರಿತಾಪವತಿ ವ್ಯಾಸೆ ಮುಹ್ಯತ್ಯಜ್ಞಾನ ಸಾಗರೆ. ಇದು ಶ್ರೀಮದ್ ಭಾಗವತ ಅಂತನ್ನೋದು ಇಂತಹ ಶ್ರೇಷ್ಠವಾದದ್ದು ಅಂತ ನೀವೇ ಹೋಗಿ ವೇದವ್ಯಾಸ ದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಿ, ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿರಿ ಅಂತಹದ್ದು ನೀವೇ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದೀರಲ್ಲ ಅಂತ ಸನಕಾದಿಗಳು ಹೇಳುತ್ತಾ ಇದ್ದಾರೆ. ಆಗ ನಾರದರು ಹೇಳಿದರು, ಅನೇಕ ಜನ್ಮಗಳ ಭಾಗ್ಯದಿಂದಾಗಿ ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾವೈ ಅಜ್ಞಾನ ಹೇತು ಕೃತಮೋಹ ಮದಾಂಧಕಾರ ನಾಶಂ ವಿದಾಯ ಹಿ ತದೋದಯತೆ ವಿವೇಕ. ಹೌದು, ನನಗೆ ಸಜ್ಜನರ ಸಂಘವಿಲ್ಲದೇ ಇದ್ದದರಿಂದಾಗಿ ನನ್ನ ವಿವೇಕ ಸ್ವಲ್ಪ ಕಡಿಮೆಯಾಗಿತ್ತು. ಅಂದರೆ ಸಜ್ಜನರ ಆ ಸಂಘದ ಮಹಿಮೆಯನ್ನು ತಿಳಿಸಿಕೊಡೋದಕ್ಕಾಗಿ ಅಂತ ನಾರದರು ಹಾಗೆ ಹೇಳ್ತಿದ್ದಾರೆ. ಅವರಿಗೆ ವಿವೇಕ ಸದಾಕಾಲ ಇದ್ದಿದ್ದೇ ಅದ, ಹಾಗಿದ್ರೂ ಕೂಡ ಸಜ್ಜನರ ಸಂಘದ ಮಹಿಮೆಯನ್ನು ತಿಳಿಸ್ಕೊಡ್ಬೇಕಾಗಿದೆ. ಹಾಗಾಗಿ ನಮ್ಮ ವಿವೇಕ ಅಂತ ಅನ್ನೋದು ಕಳೆದು ಬಿಟ್ಟಾಗ ಮತ್ತೆ ಯಾವಾಗ ಸಜ್ಜನರ ಸಂಘವಾಗುತ್ತದೆಯೋ ಆ ಸಜ್ಜನರ ಸಂಘದಿಂದಾಗಿ ನಮ್ಮ ಅಜ್ಞಾನ ಅಂತನ್ನೋದು ಪರಿಹಾರವಾಗಿ ಮತ್ತೆ ವಿವೇಕ ಅಂತನ್ನೋದು ಉದಯಿಸುತ್ತದೆ. ನೀವು ಹೇಳಿದಂತೆ ಅವಶ್ಯವಾಗಿ ಜ್ಞಾನಯಜ್ಞವನ್ನು ಮಾಡುತ್ತೇನೆ ಎಂಬುದಾಗಿ ನಾರದರು ಹೇಳಿದ್ದಾರೆ. ಆದರೆ ಈ ಜ್ಞಾನಯಜ್ಞವನ್ನು ಎಲ್ಲಿ ಮಾಡಬೇಕು, ಮತ್ತು ಎಷ್ಟು ದಿನಗಳ ಕಾಲ ಈ ಭಾಗವತದ ಶ್ರವಣವನ್ನು ಮಾಡಬೇಕು? ಕಿಯದ್ಭಿರ್ ದಿವಸೈ ಶ್ರಾವ್ಯ ಶ್ರೀಮದ್ಭಾಗವತೀ ಕಥಾ.
ಈ ಭಾಗವತದ ಕಥೆಯನ್ನು ಎಷ್ಟು ದಿನಗಳ ಕಾಲ ಕೇಳಬೇಕು ಎಂಬುದಾಗಿ ಈ ಪ್ರಶ್ನೆಗಳನ್ನು ಮಾಡಿದಾಗ ಸನಕಾದಿಗಳು ಹೇಳುತ್ತಾ ಇದ್ದಾರೆ. ನೀವು ಹರಿದ್ವಾರದ ಸಮೀಪದಲ್ಲಿ ಆನಂದ ಅನ್ನುವಂತಹ ಒಂದು ತೀರವಿದೆ, ಆ ತೀರದಲ್ಲಿ ಕುಳಿತುಕೊಂಡು ಪ್ರವಚನವನ್ನು ಮಾಡಿರಿ. ತತ್ ಸಮೀಪಸ್ಥ ಜೀವಾನ ವೈರಂ ಚೇತಸಿ ನ ಸ್ಥಿತಂ. ಯಾಕೆಂದರೆ ಅಂತಹ ಶ್ರೇಷ್ಠವಾದಂತಹ ಕ್ಷೇತ್ರದಲ್ಲಿರುವಂತಹ ಪ್ರಾಣಿಗಳ ಮನಸ್ಸಿನಲ್ಲಿ ವೈರವೇ ಇಲ್ಲ, ಯಾವ ದೋಷಗಳೂ ಕೂಡ ಇಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಜ್ಞಾನಿಗಳಾಗಿದ್ದಾರೆ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಕ್ಷೇತ್ರಗಳಲ್ಲಿ ನೀವು ಜ್ಞಾನಯಜ್ಞವನ್ನು ಮಾಡಿರಿ. ಅಂತಹ ಎಲ್ಲಿ ಜ್ಞಾನಯಜ್ಞವನ್ನು ಮಾಡಿದರೂ ಕೂಡ ಪುಣ್ಯ ಬಂದೇ ಬರುತ್ತದೆ. ಹಾಗಿದ್ದರೂ ಕೂಡ ಅಂತಹ ಶ್ರೇಷ್ಠವಾದಂತಹ ಕ್ಷೇತ್ರದಲ್ಲಿ ನೀವು ಜ್ಞಾನಯಜ್ಞವನ್ನು ಮಾಡಿದ್ರಿ ಅಂತಂದರೆ ಅಪೂರ್ವ ರಸರೂಪಾಚ ಕಥಾ ತತ್ರ ಭವಿಷ್ಯತಿ. ಅಪೂರ್ವವಾದಂತಹ ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ನಾವು ಸಿನಿಮಾ ನೋಡಬೇಕು ಅಂದರೆ ಮೊಬೈಲ್ನಲ್ಲೂ ನೋಡ್ಬೋದು, ಟಿ ವಿಯಲ್ಲೂ ನೋಡ್ಬೋದು. ಹಾಗಿದ್ದರೂ ಕೆಲವು ಸಿನಿಮಾಗಳು ಥಿಯೇಟರ್ಗೇ ಹೋಗಬೇಕು ಅಂತ ಅನ್ನುತ್ತಾ ಇರ್ತಾರೆ. ಯಾಕೆ? ಅಲ್ಲಿ ಹೋದರೆ ಅದರ ಒಂದು ಹೊಸ ಫೀಲಿಂಗ್ ಬರ್ತದೆ, ಅದು ಅಪೂರ್ವವಾದಂತಹ ಒಂದು ಫೀಲಿಂಗ್ ಬರ್ತದೆ, ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಹಾಗೆ ನಾವು ಮನೆಯಲ್ಲೂ ಕೇಳ್ಬೋದು, ಗುಡಿಯಲ್ಲೂ ದೇವಸ್ಥಾನದಲ್ಲೂ ಕೇಳ್ಬೋದು. ಇನ್ನು ತೀರ್ಥಕ್ಷೇತ್ರಗಳಲ್ಲಿ ಕೇಳಿದಾಗ ಆಗ ಅಪೂರ್ವವಾದಂತಹ ರಸಾಸ್ವಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಅಪೂರ್ವ ರಸರೂಪಾಚ ಕಥಾ ತತ್ರ ಭವಿಷ್ಯತಿ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಗಂಗಾ ತೀರದಲ್ಲಿ ನೀವು ಆ ಜ್ಞಾನಯಜ್ಞವನ್ನು ಮಾಡಿರಿ ಎಂಬುದಾಗಿ ಹೇಳಿದ್ದಾರೆ. ಯಾವಾಗ ನೀವು ಮಾಡುವಂತಹ ಆ ಶ್ರೀಮದ್ಭಾಗವತದ ಶಬ್ದವನ್ನು ಕೇಳುತ್ತಾರೋ ಅಲ್ಲಿಗೆ ಭಕ್ತಿ ತನ್ನ ಮಕ್ಕಳಿಂದ ಸಹಿತಳಾಗಿ ಬರುತ್ತಾಳೆ. ಬಂದಾಗ ಆ ಭಾಗವತದ ಶಬ್ದವನ್ನು ಕೇಳಿದ ಕೂಡಲೇ ಅವರ ಮಕ್ಕಳು ಮತ್ತೆ ಯುವಕರಾಗುತ್ತಾರೆ, ತರುಣರಾಗುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಆಗ ಸರಿ ಅಂತ ಹೇಳಿಬಿಟ್ಟು ನಾರದರು ತಾವು ಸನಕಾದಿಗಳಿಂದಾಗಿ ಸಹಿತರಾಗಿಯೇ ತಾವು ಗಂಗಾ ತಟಕ್ಕೆ ಬಂದಿದ್ದಾರೆ. ಅಲ್ಲಿ ಭಾಗವತದ ಕಥೆ ನಡೆಯುತ್ತದೆ ಎಂಬುದಾಗಿ ತಿಳಿದುಕೊಂಡು ಎಲ್ಲ ಲೋಕದ ಜನರೆಲ್ಲರೂ ಕೂಡ ಬಂದಿದ್ದಾರೆ. ಅನೇಕ ಋಷಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಭೃಗುರ್ ವಸಿಷ್ಠಶ್ಚ್ಯವನಶ್ಚ ಗೌತಮೋ ಮೇಧಾತಿಥಿರ್ದೇವಲ ದೇವರಾತೋ ರಾಮಸ್ಥತಾಗಾದಿ ಸುತಶ್ಚ ಶಾಕಲೋ ಮೃಕಂಡು ಪುತ್ರಾತ್ರಿಜ ಪಿಪ್ಪಲಾದಾಹ. ಹೀಗೆ ಆ ಎಲ್ಲ ಋಷಿಗಳು ಕೂಡ ಅವರು ಬಂದು ಅತ್ಯಂತ ಪ್ರೀತಿಯಿಂದಾಗಿ ಅತ್ಯಂತ ಭಕ್ತಿಯಿಂದಾಗಿ ಭಾಗವತದ ಶ್ರವಣವನ್ನು ಮಾಡೋದಕ್ಕಾಗಿ ಅಂತ ಬಂದಿದ್ದಾರೆ. ಎಲ್ಲ ವೇದಾಂತಗಳ ಅಭಿಮಾನಿ ದೇವತೆಗಳು ತಾವೆಲ್ಲರೂ ಕೂಡ ಮೂರ್ತಿಮಂತರಾಗಿ ಅಲ್ಲಿಗೆ ಬಂದಿದ್ದಾರೆ. ಎಲ್ಲ ತೀರ್ಥಕ್ಷೇತ್ರದ ಅಭಿಮಾನಿ ದೇವತೆಗಳು ಅಲ್ಲಿಗೆ ಬಂದಿದ್ದಾರೆ. ಗಂಗಾದ್ಯ ಸರಿತಸ್ತತ್ರ ಪುಷ್ಕರಾದಿ ಸರಾಂಸಿ ಚ ಕ್ಷೇತ್ರಾಣಿ ಚ ದಿಶಸ್ಸರ್ವಾಹ ದಂಡಕಾದಿ ವನಾನಿ ಚ. ಹೀಗೆ ಸಮಸ್ತ ತೀರ್ಥಕ್ಷೇತ್ರಗಳ ಸನ್ನಿಧಾನ ಅಲ್ಲಿ ಬಂದು ನೆಲೆಸಿದೆ. ನಾವು ಸುಮಧ್ವ ವಿಜಯದಲ್ಲಿ ಕೇಳುತ್ತೇವೆ, ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ತಾವು ಸನ್ಯಾಸದ ಸ್ವೀಕಾರವನ್ನು ಮಾಡಿದಾಗ ಶ್ರೀಮದಾಚಾರ್ಯರು ತಾವು ಉಡುಪಿಯಿಂದಾಗಿ ನಾನು ಗಂಗಾ ಸ್ನಾನವನ್ನು ಮಾಡಿಕೊಂಡು ಬರುತ್ತೇನೆ ಎಂಬುದಾಗಿ ತಾವು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆದರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಕಳಿಸಬೇಕು ಅಂತಿರೋದಿಲ್ಲ. ಯಾಕೆಂದರೆ ಶ್ರೀಮದಾಚಾರ್ಯರೇನಾದರೂ ಹೊರಟು ಬಿಟ್ಟರೆ ಆಗ ಈ ಸತ್ಕಥೆಗಳು ಆ ಪಾಠ ಅಂತಲೂ ನಿಂತು ಹೋಗುತ್ತದೆ ಅಲ್ಲ. ಆ ಶ್ರೀಮದಾಚಾರ್ಯರ ವಿರಹವನ್ನು ತಡೆಯಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಅವರೇನು ಸರಿ ವಿಚಾರ ಮಾಡಿ ಹೇಳ್ತೀನಿ ಎಂಬುದಾಗಿ ಹಾಗೆ ಹೇಳುತ್ತಾ ಇದ್ದರು. ಅಷ್ಟರಲ್ಲಿ ಭಗವಂತ ತಾನೇ ಒಬ್ಬ ಪುರುಷನಲ್ಲಿ ಬಂದು ನೀವು ಗಂಗೆಗೆ ಬರಬೇಕಾಗಿಲ್ಲ, ನಾನೇ ಗಂಗೆಯೇ, ನೀವು ಇದ್ದಲ್ಲಿಗೇನೆ ಗಂಗೆಯು ಬರುತ್ತಾಳೆ ಎಂಬುದಾಗಿ ಹೇಳುತ್ತಾರೆ ಎಂಬುದಾಗಿ ತಿಳಿಯುತ್ತೇವೆ. ಇತಸ್ತೃತೀಯೇ ದಿವಸೇ ದ್ಯುನುನಗ ತ್ವದರ್ಥಮಾಸ್ಮಾಕ ತಟಾಕಮಾವ್ರಜೇತ್ ಅಥೋನ ಯಾಯ ಇತಿ ತಂ ತದಾವದತ್ ಎಂಬುದಾಗಿ ನಾವು ಕೇಳುತ್ತೇವೆ. ಹಾಗಾಗಿ ಅಂದರೆ ಎಲ್ಲಿ ಪಾಠ ಪ್ರವಚನಗಳು ನಡೆಯುತ್ತದೆಯೋ, ಎಲ್ಲಿ ಇಂತಹ ಶ್ರೇಷ್ಠವಾದಂತಹ ಶಾಸ್ತ್ರಗಳ ಶ್ರವಣ ನಡೆಯುತ್ತದೆಯೋ ಅಲ್ಲಿ ಸಮಸ್ತ ತೀರ್ಥಗಳ ಸನ್ನಿಧಾನ ಅಂತ ಅನ್ನೋದು ಇರುತ್ತದೆ ಎಂಬುದಾಗಿ ನಮಗೆ ಇಲ್ಲಿ ಸಿದ್ಧವಾಗುತ್ತಾ ಇದೆ. ಆಗ ಮೊದಲಿಗೆ ಆ ಶ್ರವಣವನ್ನು ಮಾಡುವಂತಹ ಅವರಲ್ಲಿ ಮುಖಭಾಗೆ ಸ್ಥಿತಾಸ್ತೆ ಚ ತದಗ್ರೆ ನಾರದ ಸ್ಥಿತಃ. ಎಲ್ಲ ಋಷಿಮುನಿಗಳು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಅವರೆಲ್ಲರೂ ಕೂಡ ಮುಂದಕ್ಕೆ ಕೂತಿದ್ದಾರೆ. ಅವರ ಎದುರಿಗೆ ನಾರದರು ಕೂತಿದ್ದಾರೆ. ಏಕಭಾಗೆ ಋಷಿಗಣಾಃ ತದನ್ಯತ್ರ ದಿವೌಕಸಃ. ಒಂದು ಕಡೆಗೆ ಎಲ್ಲ ಕಡೆಗೂ ಋಷಿಮುನಿಗಳು ಕೂತಿದ್ದಾರೆ, ಮತ್ತೊಂದು ಭಾಗದಲ್ಲಿ ಎಲ್ಲ ದೇವತೆಗಳು ಕೂತಿದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ತಾವು ಬಂದಿದ್ದಾರೆ. ಅಲ್ಲಿ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಏಕಾಗ್ರವಾದಂತಹ ಚಿತ್ತದಿಂದಾಗಿ ಭಾಗವತದ ಶ್ರವಣವನ್ನು ಮಾಡಬೇಕು ಅಂತ ಹೇಳಿದಾಗ ಮಾಹಾತ್ಮ್ಯಂ ಊಚರೇ ಸ್ಪಷ್ಟಂ ನಾರದಾಯ ಮಹಾತ್ಮನೆ. ಆಗ ಸನಕಾದಿಗಳೆಲ್ಲರೂ ಕೂಡ ಅಲ್ಲಿ ಬಂದಂತಹ ಎಲ್ಲ ಋಷಿಮುನಿಗಳಿಗೂ ನಾರದರನ್ನು ಮುಂದೆ ಕೂಡಿಸಿಕೊಂಡು ಭಾಗವತದ ಮಹಿಮೆಯನ್ನು ಹೇಳುತ್ತಾ ಇದ್ದಾರೆ. ಸದಾಸೇವ್ಯ ಶ್ರೀಮದ್ ಭಾಗವತೀ ಕಥಾ.
ಭಾಗವತದ ಶ್ರವಣವನ್ನು, ಭಾಗವತದ ಕಥೆಯನ್ನು ಸದಾಕಾಲ ಶ್ರವಣವನ್ನು ಮಾಡಬೇಕು, ಸದಾಕಾಲ ಸೇವಿಸಬೇಕು. ಈ ಭಾಗವತವು 18,000 ಶ್ಲೋಕದಿಂದಾಗಿ ಕೂಡಿದೆ, 12 ಸ್ಕಂದಗಳಿಂದಾಗಿ ಯುತವಾಗಿದೆ. ಈ ಭಾಗವತದ ಶ್ರವಣವನ್ನು ಎಲ್ಲಿಯವರೆಗೆ ಮಾಡೋದಿಲ್ಲವೋ ಅಲ್ಲಿಯವರೆಗೆ ನಾವು ಸಂಸಾರ ಚಕ್ರದಲ್ಲಿಯೇ ತಿರುಗುತ್ತಾ ಇರುತ್ತೇವೆ. ಯಾವತ್ ಕರ್ಣಗತಾ ನಾಸ್ತಿ ಶುಕಶಾಸ್ತ್ರ ಕಥಾಕ್ಷಣಂ, ಒಂದು ಕ್ಷಣವಾದರೂ ಈ ಶುಕಶಾಸ್ತ್ರವನ್ನು, ಶ್ರೀಮದ್ ಭಾಗವತವನ್ನು ನಾವು ಕಿವಿಯಿಂದಾಗಿ ಕೇಳದೇ ಇದ್ದರೆ ನಾವು ಸಂಸಾರದಿಂದಾಗಿ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಾಗವತದ ಶ್ರವಣವನ್ನು ಮಾಡಿದರೇನೇ ಮುಕ್ತಿ ಅಂತನ್ನೋದು ಆಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಕಥಾ ಭಾಗವತಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೇ ತದ್ಗೃಹಂ ತೀರ್ಥರೂಪಂ ಹಿ ವಸತಾಂ ಪಾಪನಾಶನಂ. ಯಾರ ಮನೆಯಲ್ಲಿ ನಿತ್ಯವೂ ಕೂಡ ಭಾಗವತದ ಶ್ರವಣ ಅಂತನೊಂದು ನಡೆಯುತ್ತದೆ, ಭಾಗವತದ ಪಾಠ ಪ್ರವಚನ ನಡೆಯುತ್ತದೆಯೋ ಅದು ಮನೆಯೇ ಅಲ್ಲ, ಅದು ತೀರ್ಥಕ್ಷೇತ್ರಕ್ಕೆ ಸಮಾನವಾದದ್ದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಾಗಾಗಿ ಅನೇಕ ಅಶ್ವಮೇಧ ಯಾಗಗಳನ್ನು, ಸಾವಿರಾರು ಅಶ್ವಮೇಧ ಯಾಗಗಳನ್ನು, ವಾಜಪೇಯಿ ಯಾಗಗಳನ್ನು ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ಈ ಭಾಗವತದ ಶ್ರವಣವನ್ನು ಒಂದು ಸಲ ಭಕ್ತಿಯಿಂದಾಗಿ ಮಾಡೋದರಿಂದಾಗಿ ಅಷ್ಟು ಫಲ ಅಂತನ್ನೋದು ಸಿಗುತ್ತದೆ. ಅದಕ್ಕಿಂತಲೂ ಅಧಿಕವಾದಂತಹ ಫಲ. ಕಲಾಂ ನರ್ಹಂತಿ ಷೋಡಶೀಂ, ಈ ಭಾಗವತದ ಕಥೆಯನ್ನು ಕೇಳಿದಾಗ ಏನು ಪುಣ್ಯ ಬರುತ್ತದೆಯೋ, ಏನು ಫಲ ಸಿಗುತ್ತದೆಯೋ ಅದರ ಒಂದು ಅಂಶಕ್ಕೂ ಕೂಡ ಆ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದಂತಹ ಪುಣ್ಯ ಫಲ ಅಂತನ್ನೋದು ಸಮಾನವಾಗೋದಿಲ್ಲ. ಅಂತಹ ಮಹಾಫಲ ಅಂತನ್ನೋದು ಭಾಗವತದಿಂದಾಗಿ ಸಿಗುತ್ತದೆ. ನ ಗಂಗಾ ನ ಗಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮತಾಂ ನಯೇತ್. ಗಂಗಾದಿ ಯಾವ ತೀರ್ಥಕ್ಷೇತ್ರಗಳು ಕೂಡ ಶ್ರೀಮದ್ ಭಾಗವತಕ್ಕೆ ಸಮಾನವಲ್ಲ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠಸ್ವ ಸ್ವಮುಖೇನೈವ ಯದೀಚ್ಛಸಿ ಪರಾಂ ಗತಿಂ. ಪ್ರತಿನಿತ್ಯವೂ ಕೂಡ, ಪ್ರತಿದಿನವೂ ಕೂಡ ನಾವು ಒಂದು ಅರ್ಧ ಶ್ಲೋಕವಾಗದಾದರೂ ಅಥವಾ ಒಂದು ಶ್ಲೋಕವಾಗಲಿ ಭಾಗವತದ ಶ್ರವಣವನ್ನು ಮಾಡಲೇಬೇಕು. ಭಾಗವತದ ಸ್ವಮುಖೇನೈವ, ತಮ್ಮ ಮುಖದಿಂದಲೇ ಭಾಗವತದ ಆ ಪದ್ಯಗಳನ್ನು, ಶ್ಲೋಕಗಳನ್ನು ಉಚ್ಚಾರಣೆ ಮಾಡಬೇಕು. ತಮಗೆ ಓದುವಂತಹ ಶಕ್ತಿ ಇಲ್ಲದೇ ಇರುವಾಗ ಶ್ರವಣವನ್ನಾದರೂ ಮಾಡಲೇಬೇಕು. ಹಾಗಾಗಿ ಯಾರು ಇಂತಹ ಶ್ರೇಷ್ಠವಾದಂತಹ ಭಾಗವತ ಶಾಸ್ತ್ರವನ್ನು ಅರ್ಥದಿಂದಾಗಿ ಸಹಿತವಾಗಿ ಹೇಳಿಸುತ್ತಾರೋ ಅವರು ಕೋಟಿ ಕೋಟಿ ಜನ್ಮಗಳಿಂದಾಗಿ ಮಾಡಿದಂತಹ ಪಾಪವೆಲ್ಲವೂ ಕೂಡ ನಶಿಸಿ ಹೋಗುತ್ತದೆ ಎಂಬುದಾಗಿ ಹೇಳುತ್ತಾ, ಅದರಲ್ಲೂ ಕೂಡ ಅಂತಕಾಲೇತು ಏನೈವ ಶ್ರೂಯತೆ ಶುಕಶಾಸ್ತ್ರವಾಗ್ ಪ್ರೀತ್ಯ ತಸ್ಸೇವ ವೈಕುಂಠಂ ಗೋವಿಂದೋಪಿ ಪ್ರಯಚ್ಛತಿ. ಅಂತ್ಯಕಾಲದಲ್ಲಿ ಇಂತಹ ಶ್ರೇಷ್ಠವಾದಂತಹ ಭಾಗವತದ ಶ್ರವಣವನ್ನು ಮಾಡೋದರಿಂದಾಗಿ ಭಗವಂತ ಅತ್ಯಂತ ಪ್ರೀತನಾಗಿ ಅವರಿಗೆ ವೈಕುಂಠವನ್ನೇ ಕೊಡುತ್ತಾನೆ. ಸ್ವಯಂ ಭಗವಂತ ತಾನು ಬಂದು ಕೊಡುತ್ತಾನೆ. ಆ ಭಾಗವತದ ಶ್ರವಣಾದಿಗಳನ್ನು ಮಾಡುವಂತಹ ವಿಧಿವಿಧಾನಗಳನ್ನು ಹೇಳ್ತಾರೆ. ಹೇಮಸಿಂಹಯುತಂ ಚೈತದ್ ವೈಷ್ಣವಾಯ ದದಾತಿ ಚ. ಭಾಗವತ ಪುಸ್ತಕವನ್ನಿಟ್ಟು ಬಂಗಾರದ ಸಿಂಹಾಸನ, ಬಂಗಾರದ ಆಸನವನ್ನು ಮಾಡಿ ಬ್ರಾಹ್ಮಣನಿಗೆ ಆ ಭಾಗವತದ ಪುಸ್ತಕವನ್ನು ದಾನವನ್ನು ಮಾಡಬೇಕಂತೆ. ಹಾಗೆ ಮಾಡಿದರೆ ಅವನು ಕೃಷ್ಣನಿಂದಾಗಿ ಸಾಯುಜ್ಯವನ್ನೇ ಹೊಂದುತ್ತಾನೆ. ಹಾಗಾಗಿ ಆ ಜನ್ಮ ಮಾತ್ರಮಪಿ ಏನ ಶಟೇನ ಕಿಂಚಿತ್ ಚಿತ್ತಂ ವಿಧಾಯ ಶುಕಶಾಸ್ತ್ರ ಕಥಾನಪೀತ ಚಂಡಾಲವಚ್ಚ ಖರವತ್ ಬತ ತೇನ ನೀತಂ ಮಿಥ್ಯಾ ಸ್ವಜನ್ಮ ಜನನೀ ಜನಿ ದುಃಖಭಾಜ. ಯಾರು ಜನ್ಮವನ್ನು ಹೊಂದಿ ಮನುಷ್ಯನಾಗಿ ಹುಟ್ಟಿ ಒಂದು ಕ್ಷಣವೂ ಕೂಡ ಭಾಗವತದ ಶ್ರವಣವನ್ನು ಮಾಡಿಲ್ಲ, ಅವನು ಚಂಡಾಲನಂತೆ, ಅವನು ಪಶು ಇದ್ದಂತೆ, ಅವನು ಮನುಷ್ಯನೇ ಅಲ್ಲ ಎಂಬುದಾಗಿ ಆ ಪದ್ಮಪುರಾಣ ನಮಗೆ ತಿಳಿಸಿಕೊಡುತ್ತಾ ಇದೆ. ಅವನು ಜೀವಚ್ಛವದಂತೆ, ಅವನು ಜೀವಿಸಿಯೂ ಕೂಡ ಏನೂ ಪ್ರಯೋಜನವಿಲ್ಲ. ಹಾಗಾಗಿ ಅವನ ಜನ್ಮಕ್ಕೆ ಅದು ಧಿಕ್ಕಾರವಿದ್ದಂತೆ. ಹಾಗೆ ಹೊತ್ತೂ ಕೂಡ ಭಾಗವತದ ಶ್ರವಣವನ್ನು ಮಾಡದೇ ಇರಬಾರ್ದು. ಅವಶ್ಯವಾಗಿಯೂ ಕೂಡ ಭಾಗವತದ ಶ್ರವಣವನ್ನು ಮಾಡಬೇಕು. ಅನೇಕ ಜನ್ಮಗಳ ಪುಣ್ಯವಿದ್ದರೆ ಆಗ ಭಾಗವತದ ಶ್ರವಣವನ್ನು ಮಾಡಲಿಕ್ಕೆ ಸಿಗುತ್ತದೆ. ಇನ್ನು ಎಷ್ಟು ದಿನ ಶ್ರವಣವನ್ನು ಮಾಡಬೇಕು ಅಂತ ಕೇಳಿದ್ರಲ್ಲ, ದಿನಾನಾಂ ನಿಯಮೋ ನಾಸ್ತಿ ಸರ್ವದಾ ಶ್ರವಣಂ ಮತಂ. ಇಷ್ಟು ದಿನ ಕೇಳಬೇಕು ಅಂತನ್ನುವಂತಹ ನಿಯಮ ಇಲ್ಲ, ಸದಾಕಾಲ ಕೇಳುತ್ತಾನೇ ಇರಬೇಕು. ಊಟ ಮಾಡಲಿಕ್ಕೆ ಏನಾದರೂ ನಿಯಮ ಇದೆಯಾ? ಇಷ್ಟು ದಿನ ಊಟ ಮಾಡಬೇಕು, ಒಂದು 20 ವರ್ಷ ಊಟ ಮಾಡಬೇಕು, ಆಮೇಲೆ ಊಟ ಮಾಡಬಾರ್ದು ಅಂತ ಹಾಗೇನು ನಿಯಮ ಇದೆಯಾ? ಯಾವಾಗಲೂ ಊಟವನ್ನು ಮಾಡ್ತಾನೆ ಇರ್ತೀವಿಲ್ಲ ಪ್ರತಿದಿನ. ಹಾಗೆ ನಿತ್ಯದಲ್ಲೂ ಕೂಡ ಭಾಗವತದ ಶ್ರವಣವನ್ನು ಮಾಡಲೇಬೇಕು. ಅಶಕ್ಯತ್ವಾತ್ ಕಲೋಬೋಧ್ಯ ವಿಶೇಷೋಚ್ಚ ಸುಖಾಗ್ನೇಯ. ಆದರೆ ಕಲಿಯುಗದಲ್ಲಿ ಪ್ರತಿನಿತ್ಯ ಭಾಗವತದ ಶ್ರವಣವನ್ನು ಮಾಡಬೇಕು ಅಂತಂದರೆ ಅದು ಸಾಧ್ಯವಾಗೋದಿಲ್ಲ. ಅನೇಕ ಕಾರ್ಯಗಳಲ್ಲಿ ನಾವು ವ್ಯಗ್ರವಾಗಿಬಿಟ್ಟಿರುತ್ತೇವೆ. ಹಾಗಾಗಿ ಕಲಿಯುಗದಲ್ಲಿ ಮಾತ್ರ ಒಂದು ಸಪ್ತಾಹದ ಶ್ರವಣವನ್ನು ಮಾಡಿದರೂ ಕೂಡ, ನಿತ್ಯದಲ್ಲಿ ಶ್ರವಣ ಮಾಡಿದರೆ ಏನು ಪುಣ್ಯ ಬರುತ್ತದೆಯೋ ಅದು ಕೇವಲ ಒಂದು ಸಪ್ತಾಹದ ಶ್ರವಣವನ್ನು ಮಾಡೋದರಿಂದಾಗಿ ಅಷ್ಟು ಪುಣ್ಯ ಅಂತನ್ನೋದು ಬರುತ್ತದೆ. ಹಾಗಾಗಿ ಮನಸಶ್ಚ ಜಯಾದ್ರೋಗಾತ್ ಪುಂಸಾಂ ಚೈವಾಶ್ರಯಕ್ಷಯಾತ್ ಕಲೇರ್ದೋಷಬಹುತ್ವಾಚ್ಚ ಸಪ್ತಾಹ ಶ್ರವಣಂ ಮತಂ. ಅಷ್ಟು ಬಹಳ ದೀರ್ಘಕಾಲ ನಾವು 1 ವರ್ಷ
ಹಾಗೆಲ್ಲ ಭಾಗವತದ ಶ್ರವಣವನ್ನು ಮಾಡಬೇಕು ಅಂದರೆ ಅಷ್ಟು ದಿನ ನಾವು ಇಂದ್ರಿಯಗಳನ್ನು ಜಯಿಸಿ ಮನಸ್ಸನ್ನು ಜಯಿಸಿ ಭಾಗವತದ ಶ್ರವಣವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅನೇಕ ಕಲಿಕಾಲದ ದೋಷಗಳಿವೆ. ಹಾಗಾಗಿ ಕಲಿಯುಗದಲ್ಲಿ ಒಂದು ಸಪ್ತಾಹ ಶ್ರವಣವನ್ನು ಮಾಡಿದರೂ ಕೂಡ ಅಷ್ಟು ಪುಣ್ಯ ಅಂತ ಅನ್ನೋದು ಬರುತ್ತದೆ. ಕಲಿಯುಗದಲ್ಲಿ ಬೇರೆ ಏನು ಕರ್ಮಗಳನ್ನು ಮಾಡಿದರೂ ತಪಸ್ಸನ್ನು ಮಾಡಿ ಯೋಗಾಭ್ಯಾಸವನ್ನು ಮಾಡಿ ಅನೇಕ ಉಪವಾಸಗಳನ್ನು ಮಾಡಿ ಹೊಂದಬಹುದಾದಂತಹ ಪುಣ್ಯವನ್ನು ಫಲವನ್ನು ಕೆಲವು ಕ್ಷಣಗಳ ಕಾಲದಲ್ಲಿ ನಾವು ಭಾಗವತದ ಶ್ರವಣವನ್ನು ಮಾಡೋದರಿಂದಾಗಿ ಆ ಪುಣ್ಯ ಅಂತ ಅನ್ನೋದು ಸಿಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆಗ ಸಾಶ್ಚರ್ಯಮೇತತ್ ಕಥಿತಂ ಕಥಾನಕಂ ಜ್ಞಾನಾದಿಧರ್ಮಾನ್ ವಿಗಣಯ್ಯ ಸಾಂಪ್ರತಂ ನಿಶ್ರೇಯಸೆ ಭಾಗವತಂ ಪುರಾಣಂ ಜಾತಂ ಕುತೋ ಯೋಗ ವಿದಾದಿ ಸೂಚಕಂ. ಭಾಗವತಕ್ಕೆ ಇಂತಹ ಶ್ರೇಷ್ಠವಾದಂತಹ ಸ್ಥಾನ ಅಂತ ಅನ್ನೋದು ಹೇಗೆ ಸಿಕ್ಕಿದೆ ಎಂಬುದಾಗಿ ಅವರೆಲ್ಲರೂ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಹೇಳುತ್ತಾ ಇದ್ದಾರೆ. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ತಾನು ಎಲ್ಲ ಕಾರ್ಯವನ್ನು ಮುಗಿಸಿ ತಾನು ಇನ್ನು ತನ್ನ ಲೋಕಕ್ಕೆ ಹೋಗಬೇಕು ಅಂತ ಅಂದುಕೊಂಡಾಗ ಉದ್ಧವ ತಾನು ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡಿದಂತೆ, ಮಚ್ಚಿತ್ತೇ ಮಹತೀ ಚಿಂತಾ ತಾಂ ಶುತ್ವ ಸುಖಮಾವಹ. ನನಗೆ ಒಂದು ಮನಸ್ಸಿನಲ್ಲಿ ಬಹಳ ಚಿಂತೆ ಅಂತ ಅನ್ನೋದು ಕಾಡುತ್ತಾ ಇದೆ, ಆ ಪ್ರಶ್ನೆಗೆ ಉತ್ತರವನ್ನು ಕೊಡು ಎಂಬುದಾಗಿ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಈಗ ಕಲಿಯುಗ ಅಂತ ಅನ್ನೋದು ಪ್ರಾರಂಭವಾಗೋದಿದೆ, ಘೋರವಾದಂತಹ ಕಲಿಯುಗ. ಆ ಕಲಿಯುಗದ ಒಂದು ಪ್ರಭಾವದಿಂದಾಗಿ ಸಜ್ಜನರೇ ಇಲ್ಲದೆ ಆದಂತೆ ಆಗುತ್ತಾರೆ. ಹಾಗಾಗಿ ಮೊದಲಿಗೇನೆ ಆ ಕಲಿಯುಗದ ಧರ್ಮದಿಂದಾಗಿ ಅನೇಕ ಜನ ದುಷ್ಟರಿದ್ದಾರೆ. ಆ ದುಷ್ಟರ ಪ್ರಭಾವದಿಂದಾಗಿ ಸಜ್ಜನರೂ ಕೂಡ ನಿನ್ನಿಂದ ವಿಮುಖರಾಗುತ್ತಾರೆ. ಹಾಗಾಗಿ ಅವರಿಗೆ ಸುಖವಾಗೋದು ಹೇಗೆ, ಅವರಿಗೆ ನಿನ್ನ ದರ್ಶನವಾಗೋದು ಹೇಗೆ, ಅವರು ನಿನ್ನನ್ನು ಹೇಗೆ ಕಾಣುತ್ತಾರೆ, ನಿನ್ನನ್ನು ಹೇಗೆ ತಿಳಿಯುತ್ತಾರೆ ಅಂತ ಕೇಳಿದಾಗ ಆಗ ಪ್ರಭಾಸ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಹೇಳುತ್ತಾನೆ, ನನ್ನ ಒಂದು ತೇಜಸ್ಸೇನಿದೆಯೋ ಆ ಎಲ್ಲ ತೇಜಸ್ಸನ್ನು ಕೂಡ ನನ್ನ ಶಕ್ತಿಯನ್ನು ನನ್ನ ರೂಪವನ್ನು ಭಾಗವತದಲ್ಲಿ ಇಟ್ಟು ನಾನು ಹೋಗುತ್ತೇನೆ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಹಾಗೆ ತನ್ನ ಸಾಮರ್ಥ್ಯವನ್ನೆಲ್ಲವನ್ನು ಕೂಡ ಆ ಭಾಗವತದಲ್ಲಿ ಇಟ್ಟು ತಾನು ಅದೃಶ್ಯನಾಗಿದ್ದಾನೆ. ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವಂ. ಆ ಭಾಗವತದಲ್ಲಿ ತಾನು ಪ್ರವೇಶವನ್ನು ಮಾಡಿ ತಾನು ತಿರೋಧಾನವನ್ನು ಹೊಂದಿದ. ಹಾಗಾಗಿ ಭಾಗವತ ಅಂತಂದರೆ ಸಾಕ್ಷಾತ್ತು ಪರಮಾತ್ಮನ ವಾಂಗ್ಮಯ ಮೂರ್ತಿ ಪ್ರತಿಮೆ. ಶ್ರೀಮದ್ ಭಾಗವತ ಅಂದರೆ ಭಗವಂತನ ಪ್ರತಿಮೆಯೇ. ತೇನೇಯಂ ವಾಂಗ್ಮಯೀ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇಹೇ. ಹಾಗಾಗಿ ಎಲ್ಲ ಸಾಧನೆಗಳನ್ನು ತಿರಸ್ಕರಿಸಿ ಭಾಗವತ ಅಂತ ಅನ್ನೋದು ಹಾಗೆ ಶೋಭಿಸುತ್ತಾ ಇದೆ ಎಂಬುದಾಗಿ ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತನ್ನು ಆಗ ಸನಕಾದಿಗಳೆಲ್ಲರೂ ಕೂಡ ಹೇಳಿದ್ದಾರೆ. ಆಗ ಶ್ರೀಮದ್ ಭಾಗವತವನ್ನು ಹೇಳಲು ಪ್ರಾರಂಭಿಸಿದಾಗ ಅಲ್ಲಿಗೆ ಭಕ್ತಿಯು ತಾನು ತನ್ನ ಮಕ್ಕಳಿಂದಾಗಿ ಸಹಿತಳಾಗಿ ಬಂದಿದ್ದಾಳೆ. ಆಗ ಸನಕಾದಿಗಳು ಅಲ್ಲಿರುವಂತಹ ಋಷಿಮುನಿಗಳು ಅವರೆಲ್ಲರೂ ಕೂಡ ಆಶ್ಚರ್ಯಪಡುತ್ತಾ ಇದ್ದಾರೆ. ಇಂತಹದ್ದು ನಾವು ಈ ಭಾಗವತದ ಕಥೆಯನ್ನು ಹೇಳುತ್ತಾ ಇದ್ದರೆ ಸಾಕ್ಷಾತ್ತು ಭಕ್ತಿ ಜ್ಞಾನ ವೈರಾಗ್ಯಗಳೇ ಅವರಿಗೆ ನಿಶ್ಚೇಷ್ಟರಾಗಿ ಬಿದ್ದಿದ್ದರು, ಅವರೂ ಕೂಡ ಬಂದಿದ್ದಾರೆ ಅಲ್ಲ ಅಂತ ಅವರೆಲ್ಲರೂ ಕೂಡ ಆಶ್ಚರ್ಯವನ್ನು ಪಡುತ್ತಾ ಇದ್ದಾರೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಅವರು ಭಗವಂತನ ಗುಣಗಾನವನ್ನು ಭಗವಂತನ ನಾಮಗಳನ್ನು ಕೀರ್ತನೆ ಮಾಡುತ್ತಾ ಆ ಭಕ್ತಿಯು ತನ್ನ ಮಕ್ಕಳಿಂದಾಗಿ ಸಹಿತಳಾಗಿ ಬಂದಿದ್ದಾಳೆ. ಇನ್ನೂ ಭಾಗವತ ಪ್ರಾರಂಭ ಮಾಡ್ತಾ ಇದ್ದಾರೆ ಅಷ್ಟೇ. ಆ ಭಕ್ತಿಯ ಮಕ್ಕಳು ಜ್ಞಾನ ವೈರಾಗ್ಯಗಳು ತರುಣರಾಗಿ ಬಂದಿದ್ದಾರೆ. ಭಕ್ತಿ ಸುತೌತೌ ತರುಣೌ ಗೃಹೀತ್ವ. ಅವರಿಬ್ಬರು ತರುಣರಾಗಿ ಬಂದಿದ್ದಾರೆ. ಇದು ಆ ಭಾಗವತದ ಮಹಿಮೆ ಎಂಬುದಾಗಿ ಆ ಋಷಿಮುನಿಗಳೆಲ್ಲರೂ ಕೂಡ ಆಶ್ಚರ್ಯವನ್ನು ಪಡುತ್ತಾ ಇದ್ದಾರೆ. ಆಗ ಅಥ ವೈಷ್ಣವಚಿತ್ತೇಷು ದೃಷ್ಟ್ವಾ ಭಕ್ತಿಂ ಅಲೌಕಿಕೀಂ ಆವಿವೇಶ ಸ್ವಭಕ್ತಾನಾಂ ಹೃದಯಾನ್ಯಮಲಾನಿ ಚ. ಆಗ ಭಕ್ತಿಯು ತಾನು ಬಹಳ ಧನ್ಯಳಾಗಿದ್ದೇನೆ, ನಿಮ್ಮಿಂದ ನಾನು ಅನುಗೃಹೀತಳಾಗಿದ್ದೇನೆ ಎಂಬುದಾಗಿ ಅವರಿಗೆ ಪುನಃ ಪುನಃ ನಮಸ್ಕಾರವನ್ನು ಮಾಡಿದ್ದಾಳೆ. ಈಗ ನಾನು ಎಲ್ಲಿ ಇರಬೇಕು, ನನಗೆ ಒಂದು ಸ್ಥಾನವನ್ನು ಕೊಡ್ರಿ ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡಿದಾಗ ಸುಧೈರ್ಯ ಸಂಶಯ ನಿರಂತರಂ ವೈಷ್ಣವ ಮಾನಸಾನಿ. ಸದಾಕಾಲ ವಿಷ್ಣು ಭಕ್ತರು ಅಂತೇನಿದ್ದಾರೆ ಅವರ ಮನಸ್ಸಿಗಳಲ್ಲಿ ನೀನು ವಾಸವಾಗಿ ಇರು ಎಂಬುದಾಗಿ ಆ ಋಷಿಮುನಿಗಳೆಲ್ಲರೂ ಕೂಡ ಹೇಳಿದ್ದಾರೆ. ಆಗ ಭಕ್ತಿಯು ಎಲ್ಲ ಭಕ್ತರ ಮನಸ್ಸಿನಲ್ಲಿ ತಾನು ಪ್ರವಿಷ್ಟಳಾಗಿದ್ದಾಳೆ. ಆವಿವೇಶ ಸ್ವಭಕ್ತಾನಾಂ ಹೃದಯಾನ್ಯಮಲಾನಿ ಚ. ಶುದ್ಧವಾದಂತಹ ದೋಷರಹಿತವಾದಂತಹ ಭಗವದ್ಭಕ್ತರ ಮನಸ್ಸಿನಲ್ಲಿ ತಾನು ಪ್ರವಿಷ್ಟಳಾಗಿದ್ದಾಳೆ. ವೈಕುಂಠ ವಾಸಿನೋ ಯೇ ಚ ವೈಷ್ಣವ ಉದ್ಧವಾದಯ ತತ್ಕಥಾ ಶ್ರವಣಾರ್ಥಂತೆ ಗೂಢರೂಪೇಣ ಸಂಸ್ಥಿತಾ. ಅಲ್ಲಿ
ಆ ವೈಷ್ಣವರ ಹೃದಯದಲ್ಲಿ ಅನೇಕ ಜನ ಭಗವದ್ಭಕ್ತರು ಉದ್ಧವಾದಿಗಳೆಲ್ಲರೂ ಕೂಡ ಬಂದು ಸನ್ನಿಹಿತರಾಗಿದ್ದಾರೆ. ಭಗವಂತನ ಆ ಶ್ರವಣವನ್ನು ಮಾಡಬೇಕು, ಭಗವಂತನ ಗುಣಗಾನವನ್ನು ಕೇಳಬೇಕು ಅಂತ ಅವರೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದಾಗಿ ಬಂದು ಕೂತಿದ್ದಾರೆ. ಆಗ ಸೂತಾಚಾರ್ಯರು ಪ್ರಶ್ನೆಯನ್ನು ಸನಕಾದಿಗಳಿಗೆ ಅಲ್ಲಿರುವಂತಹ ಋಷಿಮುನಿಗಳು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಕೇಕೆ ವಿಶುದ್ಧಂತಿ ವದಂತು ಮಹ್ಯಂ ಸಪ್ತಾಹ ಯಜ್ಞೇನ ಕಥಾಮಯೇನ. ಹೀಗೆ ಸಪ್ತಾಹ ಕ್ರಮದಿಂದಾಗಿ ಭಾಗವತದ ಶ್ರವಣವನ್ನು ಮಾಡೋದರಿಂದಾಗಿ ಯಾರ್ಯಾರು ಶುದ್ಧರಾಗುತ್ತಾರೆ, ಯಾರ್ಯಾರು ಪವಿತ್ರರಾಗುತ್ತಾರೆ ಅದನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿದಾಗ ಅದಕ್ಕೆ ಹೇಳುತ್ತಾರೆ, ಯಾರು ಸದಾಕಾಲ ಪಾಪವನ್ನೇ ಮಾಡುತ್ತಾ ಇರುತ್ತಾರೆ, ಸದಾಕಾಲ ದುರಾಚಾರವನ್ನೇ ಮಾಡುತ್ತಾ ಇರುತ್ತಾರೆ, ಅಂತಹ ನೀಚರೂ ಕೂಡ, ಬಹಳ ಕುಟಿಲವಾದಂತಹ ಬುದ್ಧಿಯುಳ್ಳವರು ಕೂಡ ಸಪ್ತಾಹ ಕ್ರಮದಿಂದಾಗಿ ಭಾಗವತದ ಶ್ರವಣವನ್ನು ಮಾಡಿದರೆ ಕಲಿಯುಗದಲ್ಲಿ ಅವರೂ ಕೂಡ ಪವಿತ್ರರಾಗುತ್ತಾರೆ, ಶುದ್ಧರಾಗುತ್ತಾರೆ. ಕಾಯೇನ ವಾಚ ಮನಸಾಪಿ ಪಾತಕಂ ನಿತ್ಯಂ ಪ್ರಕುರ್ವಂತಿ ಹಠೇನ. ಹಠ ಹಿಡಿದು ಸದಾಕಾಲ ಮೂರೂ ಕರಣಗಳಿಂದಾಗಿ, ಮನಸ್ಸಿನಿಂದಾಗಿ, ಮಾತಿನಿಂದಾಗಿ, ದೇಹದಿಂದಾಗಿ ಪಾಪಗಳನ್ನು ಮಾಡುವಂತಹ ಅವರು ಕೂಡ ಭಾಗವತದ ಶ್ರವಣದಿಂದಾಗಿ ಅವರು ಪವಿತ್ರರಾಗುತ್ತಾರೆ. ಇದಕ್ಕೆ ಒಂದು ಕಥೆಯನ್ನು ಹೇಳುತ್ತೇವೆ ಎಂಬುದಾಗಿ ಸನಕಾದಿಗಳು ಆ ಕಥೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಹಿಂದೆ ತುಂಗಭದ್ರಾ ತೀರ, ಆ ತುಂಗಭದ್ರಾ ತೀರದಲ್ಲಿ ಉತ್ತಮವಾದಂತಹ ಒಂದು ಪಟ್ಟಣವಿದೆ. ಆ ಪಟ್ಟಣದಲ್ಲಿ ಆತ್ಮದೇವ ಎಂಬುದಾಗಿ ಒಬ್ಬ ಬ್ರಾಹ್ಮಣನಿದ್ದಾನೆ. ತಾನು ಎಲ್ಲ ವೇದಾಂತಗಳನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿಕೊಂಡು ತಾನು ದುಂದುಳಿ ಅನ್ನುವಂತಹ ಒಬ್ಬ ಸ್ತ್ರೀಯನ್ನು ವಿವಾಹವಾಗಿದ್ದಾನೆ. ಆ ದುಂದುಳಿಯಾದರೂ ಬಹಳ ಕಲಹಪ್ರಿಯಳು, ಯಾವಾಗಲೂ ಮನೆಯಲ್ಲಿ ನನ್ನ ಮಾತೇ ನಡೆಯಬೇಕು ಎಂಬುದಾಗಿ ಸಾಧಿಸುವಂತಹ ಅವಳು. ಹಾಗಾಗಿ ಅವರ ಮನೆಯಲ್ಲಿ ಬೇಕಾದಷ್ಟು ಸಂಪತ್ತಿತ್ತು. ಆ ಸಂಪತ್ತಿದ್ದರೂ ಕೂಡ ಆ ದಂಪತಿಗಳಿಗೆ ಸುಖ ಅಂತ ಅನ್ನೋದಿರಲಿಲ್ಲ. ಯಾವಾಗಲೂ ಆಕೆ ಜಗಳ ಆಡ್ತಾ ಇರ್ತಾಳೆ. ಹಾಗಾಗಿ ಸುಖ ಹೇಗೆ ಸಿಗುತ್ತದೆ, ಸುಖವೇ ಇರಲಿಲ್ಲ. ಆಗ ಅದರ ಜೊತೆಗೆ ಮತ್ತೊಂದು ಮನಸ್ಸಿಗೆ ಪೀಡೆಯನ್ನು ಉಂಟು ಮಾಡೋದು ಅಂತಂದರೆ ಅವರಿಗೆ ಮಕ್ಕಳೇ ಆಗಲಿಲ್ಲ. ಹಾಗಾಗಿ ಆತ್ಮದೇವ ಬಹಳ ಚಿಂತಾಕ್ರಾಂತನಾದ, ಬಹಳ ದುಃಖಿತನಾಗಿ ಆ ಮನೆಯ ಆ ವಾತಾವರಣದಲ್ಲಿ ಇರಲಿಕ್ಕೆ ತನಗೆ ಇಷ್ಟವಾಗಲಿಲ್ಲ. ತಾನು ಅರಣ್ಯಕ್ಕೆ ಹೊರಟು ಬಿಟ್ಟ. ಅರಣ್ಯಕ್ಕೆ ಬಂದಿದ್ದಾನೆ. ಆಗ ಅರಣ್ಯಕ್ಕೆ ಬಂದು ತಾನು ಮಧ್ಯಾಹ್ನವಾಗಿದೆ, ಆ ಬಿಸಿಲಿನ ತಾಪದಿಂದಾಗಿ ಬಹಳ ನೀರಡಿಕೆಯಾಗಿದೆ. ಆ ಅರಣ್ಯದಲ್ಲೇ ಇರುವಂತಹ ಒಂದು ಸರೋವರಕ್ಕೆ ಹೋಗಿ ತಾನು ನೀರಿನ ಪಾನವನ್ನು ಮಾಡಿದ್ದಾನೆ. ಸರಿಯಾಗಿ ಆಗಲೇ ಒಬ್ಬ ಸನ್ಯಾಸಿಗಳು ಬಂದಿದ್ದಾರೆ. ಆಗ ಸನ್ಯಾಸಿಗಳು ಬಂದು ಅವನಿಗೆ ಕೇಳುತ್ತಾ ಇದ್ದಾರೆ, ಬಹಳ ದುಃಖಿತನಾಗಿದ್ದಿ, ಯಾಕೆ ನೀನು ಇಲ್ಲಿ ವನಕ್ಕೆ ಬಂದಿದ್ದಿ ಹೇಳು ಎಂಬುದಾಗಿ ಕೇಳಿದಾಗ ಅದಕ್ಕೆ ಆಗ ಆತ್ಮದೇವ ಹೇಳಿದ, ನನಗೆ ಬಹಳ ದುಃಖವಾಗಿದೆ. ಮದ್ದತ್ತಂ ನೈವ ಗೃಹಂತಿ ಪ್ರೀತ್ಯಾ ದೇವಾಹ ದ್ವಿಜಾದಯ. ನಾನೇನಾದರೂ ಹೋಮವನ್ನು ಮಾಡಿದರೆ ದೇವತೆಗಳು ಬಂದು ಆಹುತಿಯನ್ನೇ ಸ್ವೀಕಾರ ಮಾಡೋದಿಲ್ಲ. ನಾನು ಯಾವುದಾದರೂ ಬ್ರಾಹ್ಮಣರನ್ನು ಮನೆಗೆ ಕರೆದರೆ ಅವರೂ ಕೂಡ ಬರೋದೇ ಇಲ್ಲ, ಯಾಕೆಂದರೆ ನನಗೆ ಮಕ್ಕಳೇ ಇಲ್ಲ ಎಂಬುದಾಗಿ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ನಾನು ಕೊಟ್ಟಿರುವಂತಹ ದಾನವನ್ನಾಗಲಿ ಹವಿಸ್ಸನ್ನಾಗಲಿ ಸ್ವೀಕಾರವೇ ಮಾಡೋದಿಲ್ಲ. ಹಾಗಾಗಿ ನನಗೆ ಬಹಳ ದುಃಖವಾಗಿದೆ. ಪ್ರಾಣಾನ್ ತ್ಯಕ್ತುಂ ಇಹಾಗತಃ. ನನ್ನ ಪ್ರಾಣಗಳನ್ನು ಬಿಡೋದಕ್ಕಾಗಿ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಇನ್ನು ಈ ಸಂಸಾರದ ದುಃಖವನ್ನು ತಡೆಯಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಾಗಾಗಿ ಪ್ರಾಣಗಳನ್ನು ತ್ಯಾಗ ಮಾಡೋದಕ್ಕಾಗಿ ಅಂತ ಬಂದಿದ್ದೇನೆ ಅಂತ ಹೇಳಿದಾಗ ಆಗ ಅವನ ಆ ದುಃಖವನ್ನು ಹೇಗೆ ಹಂಚಿಕೊಳ್ಳುತ್ತಾನೆ ಅಂತಂದರೆ, ನಾನು ಯಾವುದಾದ್ರೂ ಗಿಡವನ್ನು ಬೆಳೆಸಿದೆ, ಬೀಜವನ್ನು ಬಿತ್ತಿದೆ ಅಂತಂದರೆ ಆ ಗಿಡವೂ ಕೂಡ ಫಲವನ್ನು ಕೊಡೋದಿಲ್ಲ. ನಾನು ಯಾವುದಾದ್ರೂ ಗೋವಿಗೆ ಪೋಷಣವನ್ನು ಮಾಡಿದೆ, ಗೋವಿಗೆ ಮೇಯಿಸಿದೆ ಅಂತಂದರೆ ಆ ಗೋವು ಕೂಡ ಗರ್ಭವತಿ ಆಗೋದಿಲ್ಲ. ಅಂತಹ ದೌರ್ಭಾಗ್ಯವಂತ ನಾನು. ಹಾಗಾಗಿ ನನ್ನ ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದ್ದೇನೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಮಕ್ಕಳೇ ಆಗುತ್ತಿಲ್ಲ, ನನಗೆ ಮಕ್ಕಳಾಗೋದಲ್ಲ, ನನ್ನ ಸಂಬಂಧ ಯಾರಿಗಾಗುತ್ತಾ ಇದೆ ಅವರಿಗೂ ಕೂಡ ಮಕ್ಕಳೇ ಆಗ್ತಾ ಇಲ್ಲ. ಹಾಗಾಗಿ ನನ್ನಿಂದ ಎಲ್ಲರೂ ಕೂಡ ದೂರರಾಗಿದ್ದಾರೆ. ನನ್ನ ಈ ದೌರ್ಭಾಗ್ಯವನ್ನು ಕಂಡು ನನಗೆ ಬಹಳ ದುಃಖವಾಗಿದೆ. ಸಂತತೇಹೇ ಸಗರೋ ದುಃಖಂ ಅವಾಪಾಂಗ ಪುರಾತಥ. ಆಗ ಆ ಸನ್ಯಾಸಿಗಳು ಹೇಳುತ್ತಾ ಇದ್ದಾರೆ, ನೀನು ಸಂತಾನ ಬೇಕು ಅಂತ ಹಠ ಮಾಡಬೇಡ, ವಿವೇಕವನ್ನು ಹೊಂದು, ಜ್ಞಾನವನ್ನು ಪಡಿ, ಆ ಸಂಸಾರದಲ್ಲಿ ಆಸಕ್ತನಾಗಬೇಡ. ಮಕ್ಕಳನ್ನು ಪಡೆದರೆ ಸುಖವಾಗುತ್ತದೆ ಅಂತ ತಿಳಿದೆಯಾ? ಮಕ್ಕಳನ್ನು ಹೊಂದಿದರೂ ಕೂಡ ಸಗರ ರಾಜ, ತಾನು ಸೂರ್ಯವಂಶದಲ್ಲಿ ಬರುವಂತಹ ಸಗರ ರಾಜನಿಗೆ 60,000 ಜನ ಮಕ್ಕಳಾದರು. ಆದರೆ ಅವರೆಲ್ಲರೂ ಕೂಡ ಏನಾದರೂ ಕಪಿಲ ಋಷಿಗಳ ಒಂದು ದೃಷ್ಟಿಯಿಂದಾಗಿ ಅವರೆಲ್ಲರೂ ಕೂಡ ಭಸ್ಮರಾಗಿಬಿಟ್ರು. ಇನ್ನು ಅಂಗರಾಜನಿಗೆ 1,000,000 ಜನ ಹೆಂಡಂದಿರಿದ್ದರು, ಆದರೂ ಕೂಡ ತನಗೆ ಮಕ್ಕಳೇ ಆಗಿರಲಿಲ್ಲ. ಆಗ ಅಂಗಿರಸ್ ಋಷಿಗಳು ಅಲ್ಲಿಗೆ ಬಂದಾಗ ಅವರಿಗೆ ಹೇಗೋ ಪ್ರಾರ್ಥನೆ ಮಾಡಿ ತನ್ನ ವಿಧಿಲಿಖಿತವನ್ನು ಕೂಡ ಅದನ್ನು ಮಾರ್ಜನವನ್ನು ಮಾಡಿಸಿಕೊಂಡು ತಾನು ಮಗನನ್ನು ಹೊಂದಿದ. ಆದರೆ ತನಗೇನಾಯಿತು, ಅದು ದುಃಖಕ್ಕೇನೇ ಕಾರಣವಾಯಿತು. ಎಲ್ಲ ಸವತಿಯರು ಕೂಡ ಆ ಮಗುವನ್ನು ಹೆಚ್ಚು ಪ್ರೀತಿ ಮಾಡುತ್ತಾನೆ, ಆ ಮಗುವಿನ ತಾಯಿಯನ್ನೇ ಹೆಚ್ಚು ಪ್ರೀತಿ ಮಾಡುತ್ತಾನೆ ಅಂತ ಹೇಳಿಬಿಟ್ಟು ವಿಷವನ್ನು ಕೊಟ್ಟು ಆ ಮಗುವನ್ನು ಕೊಂದುಬಿಟ್ರಲ್ಲ. ಹಾಗಾಗಿ ಹಾಗೇನೇ
ನಮ್ಮ ಹಣೆಬರಹದಲ್ಲಿ ಇಲ್ಲದೇ ಇದ್ದದ್ದನ್ನು ಹೊಂದಬೇಕು ಅಂತ ಪ್ರಯತ್ನ ಮಾಡಿದರೆ ಅದು ದುಃಖಕ್ಕೇನೇ ಕಾರಣವಾಗುತ್ತದೆ. ಹಾಗಾಗಿ ಸಂತಾನ ಬೇಕು ಅಂತ ಹಠ ಮಾಡಬೇಡ, ನೀನು ಕೂಡ ವಿರಕ್ತನಾಗಿಬಿಡು ಅಂತ ತಾವು ಹೇಳುತ್ತಾ ಇದ್ದಾರೆ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನ, ನನಗೆ ಮಕ್ಕಳಿಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದರೆ ನೀವೇನೋ ಸನ್ಯಾಸ ಅಂತಿರಲ್ಲ, ಪುತ್ರನಿಗೂ ಸನ್ಯಾಸಕ್ಕೂ ಏನಾದರೂ ಸಂಬಂಧವಿದೆಯಾ? ನಾನು ಸನ್ಯಾಸವನ್ನು ಹೊಂದೋದಿಲ್ಲ. ನಾನು ಮಕ್ಕಳನ್ನು ಪಡೆದು ಚೆನ್ನಾಗಿ ಸಂಸಾರದಲ್ಲಿ ಸುಖವಾಗಿರಬೇಕು ಅಂತ ಬಯಸಿದ್ದೇನೆ. ಹೇಗಾದರೂ ಮಾಡಿ ನನಗೆ ಮಕ್ಕಳನ್ನು ಅನುಗ್ರಹಿಸ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆಗ ಅವನ ಹಠವನ್ನು ನೋಡಿ ಸರಿ ಅಂತ ಹೇಳಿಬಿಟ್ಟು ಸನ್ಯಾಸಿಗಳು ಒಂದು ಫಲವನ್ನು ಕೊಟ್ಟಿದ್ದಾರೆ. ಈ ಹಣ್ಣನ್ನು ನೀನು ನಿನ್ನ ಹೆಂಡತಿಗೆ ಕೊಡು, ಅವಳು ತಿಂದಾಗ ಆಕೆ ಗರ್ಭವತಿ ಆಗುತ್ತಾಳೆ ಅಂತ ಹೇಳಿದ್ದಾರೆ. ಆಗ ಬಹಳ ಸಂತೋಷದಿಂದಾಗಿ ಬಂದು ಹೆಂಡತಿಗೆ ಕೊಟ್ಟಿದ್ದಾನೆ. ಈ ಫಲವನ್ನು ತಿನ್ನು ಎಂಬುದಾಗಿ ಕೊಟ್ಟಿದ್ದಾನೆ. ಕೊಟ್ಟು ತಾನು ಮತ್ತೆ ಬೇರೆ ಕಡೆಗೆ ಹೋಗಿದ್ದಾನೆ. ಆದರೆ ಆಕೆಗೆ ಆ ಫಲವನ್ನು ತಿಂದೇ ಇಲ್ಲ. ಆಕೆ ಹೇಳುತ್ತಾಳೆ, ತನ್ನ ಸಖಿಯ ಜೊತೆಗೆ ಮಾತನಾಡುತ್ತಾಳೆ. ತಸ್ಯಾಗ್ರಹಂ ಸಮಾಲೋಕ್ಯ ಪ್ರಸೂತವು ದಾರುಣಂ ದುಃಖಂ ಸುಕುಮಾರಿ ಕಥಂ ಸಹೆ. ಆಗ ಆ ಸಖಿಯ ಜೊತೆಗೆ ತಾನು ಮಾತನಾಡುತ್ತಾಳೆ, ನಾನು ಈ ಫಲವನ್ನು ತಿನ್ನೋದಿಲ್ಲ. ಯಾಕೆ ಅಂತಂದರೆ ಏನಾದರೂ ಫಲವನ್ನು ತಿಂದು ನಾನು ಗರ್ಭವತಿ ಆಗಿಬಿಟ್ರೆ ನನಗೆ ಬಹಳ ಆಯಾಸವಾಗುತ್ತದೆ. ಆಗ ನನ್ನ ಉದರ ಅಂತನೋದು ಬಹಳ ಬೆಳೆದು ಬಿಡುತ್ತದೆ. ನನಗೆ ಹೆಚ್ಚು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಗರ್ಭವತಿ ಆಗಿಬಿಟ್ಟಾಗ ನನಗೆ ಮನೆ ಕೆಲಸಗಳನ್ನು ಮಾಡೋರು ಯಾರು? ಮನೆ ಕೆಲಸಗಳನ್ನೇ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಆ ಗರ್ಭವೇನಾದರೂ ನನ್ನ ಹಣೆ ಬರಹ ಸರಿ ಇಲ್ಲದೇನೆ ಅದು ಸ್ಟ್ರೇಟಾಗಿ ಬೆಳೆಯದೆ ಅದು ಅಡ್ಡತಿಡ್ಡವಾಗಿ ಬೆಳೀತು ಅಂತಂದರೆ ನನ್ನ ಪ್ರಾಣಗಳೇ ಹೋಗುತ್ತವೆ. ಅದರಲ್ಲೂ ಕೂಡ ಪ್ರಸವ ಕಾಲದಲ್ಲಿ ದಾರುಣವಾದಂತಹ ದುಃಖವಾಗುತ್ತದೆ. ನಾನಾದರೂ ಬಹಳ ಸುಕುಮಾರಿಯಾಗಿದ್ದೇನೆ, ಹಾಗಾಗಿ ನಾನು ಅದನ್ನು ಸಹಿಸಲಿಕ್ಕೇ ಸಾಧ್ಯವಿಲ್ಲ. ಹಾಗಾಗಿ ನಾನು ಆ ಫಲವನ್ನು ತಿನ್ನೋದಿಲ್ಲ. ಮತ್ತು ಹುಟ್ಟಿದ ಮೇಲೂ ಕೂಡ ಆ ಮಗುವಿನ ಲಾಲನೆ ಪೋಷಣೆಗಳನ್ನು ಯಾರು ಮಾಡ್ತಾರೆ? ಅದು ಮಾಡಲು ನನಗೆ ಸಾಧ್ಯವಿಲ್ಲ. ನಾನು ಭಾವಿಸುತ್ತೇನೆ, ಯಾವ ಸ್ತ್ರೀಯು ಬಂಜೆಯಾಗಿದ್ದಾಳೆಯೋ, ಯಾವ ಸ್ತ್ರೀಯು ವಿಧವೆಯಾಗಿದ್ದಾಳೆಯೋ ಅವಳೇ ಬಹಳ ಉತ್ತಮಳು, ಅವಳೇ ಬಹಳ ಸುಖವಾಗಿರುತ್ತಾಳೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ವಂದ್ಯಾವ ವಿಧವಾ ನಾರಿ ಸುಖಿನಿ ಚೇತಿಮೇ ಮತಿಹಿ. ಯಾಕೆಂದರೆ ಅವರಿಗೆ ಯಾರೆಲ್ಲ ಲಾಲನ ಪಾಲನೆಗಳನ್ನು ಮಾಡುವಂತಹ ಚಿಂತೆ ಇರೋದಿಲ್ಲ. ಹಾಗಾಗಿ ನಾನು ಮಕ್ಕಳನ್ನು ಪಡೆಯೋದಿಲ್ಲ ಎಂಬುದಾಗಿ ತಾನು ಹಾಗೆ ಕೆಟ್ಟ ಮಾತನ್ನು ಮಾತನಾಡುತ್ತಾ ಇದ್ದಾಳೆ. ಹಾಗೆ ಹೇಳಿ ಆ ಫಲವನ್ನು ತಿಂದೇ ಇಲ್ಲ. ಗಂಡ ಬಂದು ಕೇಳುತ್ತಾನೆ, ಹಣ್ಣನ್ನು ತಿಂದಿದ್ದೀಯಾ ಅಂದರೆ ತಿಂದೀನಿ ಅಂತ ಸುಳ್ಳು ಮಾತನಾಡುತ್ತಾಳೆ. ಆಗ ಒಂದು ಸಲ ಆ ದುಂದುಳಿಯ ತಂಗಿ ತನ್ನ ಮನೆಗೆ ಬರುತ್ತಾಳೆ. ಆಗ ಆ ದುಂದುಳಿ ತನ್ನ ತಂಗಿಗೆ ಈ ಎಲ್ಲ ವಾರ್ತೆಯನ್ನು ಕೂಡ ತಿಳಿಸಿಕೊಡುತ್ತಾಳೆ. ನನಗೆ ಮಕ್ಕಳಾಗಬೇಕು ಅಂತ ನಮ್ಮ ಗಂಡ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ನನಗೆ ಮಕ್ಕಳನ್ನು ಪಡೆಯೋದು ನನಗೆ ಇಷ್ಟವಿಲ್ಲ ಅಂತ ಹೇಳಿದಾಗ ಆ ತಂಗಿ ಹೇಳುತ್ತಾಳೆ, ಏನು ಚಿಂತೆ ಮಾಡಬೇಡ, ನಾನು ಗರ್ಭವತಿ ಆಗಿದ್ದೇನೆ. ನೀನೊಂದು ಕೆಲಸ ಮಾಡು, ನೀನೇ ಗರ್ಭವತಿ ಆದಂತೆ ನೀನು ನಟನೆಯನ್ನು ಮಾಡು, ಡ್ರಾಮಾ ಮಾಡು. ನೀನೇ ಗರ್ಭವನ್ನು ಧಾರಣೆ ಮಾಡಿದಂತೆ, ಹೊಟ್ಟೆ ಮುಂದೆ ಬಂದಂತೆ ಎಲ್ಲ ನಾಟಕವನ್ನು ಮಾಡು. ಇನ್ನು ನಾನು ಯಾವಾಗ ಪ್ರಸವಿಸುತ್ತೇನೋ ನನ್ನ ಮಗುವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. ಆದರೆ ನಾವು ಬಹಳ ದರಿದ್ರರಾಗಿದ್ದೇವೆ, ಹಾಗಾಗಿ ನನಗೆ ಹಣವನ್ನು ಕೊಡು. ನನ್ನ ಗಂಡನಿಗೆ ನೀನು ಬಹಳ ಹಣವನ್ನು ಕೊಟ್ಟಿ ಅಂತಂದರೆ ನನ್ನ ಮಗುವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. ಮತ್ತು ಲಾಲನೆ ಪೋಷಣೆಯನ್ನು ಹೇಗೆ ಮಾಡಬೇಕು ಅಂತನ್ನುವಂತಹ ಚಿಂತೆಯನ್ನು ಮಾಡಬೇಡ. ಯಾಕೆ ಅಂತಂದರೆ ನಿಮ್ಮ ಗಂಡನಿಗೆ ಹೇಳಿ ಈ ಮಗುವಿನ ಲಾಲನೆ ಪೋಷಣೆಯನ್ನು ಮಾಡೋದಕ್ಕಾಗಿ ಅಂತ ನಾನೇ ಬಂದು ಲಾಲನೆ ಪೋಷಣೆಯನ್ನು ಕೂಡ ಮಾಡುತ್ತೇನೆ. ಹಾಗಾಗಿ ನೀನು ಚಿಂತೆಯನ್ನು ಮಾಡಬೇಡ. ಆ ಫಲ ಏನೋ ಕೊಟ್ಟಿದ್ದಾನೆ ಅಂತ ಹೇಳಿದ್ಯಲ್ಲ, ಅದು ನಿಜವಾಗಿ ಪ್ರಭಾವಶಾಲಿಯೋ ಅಲ್ಲೋ ಒಂದು ಸಲ ಪ್ರಯತ್ನವನ್ನು ಮಾಡೋಣ, ಟೆಸ್ಟ್ ಮಾಡೋಣ, ಪರೀಕ್ಷೆಯನ್ನು ಮಾಡೋಣ. ನಿನ್ನ ಗೋ ಇದೆಯಲ್ಲ ಅದಕ್ಕೂ ಕೂಡ ಗರ್ಭವೇ ಆಗುತ್ತಾ ಇಲ್ಲ, ಶಿಶುವೇ ಹುಟ್ಟುತ್ತಾ ಇಲ್ಲ. ಹಾಗಾಗಿ ಆ ಗೋವಿಗೆ ಆ ಫಲವನ್ನು ತಿನ್ನಿಸು ಎಂಬುದಾಗಿ ಹೇಳಿದ್ದಾಳೆ. ಆಕೆಯೂ ಕೂಡ ದುಂದುಳಿಯೂ ಕೂಡ ಆ ಆಕಳಿಗೆ ಆ ಹಣ್ಣನ್ನು ತಿನ್ನಿಸಿದ್ದಾಳೆ. ಆಕೆಯು ಗರ್ಭವತಿ ಆದಂತೆ ನಟನೆಯನ್ನು ಮಾಡುತ್ತಾ ಇದ್ದಾಳೆ. ಲೋಕಸ್ಯ ಸುಖಮುತ್ಪನ್ನಂ ಆತ್ಮದೇವ ಪ್ರಚೋದಯಾತ್. ಇನ್ನು ಅಲ್ಲಿ ತಂಗಿಗೆ ಕೂಸು ಹುಟ್ಟಿದೆ. ಆ ಕೂಸನ್ನು ಯಾರಿಗೂ ಗೊತ್ತಾಗದೇ ಇದ್ದಂತೆ ತಂದು ಕೊಟ್ಟಿದ್ದಾಳೆ. ಹಣವನ್ನು ಸ್ವೀಕಾರ ಮಾಡಿಕೊಂಡು ಆ ಕೂಸನ್ನು ತಂದು ಕೊಟ್ಟಿದ್ದಾಳೆ. ಆಗ ಆ ಗ್ರಾಮದಲ್ಲಿರುವಂತಹ ಜನರೆಲ್ಲರೂ ಕೂಡ ಸಂತೋಷವನ್ನು ಪಡುತ್ತಾ ಇದ್ದಾರೆ. ಆತ್ಮದೇವನಿಗೆ ಇಷ್ಟು ದಿನ ಮಕ್ಕಳೇ ಇರಲಿಲ್ಲ ಅಂತ ನಾವು ದುಃಖವನ್ನು ಪಡ್ತಾ ಇದ್ವಿ, ಈಗ ಆತ್ಮದೇವನಿಗೂ ಕೂಡ ಮಗನಾಗಿದ್ದಾನೆ ಅಲ್ಲ ಅಂತ ಅವರೆಲ್ಲರೂ ಕೂಡ ಸುಖವನ್ನು ಹೊಂದಿದ್ದಾರೆ, ಬಹಳ ಸಂತೋಷವನ್ನು ಪಟ್ಟಿದ್ದಾರೆ. ಅಷ್ಟರಲ್ಲಿ 3 ಮಾಸಗಳಲ್ಲಿ ಆ ಗೋವಿಗೂ ಕೂಡ ಹಣ್ಣನ್ನು ತಿನ್ನಿಸಿದ್ಲು. ಹಾಗಾಗಿ ಆ ಗೋವು ಕೂಡ ಒಂದು ಶಿಶುವನ್ನು ಪ್ರಸವಿಸಿತು. ಅದು ಎಂತಹ ಆಶ್ಚರ್ಯ ಅಂತಂದರೆ, ಗೋವಿನ ಗರ್ಭದಿಂದಾಗಿ ಮನುಷ್ಯನ ರೂಪವನ್ನು ಹೊಂದಿದಂತಹ ಶಿಶುವು ಹುಟ್ಟಿದ್ದಾನೆ. ಕಿವಿಗಳು ಮಾತ್ರ
ಗೋವಿನಂತೆ ಇವೆ, ಬೇರೆ ಆಕಾರ ಬೇರೆ ಶರೀರವೆಲ್ಲವೂ ಕೂಡ ಮನುಷ್ಯರಂತೆ ಇದೆ. ಹಾಗಾಗಿ ಅವನಿಗೆ ಗೋಕರ್ಣ ಎಂಬುದಾಗಿಯೇ ಹೆಸರು ಬಂತು. ಗೋವಿನಂತೆ ಕರ್ಣಗಳಿದ್ದದರಿಂದಾಗಿ ಗೋಕರ್ಣ ಎಂಬುದಾಗಿ ಹೆಸರು ಬಂದಿದೆ. ಇಲ್ಲಿ ದುಂದುಳಿಗೆ ತನ್ನ ತಂಗಿಯ ಮಗ ಅವನು ದುಂದುಳೀಕಾರ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಹಾಗೆ ದುಂದುಳೀಕಾರ ಹಾಗೂ ಗೋಕರ್ಣ ಅವರಿಬ್ಬರೂ ಕೂಡ ಬೆಳೆಯುತ್ತಾ ಇದ್ದಾರೆ. ಈ ದುಂದುಳೀಕಾರ ತನ್ನ ತಂಗಿಯ ಮಗ ಏನಿದ್ದನೋ ಅವನು ಬಹಳ ಹುಟ್ಟಿದಾಗಿನಿಂದಲೇ ಬಹಳ ಕೆಟ್ಟವಾದಂತಹ ಪ್ರವೃತ್ತಿಯುಳ್ಳವನಾಗಿದ್ದಾನೆ. ಎಲ್ಲ ಜನರ ಮನೆಯಲ್ಲಿ ಚೌರ್ಯವನ್ನು ಮಾಡುತ್ತಾನೆ, ಎಲ್ಲರನ್ನೂ ಕೂಡ ದ್ವೇಷಿಸುತ್ತಾನೆ, ಎಲ್ಲರ ಜೊತೆಗೂ ಕೂಡ ಕಲಹವನ್ನು ಇಟ್ಟುಕೊಳ್ಳುತ್ತಾನೆ, ಎಲ್ಲರಿಗೂ ಕೂಡ ಹಿಂಸಿಸುತ್ತಾನೆ. ಹೀಗೆ ತಾನು ಚಂಡಾಲರಂತೆ ತಾನು ಜೀವನವನ್ನು ಮಾಡುತ್ತಾ ಇದ್ದಾನೆ. ಆಗ ಒಂದು ದಿನ ತನ್ನ ತಂದೆ ತಾಯಂದಿರನ್ನು ಕೂಡ ಹೊಡೆದು ಅವರ ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನು ಕೂಡ ಕಸಿದುಕೊಂಡು ಅಪಹರಣವನ್ನು ಮಾಡಿಕೊಂಡು ಹೋಗಿದ್ದಾನೆ. ಆಗ ತನ್ನ ತಂದೆ ಆತ್ಮದೇವ ತಾನು ಸನ್ಯಾಸಿಯ ಮಾತುಗಳನ್ನು ಸ್ಮರಣೆ ಮಾಡಿಕೊಂಡ. ಕೆಟ್ಟನಾದಂತಹ ಮಗನನ್ನು ಪಡೆಯೋದಕ್ಕಿಂತಲೂ ಮಕ್ಕಳಿಲ್ಲದೇ ಇರೋದೇ ಸುಖ ಅಂತ ಸನ್ಯಾಸಿ ಹೇಳಿದ್ದ. ಆದರೆ ನಾನು ಕೇಳದೇನೆ ನಾನು ಮಗನನ್ನು ಪಡೆದಿದ್ದೇನೆ ಎಂಬುದಾಗಿ ತಾನು ದುಃಖಿಸುತ್ತಾ ಇದ್ದಾನೆ. ಅವನು ತನ್ನ ಮಗನಲ್ಲ ಅಂತನ್ನೋದು ಅವನಿಗೂ ಗೊತ್ತಿಲ್ಲ, ಗ್ರಾಮದ ಯಾರ ಜನರಿಗೂ ಕೂಡ ಗೊತ್ತಿಲ್ಲ. ವಿಧಿವಶದಿಂದಾಗಿ ಅದು ಯಾರಿಗೂ ಕೂಡ ಗೊತ್ತಾಗದೆ ರಹಸ್ಯವಾಗಿ ಉಳಿದು ಬಿಟ್ಟಿದೆ. ಕ್ವತಿಷ್ಠಾಮಿ ಕ್ವಗಚ್ಚಾಮಿ ಕೋಮೇ ದುಃಖಂ ವ್ಯಪೋಹಯೇತ್ ಪ್ರಾಣಾಂಸ್ತ್ಯಜಾಮಿ ದುಃಖೇನ ಹಾ ಕಷ್ಟಂ ಮಮ ಸಂಸ್ಥಿತಂ ಅಂತ ಹೇಳಿಬಿಟ್ಟು ಬಹಳ ದುಃಖವನ್ನು ಪಡುತ್ತಾ ಇದ್ದಾನೆ. ನಾನು ಎಲ್ಲಿರಬೇಕು, ನನ್ನ ದುಃಖವನ್ನು ಯಾರ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ಆತ್ಮದೇವ ಬಹಳ ದುಃಖವನ್ನು ಪಡುತ್ತಾ ನಾನು ಪ್ರಾಣಗಳನ್ನೇ ತ್ಯಾಗವನ್ನು ಮಾಡುತ್ತೇನೆ ಎಂಬುದಾಗಿ ಸಿದ್ಧನಾಗಿದ್ದಾನೆ. ಅಷ್ಟರಲ್ಲಿ ಗೋಕರ್ಣ ತಾನೂ ಕೂಡ ತನ್ನ ಮಗನಂತೆಯೇ ಬೆಳೆಯುತ್ತಾ ಇದ್ದ. ಯಾಕೆಂದರೆ ಅವರ ಮನೆಯ ಗೋವಿನಲ್ಲೇನೇ ಹುಟ್ಟಿದ್ದ, ಹಾಗಾಗಿ ತನ್ನ ಮಗನಂತೆಯೇ ಬೆಳೆಯುತ್ತಾ ಇದ್ದ. ಆ ಗೋಕರ್ಣ ಬಂದು ತಾನು ಬಹಳ ಸಾತ್ವಿಕವಾದಂತಹ ಸ್ವಭಾವವುಳ್ಳಂತಹ ಗೋಕರ್ಣ ಬಂದು ತಂದೆಗೆ ಹೇಳುತ್ತಾ ಇದ್ದಾನೆ, ತಂದೆ ನೀನು ಹಾಗೆ ಮಾಡಬೇಡ, ಜ್ಞಾನವನ್ನು ಪಡೆದು ನೀನು ವೈರಾಗ್ಯವನ್ನು ಹೊಂದಿ ನೀನು ಭಗವಂತನ ಧ್ಯಾನವನ್ನು ಮಾಡು ಎಂಬುದಾಗಿ. ಮುಂಚಾಜ್ಞಾನಂ ಪ್ರಜಾರೂಪಂ ಮಾಹತ ನರಕೇ ಗತಿ, ನೀನೇನಾದರೂ ಆತ್ಮಹತ್ಯೆಯನ್ನು ಮಾಡಿಕೊಂಡಿ ಅಂತಂದರೆ ಆಗ ನರಕಕ್ಕೆ ಹೋಗಿ ಬೀಳುತ್ತಿ. ಹಾಗಾಗಿ ನೀನು ಆ ಚಿಂತೆಯನ್ನೆಲ್ಲವನ್ನು ಕೂಡ ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡು ಎಂಬುದಾಗಿ ಹೇಳಿದಾಗ ಅದಕ್ಕೆ ಆತ್ಮದೇವ ಹೇಳಿದ, ನಾನು ಸಂಸಾರದಲ್ಲೇನೇ ಮಗ್ನನಾಗಿಬಿಟ್ಟು ನನಗೇನು ಮಾಡಬೇಕು ಅಂತನ್ನೋದು ಕೂಡ ತೋಚುತ್ತಾ ಇಲ್ಲ, ಹಾಗಾಗಿ ವನಕ್ಕೆ ಹೋದಾದರೂ ನಾನು ಏನು ಮಾಡೋದು ಎಂಬುದಾಗಿ ಕೇಳಿದಾಗ ಆಗ ಗೋಕರ್ಣ ಭಗವಂತನ ತತ್ವಜ್ಞಾನವನ್ನು ಸ್ವಲ್ಪ ಉಪದೇಶವನ್ನು ಮಾಡಿದ್ದಾನೆ. ಆಗ ಆ ಗೋಕರ್ಣನ ಉಪದೇಶವನ್ನು ಕೇಳಿ ತಾನು ಆ ವನಕ್ಕೆ ಹೋಗಿದ್ದಾನೆ. ಪಿತರ್ಯುಪರತೇತೇನ ಜನನೀ ತಾಡಿತಾಭೃಶಂ ಕ್ವವಿತ್ತಂ ತಿಷ್ಠತಿ ಬ್ರೂಹಿ ಹಣಿಷ್ಯೇ ಲತಯಾನ ಚೇತ್. ಆಗ ತಂದೆ ಹೋದ ಮೇಲೆ ಇನ್ನು ಆ ದುಷ್ಕರ್ಮಿಯಾದಂತಹ ದುಂದುಳೀಕಾರ ತನ್ನ ದುಷ್ಕರ್ಮಗಳನ್ನು ಇನ್ನೂ ಹೆಚ್ಚಾಗಿ ಮಾಡುತ್ತಾ ಇದ್ದಾನೆ. ತಾಯಿಯನ್ನು ಹೊಡೆದು ನೀ ಬಂಗಾರ ಬೆಳ್ಳಿ ಹಣ ಎಲ್ಲಿದೆಯೋ ಹೇಳು, ಇಲ್ಲದೇ ಇದ್ದರೆ ನಿನ್ನನ್ನು ಸಂಹಾರ ಮಾಡಿಬಿಡುತ್ತೇನೆ ಎಂಬುದಾಗಿ ಆ ರೀತಿಯಾಗಿ ದುರಾಚಾರವನ್ನು ಮಾಡುತ್ತಾ ಇದ್ದಾನೆ. ಆಗ ಆ ಮಗನ ಆ ಪೀಡೆಯನ್ನು ತಡೆಯಲಿಕ್ಕೆ ಸಾಧ್ಯವಾಗದೇನೆ ಆ ತಾಯಿಯು ದುಂದುಳಿಯು ತಾನು ಬಾವಿಯಲ್ಲಿ ಬಿದ್ದು ತಾನು ಮರಣವನ್ನು ಹೊಂದಿದ್ದಾಳೆ. ಅಷ್ಟರಲ್ಲಿ ಗೋಕರ್ಣ ತಾನು ತೀರ್ಥಯಾತ್ರೆಗಳನ್ನು ಮಾಡೋದಕ್ಕಾಗಿ ಅಂತ ಹೊರಟು ಬಿಟ್ಟಿದ್ದ. ಆ ಮನೆಯಲ್ಲಿ ಇಲ್ಲದೆ ತಾನು ತೀರ್ಥಯಾತ್ರೆಗಳನ್ನು ಮಾಡೋದಕ್ಕಾಗಿ ಅಂತ ಗೋಕರ್ಣ ಹೊರಟಿದ್ದ. ಈ ಕಡೆ ತಾಯಿನೂ ಕೂಡ ಮರಣವನ್ನು ಹೊಂದಿದ್ದಾಳೆ. ತಂದೆ ಅಂತೂ ತಾನು ವನಕ್ಕೆ ಹೋಗಿದ್ದಾನೆ ಸನ್ಯಾಸವನ್ನು ಸ್ವೀಕಾರ ಮಾಡಿ. ಈಗ ದುಂದುಳೀಕಾರ ತಾನೊಬ್ಬನೇ ಇದ್ದಾನೆ. ಆಗ ಆ ಯಾವ ಮನೆಯಲ್ಲಿ ನಿತ್ಯದಲ್ಲೂ ಕೂಡ ಅನೇಕ ಜನ ಬ್ರಾಹ್ಮಣರು ಬರುತ್ತಾ ಇದ್ದರು, ವೇದಮಂತ್ರಗಳ ಪಠಣವಾಗುತ್ತಾ ಇತ್ತು, ಅಂತಹ ಮನೆಯನ್ನು ತಾನು ವೇಶ್ಯಾಗೃಹವನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅನೇಕ ಜನ ವೇಶ್ಯಾಸ್ತ್ರೀಯರನ್ನು ಕರೆದು ಅವರ ಜೊತೆಗೆ ಸುಖವಾಗಿ ಇರುತ್ತಾ ಇದ್ದಾನೆ. ಒಂದು ಸಲ ಆ ವೇಶ್ಯಾಸ್ತ್ರೀಯರು ನಮಗೆ ಅನೇಕ ಆಭರಣಗಳು ಬೇಕು ಎಂಬುದಾಗಿ ಕೇಳಿದ್ದಾರೆ. ಆಗ ತಾನು ಇಲ್ಲಿಂದೋ ಚೌರ್ಯವನ್ನು ಮಾಡಿ ಕಳ್ಳತನವನ್ನು ಮಾಡಿ ತಂದುಕೊಟ್ಟಿದ್ದಾನೆ, ಅವರ ಮನೋರಥವನ್ನು ಪೂರ್ಣ ಮಾಡಿದ್ದಾನೆ. ಆವಾಗ ಅವತ್ತಿನ ರಾತ್ರಿ ಅವರೆಲ್ಲ ಆ ದುಂದುಳೀಕಾರ ಮಲಗಿದಾಗ ಆ ಸ್ತ್ರೀಯರೆಲ್ಲರೂ ಕೂಡ ವಿಚಾರವನ್ನು ಮಾಡಿದರು. ಅಲ್ಲಿ ಇಲ್ಲಿ ಕಳ್ಳತನವನ್ನು ಮಾಡಿ ಧನವನ್ನು ತರುತ್ತಾ ಇರುತ್ತಾನೆ, ಇದು ರಾಜನಿಗೆ ಅವಶ್ಯವಾಗಿಯೂ ಕೂಡ ಒಂದು ದಿನ ಗೊತ್ತಾಗೇ ಆಗುತ್ತದೆ. ಆಗ ರಾಜ ಇವನನ್ನೂ ಸಂಹಾರ ಮಾಡುತ್ತಾನೆ, ಅದರ ಜೊತೆಗೆ ಈ ಎಲ್ಲ ಧನವನ್ನು ಕೂಡ ಅಪಹಾರ ಮಾಡಿಬಿಡುತ್ತಾನೆ. ಹಾಗಾಗಿ ನಾವೊಂದು ಕೆಲಸವನ್ನು ಮಾಡೋಣ, ನಾವೇ ಈ ದುಂದುಳೀಕಾರನನ್ನು ಸಂಹಾರ ಮಾಡಿಬಿಟ್ಟು ಈ ಎಲ್ಲ ಹಣವನ್ನು ಈ ಎಲ್ಲ ಸುವರ್ಣದ ಆಭರಣಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ನಾವೇ ಪಲಾಯನವನ್ನು ಮಾಡಿಬಿಡೋಣ ಎಂಬುದಾಗಿ ಅವರೆಲ್ಲರೂ ಕೂಡ ನಿಶ್ಚಯವನ್ನು ಮಾಡಿದ್ದಾರೆ. ಅವತ್ತಿನ ರಾತ್ರಿ ಅವರೆಲ್ಲರೂ ಕೂಡ ದುಂದುಳೀಕಾರ ತಾನು ಚೆನ್ನಾಗಿ ನಿದ್ದೆಯನ್ನು ಮಾಡಿದಾಗ ಅವನಿಗೆ ಹಗ್ಗವನ್ನು ಹಾಕಿ ಕಟ್ಟಿದ್ದಾರೆ. ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಸಂಹಾರವನ್ನು ಮಾಡೋದಕ್ಕಾಗಿ ಅಂತ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅವನು ಬಹಳ ಸುಲಭವಾಗಿ ಸಾಯುತ್ತಾ ಇಲ್ಲ. ಆಗ ಅವರೆಲ್ಲರೂ ಕೂಡ
ಹೆದರಿಕೊಂಡು ಅವನ ಬಾಯಿಯಲ್ಲಿ ಉರಿಯುವಂತಹ ಬೆಂಕಿಯನ್ನು ತಂದು ಹಾಕಿದ್ದಾರೆ. ಆಗ ಅವನು ಸಂಹಾರವನ್ನು ಹೊಂದಿದ್ದಾನೆ. ಆಗ ಅವನನ್ನು ಮನೆಯ ಹಿಂದನೇ ತೋಡಿ ಆ ನೆಲವನ್ನು ತೋಡಿ ಅವನನ್ನು ಅಲ್ಲಿ ಆ ತೆಗ್ಗಿನಲ್ಲಿ ಹಾಕಿ ಮುಚ್ಚಿ ಇಟ್ಟುಬಿಟ್ಟಿದ್ದಾರೆ. ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಅವರೆಲ್ಲರೂ ಕೂಡ ಅನೇಕ ಗ್ರಾಮದ ಜನರು ಬಂದು ಕೇಳಿದ್ದಾರೆ, ಇಲ್ಲ ಇಲ್ಲೇ ಎಲ್ಲೋ ದೂರಕ್ಕೆ ಹೋಗಿದ್ದಾನೆ, ಏನೋ ಧನವನ್ನು ತರುವುದಕ್ಕಾಗಿ ಅಂತ ಹೋಗಿದ್ದಾನೆ, ಬರುತ್ತಾನೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವು ದಿನ ಹಾಗೆ ಅಲ್ಲಿ ಯಾರಿಗೂ ಸಂಶಯ ಬರಬಾರ್ದು ಅಂತ ಕೆಲವು ದಿನ ಅಲ್ಲೇ ಇದ್ದು ಸ್ವಲ್ಪ ದಿನಗಳಾದ ಮೇಲೆ ರಾತ್ರಿಯ ಕಾಲದಲ್ಲಿ ಎಲ್ಲರೂ ಕೂಡ ಮಲಗಿದಾಗ ಆ ಸ್ತ್ರೀಯರೆಲ್ಲರೂ ಕೂಡ ಆ ಧನವನ್ನು ತೆಗೆದುಕೊಂಡು ತಾವು ಪರಾರಾಗಿದ್ದಾರೆ, ಪಲಾಯನವನ್ನು ಮಾಡಿದ್ದಾರೆ. ಈ ಸುದ್ದಿ ಹೇಗೋ ಮಾಡಿ ಜನರ ಕಿವಿಯಿಂದಾಗಿ ಗೋಕರ್ಣ ತಾನು ತಿಳಿದುಕೊಂಡಿದ್ದಾನೆ. ತಾನು ತೀರ್ಥಕ್ಷೇತ್ರಗಳಲ್ಲಿ ಇದ್ದಾನೆ. ಆ ಜನರ ಬಾಯಿಯಲ್ಲಿ ಈ ಸುದ್ದಿಯನ್ನು ತಿಳಿದುಕೊಂಡ ತನ್ನ ಅಣ್ಣನಾದಂತಹ ದುಂದುಳೀಕಾರ ತಾನು ಮರಣವನ್ನು ಹೊಂದಿದ್ದಾನೆ ಎನ್ನುವಂತಹ ವಾರ್ತೆಯನ್ನು ತಿಳಿದುಕೊಂಡಿದ್ದಾನೆ. ಆ ವಾರ್ತೆಯನ್ನು ತಿಳಿದುಕೊಂಡು ತನ್ನ ಅಣ್ಣನ ಸಲುವಾಗಿ ಅಂತ ಗಯಾದಿ ಕ್ಷೇತ್ರಗಳಲ್ಲಿ ಶ್ರಾದ್ದವನ್ನು ಕೂಡ ಮಾಡಿದ್ದಾನೆ. ಆ ಅಣ್ಣನಾದರೂ ತಾನು ದುಂದುಳೀಕಾರ ಪ್ರೇತ ರೂಪವನ್ನು ಹೊಂದಿಬಿಟ್ಟಿದ್ದಾನೆ. ವಾತ್ಯಾರೂಪಧರೋ ನಿತ್ಯಂ, ಗಾಳಿಯ ರೂಪದಲ್ಲಿ ಇದ್ದು ತನಗೆ ಒಂದು ಶರೀರ ಅಂತ ಅನ್ನೋದಿಲ್ಲ. ಈಗ ನಮಗೆ ಪಾಂಚಭೌತಿಕ ಶರೀರ ಇರುತ್ತದೆ, ಆದರೆ ಪ್ರೇತಾವಸ್ಥೆಯಲ್ಲಿ ಯಾವ ಶರೀರವೂ ಕೂಡ ಇಲ್ಲ, ಕೇವಲ ಗಾಳಿಯಂತೆ ಇರುತ್ತಾನೆ. ಹಾಗೆ ಆ ವಾಯುವಿನ ಶರೀರವನ್ನು ಪಡೆದುಕೊಂಡು ತಾನು ಸಂಚಾರವನ್ನು ಮಾಡುತ್ತಾ ಇದ್ದಾನೆ. ಬಹಳ ದುಃಖಿತನಾಗಿದ್ದಾನೆ. ತನಗೆ ಆಹಾರವೇ ಇಲ್ಲ, ಪಾನವನ್ನು ಮಾಡೋದಕ್ಕಾಗಿ ನೀರೂ ಕೂಡ ಇಲ್ಲ. ಹಾಗೆ ಬಹಳ ದುಃಖಿತನಾಗಿದ್ದಾನೆ ದುಂದುಳೀಕಾರ. ತಾನು ಪ್ರೇತರೂಪವನ್ನು ಹೊಂದಿ ಕೆಲವು ಕಾಲವಾದ ಮೇಲೆ ಗೋಕರ್ಣ ತಾನು ಎಲ್ಲ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ತಾನು ಬಂದಿದ್ದಾನೆ. ಬಂದಾಗ ಆಗ ಆ ಗೋಕರ್ಣನ ಅಣ್ಣನಾದಂತಹ ಪ್ರೇತ ತಾನು ಬಂದು ಆ ಘೋರವಾದಂತಹ ರೂಪವನ್ನು ಪಡೆದುಕೊಂಡು ಬಂದಿದೆ. ಸಕೃನ್ಮೇಷಃ ಸಕೃದ್ಧಸ್ತಿ ಸಕೃಚ್ಛ ಮಹಿಷೋಭವತ್. ಒಂದು ಸಲ ಮೇಕೆಯಂತೆ ಕಾಣಿಸುತ್ತಾ ಇದ್ದಾನೆ, ಒಂದು ಸಲ ಆನೆಯಂತೆ ತೋರುತ್ತಾ ಇದ್ದಾನೆ. ಹೀಗೆ ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡು ತಾನು ಅಲ್ಲಿಗೆ ಬಂದಿದ್ದಾನೆ. ಆಗ ಆ ಗೋಕರ್ಣ ತಾನು ಹೆದರಲಿಲ್ಲ. ಆ ತೀರ್ಥವನ್ನು ತೆಗೆದುಕೊಂಡು ಅದರ ಮೇಲೆ ಪ್ರೋಕ್ಷಣೆಯನ್ನು ಮಾಡಿದ್ದಾನೆ. ಆಗ ದುಂದುಳೀಕಾರ ತಾನು ಹೇಳುತ್ತಾ ಇದ್ದಾನೆ, ಯಾರು ನೀನು ಎಂಬುದಾಗಿ ಗೋಕರ್ಣ ಕೇಳಿದಾಗ ಅವನಿಗೆ ಮಾತನಾಡಲಿಕ್ಕೂ ಸಾಧ್ಯವಾಗಲಿಲ್ಲ. ಮತ್ತೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಆವಾಗ ತಾನು ಮಾತನಾಡುತ್ತಾ ಇದ್ದಾನೆ, ನಾನು ಬೇರೆ ಯಾರೂ ಅಲ್ಲ, ನಿನ್ನ ಅಣ್ಣನಾದಂತಹ ದುಂದುಳೀಕಾರನೇ. ನಾನು ಆ ವೇಶ್ಯಾಸ್ತ್ರೀಯರಿಂದಾಗಿ ಮರಣವನ್ನು ಹೊಂದಿ ನಾನು ಸದ್ಗತಿಯನ್ನು ಹೊಂದದೆ ನಾನು ಈ ರೀತಿಯಾಗಿ ಪ್ರೇತರೂಪವಾಗಿ ಸಂಚಾರವನ್ನು ಮಾಡುತ್ತಾ ಇದ್ದೇನೆ. ನನಗೆ ಈ ಪ್ರೇತತ್ವದ ಮುಕ್ತಿಯಾಗುವಂತೆ ಏನಾದರೂ ಉಪಾಯವನ್ನು ಮಾಡು ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡಿದ. ಆಗ ಗೋಕರ್ಣ ಹೇಳುತ್ತಾನೆ, ನಾನು ಗಯಾಕ್ಷೇತ್ರದಲ್ಲಿ ಏನೇ ನಿನಗೆ ಶ್ರಾದ್ದವನ್ನು ಮಾಡಿದ್ದೇನೆ, ಗಯಾಕ್ಷೇತ್ರದಲ್ಲಿ ಪಿಂಡವನ್ನಿಟ್ಟರೂ ಕೂಡ ನೀನು ಮುಕ್ತನಾಗುತ್ತಾ ಇಲ್ಲ ಅಂತಂದರೆ ನನಗೇನು ಮಾಡಬೇಕೋ ತೋಚುತ್ತಾ ಇಲ್ಲ ಎಂಬುದಾಗಿ ತಾನು ಹೇಳಿದಾಗ ಅದಕ್ಕೆ ಪ್ರೇತ ಹೇಳುತ್ತಾನೆ, ನೀನು 100 ಬಾರಿ ಗಯಾಕ್ಷೇತ್ರದಲ್ಲಿ ಶ್ರಾದ್ದವನ್ನು ಮಾಡಿದರೂ ಕೂಡ ನಾನು ಮುಕ್ತನಾಗೋದಿಲ್ಲ, ಅಷ್ಟು ಪಾಪಕರ್ಮಗಳನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಏನಾದರೂ ಮಾಡಿ ನನಗೆ ಈ ಪ್ರೇತತ್ವದ ಮುಕ್ತಿಯಾಗುವಂತೆ ಆ ಸಾಧನೆ ಏನು, ಉಪಾಯವೇನು ಅಂತ ನೀನೇ ಕಂಡುಕೊಂಡು ಆ ಉಪಾಯವನ್ನು ಮಾಡಬೇಕು ಅಂತ ಹೇಳಿದಾಗ ಗೋಕರ್ಣ ಮರುದಿನ ತಾನು ಬೆಳಿಗ್ಗೆ ಎದ್ದು ಸೂರ್ಯೋದಯದ ಕಾಲದಿಂದಾಗಿ ಸೂರ್ಯನ ಉಪಾಸನೆಯನ್ನು ಮಾಡುತ್ತಾ ಇದ್ದಾನೆ. ಸೂರ್ಯನ ಉಪಾಸನೆಯನ್ನು ಮಾಡಿದಾಗ ಆಗ ಸೂರ್ಯನು ತಾನು ಎಲ್ಲರಿಗೂ ಕೂಡ ಕೇಳಿಸುವಂತೆ ತಾನು ಹೇಳುತ್ತಾನೆ, ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಸಪ್ತಾಹದ ಕ್ರಮದಿಂದಾಗಿ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಿಸು. ಹಾಗೆ ಶ್ರವಣವನ್ನು ಮಾಡಿಸಿದಿ ಅಂತಂದರೆ ಆಗ ನಿನ್ನ ಅಣ್ಣನ ಪ್ರೇತತ್ವ ಅಂತನ್ನೋದು ಮುಕ್ತವಾಗುತ್ತದೆ ಅಂತ ಹೇಳಿದಾಗ ಆ ಗೋಕರ್ಣನು ಸರಿ ಅಂತ ಹಾಗೆ ಆಗಲಿ ಅಂತ ಹೇಳಿ ತಾನು ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟು ತಾನು ಭಾಗವತದ ಶ್ರವಣವನ್ನು ಮಾಡಿಸೋದಕ್ಕಾಗಿ ಅಂತ ಕುಳಿತಿದ್ದಾನೆ. ಆ ಪ್ರೇತನೂ ಕೂಡ ಆ ಭಾಗವತ ಪ್ರವಚನ ನಡೆಯುವಂತಹ ಸ್ಥಳಕ್ಕೆ ಬಂದಿದ್ದಾನೆ. ಎಲ್ಲಿ ಕೂಡಬೇಕು ಅಂತ ನೋಡಿದ್ದಾನೆ, ಆದರೆ ಎಲ್ಲಿಯೂ ಕೂಡಲಿಕ್ಕೆ ಸ್ಥಳ ಅಂತ ಸಿಗಲಿಲ್ಲ. ಯಾಕಂದರೆ ತಾನು ಗಾಳಿಯ ರೂಪದಲ್ಲಿದ್ದಾನಲ್ಲ, ಎಲ್ಲೂ ಕೂತರೂ ಕೂಡ ತಾನು ಹಾರಿ ಹೋಗುತ್ತಾನೆ. ಹಾಗಾಗಿ ಅಲ್ಲಿ ಒಂದು ಬಿದಿರಿನ ಬುಟ್ಟಿ ಇತ್ತು. ಆ ಬಿದಿರಿನ ಬುಟ್ಟಿಗೆ 7 ಗಂಟುಗಳಿದ್ದು ಅದಕ್ಕೆ ಒಂದು ತೂತನೂ ಇತ್ತು. ಆ ತೂತಿನಿಂದಾಗಿ ಆ ಬಿದಿರಿನ ಬುಟ್ಟಿಯಲ್ಲಿ ಹೋಗಿ ಆ ಭಾಗವತವನ್ನು ಅತ್ಯಂತ ಶ್ರದ್ಧೆಯಿಂದಾಗಿ ಶ್ರವಣವನ್ನು ಮಾಡುತ್ತಾ ಇದ್ದಾನೆ. ದಿನ ಅಂತೆ ರಕ್ಷಿತಾಗಾಥ ತದಾ ಚಿತ್ರಂ ಬಭೂವಃ. ಬೆಳಿಗ್ಗಿನಿಂದ ಸೂರ್ಯೋದಯದಿಂದಾಗಿ ಭಾಗವತದ ಪ್ರವಚನವನ್ನು ಪ್ರಾರಂಭ ಮಾಡಿದ್ದಾನೆ ಗೋಕರ್ಣ. ಅವತ್ತಿನ ದಿನ ಆ ಭಾಗವತದ ಪ್ರವಚನ ಮುಗಿಯುವಂತಹ ಸಂದರ್ಭದಲ್ಲಿ ಒಂದು ಆಶ್ಚರ್ಯಕರವಾದಂತಹ ಸಂಗತಿ ನಡೆದಿದೆ. ಆ ಬಿದಿರಿನ ಬುಟ್ಟಿಗೆ ಏನು 7 ಗಂಟೆಗಳಿತ್ತೋ ಆ 7 ಗಂಟೆಗಳಲ್ಲಿ 1 ಗಂಟು ಅಂತನ್ನೋದು ಮುರಿದು ಬಿಟ್ಟಿದೆ, ಜೋರಾಗಿ ಶಬ್ದವಾಗಿದೆ. ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಹೀಗೆ ಪ್ರತಿದಿನವೂ ಕೂಡ ಆ ಭಾಗವತ ಪ್ರವಚನವಾಗಬೇಕು, 1 ಗಂಟು ಅಂತನ್ನೋದು ಮುರಿಯಬೇಕು. ಹೀಗೆ 3-4 ದಿನಗಳು ಆಗಿವೆ. ಆಗ ಜನರು ಕೂಡ ಹೆಚ್ಚಿನ
ಆ ಪ್ರಮಾಣದಲ್ಲಿ ಬರುತ್ತಾ ಇದ್ದಾರೆ. ಇದೇನೋ ವಿಚಿತ್ರ ನಡೆಯುತ್ತಾ ಇದೆಯಂತೆ, ಅದನ್ನು ನೋಡೋಣ ಎಂಬುದಾಗಿ ಎಲ್ಲ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ. ಆಗ 7 ದಿನ ಸಪ್ತಾಹದ ಕಾಲದಲ್ಲಿ ಭಾಗವತ ಶ್ರವಣವನ್ನು ಮಾಡಿ ಆ ಪ್ರೇತನು ತನ್ನ ಪ್ರೇತತ್ವವನ್ನು ಕಳೆದುಕೊಂಡಿದ್ದಾನೆ, ದಿವ್ಯವಾದಂತಹ ರೂಪವನ್ನು ತೆಗೆದುಕೊಂಡಿದ್ದಾನೆ. ಅವನನ್ನು ಕಳೆದುಕೊಂಡು ಹೋಗೋದಕ್ಕಾಗಿ ಅಂತ ವಿಮಾನದಲ್ಲಿ ದೇವತೆಗಳು ಬಂದಿದ್ದಾರೆ. ಅಂತಹ ಶ್ರೇಷ್ಠವಾದಂತಹ ಅವಸ್ಥೆಯನ್ನು ಹೊಂದಿದ್ದಾನೆ. ಪ್ರೇತನಾಗಿ ತನಗೆ ಗಯಾಶ್ರಾದ್ದವನ್ನು ಮಾಡಿದರೂ ಕೂಡ ಪ್ರೇತತ್ವ ಮುಕ್ತಿ ಆಗಿರಲಿಲ್ಲ. ಆದರೆ ಭಾಗವತದ ಶ್ರವಣದಿಂದಾಗಿ ಸಾಕ್ಷಾತ್ತು ದೇವತೆಗಳೇ ಬಂದು ತನ್ನನ್ನು ಒಯ್ಯುವಂತೆ ಆಗಿದೆ. ಹೀಗೆ ಆ ಒಂದು ಭಾಗವತದ ಮಹಿಮೆ ಅಂತನ್ನೋದು ಇದೆ ಎಂಬುದಾಗಿ ಆ ಸನಕಾದಿಗಳು ಆ ಗೋಕರ್ಣನ ಹಾಗೂ ದುಂದುಲೀಕಾರನ ಕಥೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಗೋಕರ್ಣನು ಕೂಡ ತಾನು ಗೋಲೋಕವನ್ನು ಹೊಂದಿದ್ದಾನೆ ಅಂತ ಆ ಎಲ್ಲ ಕಥೆಯನ್ನು ತಿಳಿಸಿಕೊಟ್ಟಿದ್ದಾಗ ಆಗ ಮತ್ತೆ ಋಷಿಮುನಿಗಳು ಆ ಸನಕಾದಿಗಳಿಗೆ ಪ್ರಶ್ನೆಯನ್ನು ಮಾಡುತ್ತಾರೆ, ಹೇಗೆ ಈ ಭಾಗವತದ ಶ್ರವಣವನ್ನು ಮಾಡಬೇಕು, ಆ ವಿಧಿವಿಧಾನವನ್ನು ತಿಳಿಸಬೇಕು ಅಂತಂದರೆ ಅದಕ್ಕೆ ಹೇಳುತ್ತಾರೆ, ವಿವಾಹೇ ಯಾದೃಶಂ ವಿತ್ತಂ ತಾದೃಶಂ ಪರಿಕಲ್ಪಯೇತ್. ಭಾಗವತದ ಪ್ರವಚನವನ್ನು ಮಾಡಿಸಬೇಕು ಅಂತಂದರೆ ಮದುವೆ ಮಾಡೋದಕ್ಕಾಗಿ ಅಂತ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಖರ್ಚು ಮಾಡಿ ಅತ್ಯಂತ ವೈಭವದಿಂದಾಗಿ ಭಾಗವತದ ಪ್ರವಚನವನ್ನು ಮಾಡಬೇಕು. ಎಲ್ಲ ದೇಶಗಳಲ್ಲಿಯೂ ಕೂಡ ಈ ವಾರ್ತೆಯನ್ನು ಮುಟ್ಟಿಸಬೇಕು. ಅದು ಹೇಗೆ ಅಂತಂದರೆ ಪತ್ರವನ್ನು ಬರೆದು ಕಳಿಸಬೇಕಂತೆ. ಯಾಕೆ ಅಂತಂದರೆ ನಾವು ಘೋಷಣೆಯನ್ನು ಮಾಡಿಸಿಬಿಟ್ರೆ ಅಲ್ಲಿರುವಂತಹ ಅಯೋಗ್ಯರಿಗೂ ಕೂಡ ಆ ವಾರ್ತೆ ಅಂತನ್ನೋದು ತಿಳಿಯುತ್ತದೆ. ಹಾಗೆ ಆಗದೇ ಇದ್ದಂತೆ ಆ ಪತ್ರಗಳನ್ನು ಬರೆದು ಯಾರು ವೈಷ್ಣವರು ವಿಷ್ಣು ಭಕ್ತರು ಅಂತ ಇರುತ್ತಾರೆ ಅವರಿಗೆ ಪತ್ರಗಳನ್ನು ಬರೆಸಿ ತಾವು ಭಾಗವತಕ್ಕೆ ಬರಬೇಕು ಎಂಬುದಾಗಿ, ಆ ಪತ್ರವನ್ನು ಹೇಗೆ ಬರೆಯಬೇಕು ಅಂತನ್ನೋದನ್ನು ಪದ್ಮಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಆ ಶ್ಲೋಕಗಳಿವೆ, ಆದರೆ ಅಷ್ಟು ಸಮಯ ಅದೆಲ್ಲ ಹೇಳ್ತಾ ಹೋದರೆ ಬಹಳ ಸಮಯವಾಗುತ್ತದೆ. ಹಾಗಾಗಿ ಈ 1 ವಾರದ ಕಾಲ ಆ ಸಪ್ತಾಹ ಕ್ರಮದಲ್ಲಿ ಭಾಗವತದ ಶ್ರವಣ ಅಂತನ್ನೋದು ಆಗುತ್ತದೆ, ಭಾಗವತ ಪ್ರವಚನ ಅಂತನ್ನೋದು ನಡೆಯುತ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಸಕುಟುಂಬ ಸಹಿತವಾಗಿ ನೀವು ಬರಬೇಕು. ಕುಟುಂಬ ಸಹಿತವಾಗಿ ಬಂದು ಭಾಗವತದ ಶ್ರವಣವನ್ನು ಮಾಡಬೇಕು. ನಿಮಗೆ ಅಷ್ಟು ಅವಕಾಶ ಸಿಗಲಿಲ್ಲ ಅಂತಂದರೆ ಕೆಲವು ದಿನಗಳಾದರೂ ಬಂದ್ರಿ ಅಥವಾ 1 ದಿನವಾದರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಭಾಗವತದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದಾಗಿ ಆ ಪತ್ರವನ್ನು ಬರೆದು ಕಳಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಮತ್ತು ಉತ್ತರಾಭಿಮುಖವಾಗಿ ವಕ್ತೃವು ಕೂಡಬೇಕು, ಇನ್ನು ಶ್ರೋತೃಗಳು ಪೂರ್ವಾಭಿಮುಖವಾಗಿ ಕೂಡಬೇಕು, ಅಥವಾ ವಕ್ತೃವೇ ಪೂರ್ವಾಭಿಮುಖವಾಗಿ ಕೂತು ಶ್ರೋತೃಗಳು ಉತ್ತರಾಭಿಮುಖವಾಗಿ ಕೂಡಬೇಕು. ಮತ್ತು ಹೇಳುವಂತಹ ವಕ್ತೃವು ಕೂಡ ತಾನು ವಿಷ್ಣು ಭಕ್ತನಾಗಿರಬೇಕು, ವೇದಾದಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿರಬೇಕು, ಮತ್ತು ದೃಷ್ಟಾಂತಗಳನ್ನು ಹೇಳೋದರಲ್ಲಿ ಅತ್ಯಂತ ಕುಶಲನಾಗಿರಬೇಕು. ಅಂತಹ ಪಂಡಿತನನ್ನು ಕರೆಸಿ ಆ ಭಾಗವತದ ಪ್ರವಚನವನ್ನು ಮಾಡಿಸಬೇಕು. ಸಂಸಾರ ಸಾಗರೇ ಮಗ್ನಂ ದೀನಮ್ಮಾಂ ಕರುಣಾನಿಧೆ ಕರ್ಮಮೋಹ ಗೃಹೀತಾಂಗಂ ಮಾಮುದ್ಧರ ಭವಾರ್ಣವಾತ್ ಎಂಬುದಾಗಿ ಆ ಭಾಗವತ ಗ್ರಂಥದಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನಿಗೆ ನಾವು ಸಂಸಾರ ಸಾಗರದಲ್ಲಿ ಮಗ್ನರಾಗಿದ್ದೇವೆ, ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದಜ್ಞಾನಂ ವಿನಾಶಯ ಎಂಬುದಾಗಿ ಶುಕಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು ಕಥೆಗೆ ಭಾಗವತ ಪ್ರವಚನವನ್ನು ಹೇಳುವಂತಹ ಸಂದರ್ಭದಲ್ಲಿ ಯಾವುದೇ ವಿಧವಾದಂತಹ ವಿಘ್ನಗಳು ಬರಬಾರದು ಅಂತ ಹೇಳಿಬಿಟ್ಟು 5 ಜನ ಬ್ರಾಹ್ಮಣರನ್ನು ಕರೆಸಿ ಅವರ ಜೊತೆಗೆ ದ್ವಾದಶಾಕ್ಷರ ಮಂತ್ರದ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರದ ಜಪವನ್ನು ಮಾಡಿಸಬೇಕು. ಹೇಗೆ ಶ್ರವಣವನ್ನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಸೂರ್ಯೋದಯದಿಂದಾಗಿ ಆರಂಭಿಸಿ 3 ಪ್ರಹರಗಳ ಕಾಲ ಶ್ರವಣವನ್ನು ಮಾಡಿಸಬೇಕು. ಅಂತಂದರೆ ಸುಮಾರು 9 ತಾಸು 9 ಪೂರ್ಣ 10 ತಾಸು ಪ್ರವಚನವನ್ನು ಮಾಡಬೇಕು. ಅಷ್ಟು ಶ್ರವಣವನ್ನು ಮಾಡಿಸಬೇಕು. ಮಧ್ಯಾಹ್ನ ಒಂದು 48 ನಿಮಿಷ ಮಧ್ಯದಲ್ಲಿ ರೆಸ್ಟ್ ಕೊಡಬೇಕು. ಆಗಲೂ ಕೂಡ ಭಜನೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯಬೇಕು. ಏಕಭುಕ್ತವನ್ನು ಆಚರಿಸಬೇಕು. ಹೀಗೆಲ್ಲ ನಿಯಮಗಳಿಂದಾಗಿ ಮಾಡಬೇಕು. ಆದರೆ ಅಷ್ಟೆಲ್ಲ ಉಪವಾಸ ಇದ್ದು ಕೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಂದರೆ ಪದ್ಮಪುರಾಣವೇ ಹೇಳುತ್ತದೆ, ಭೋಜನಂತೂ ವರಮ್ಮನ್ನೇ ಕಥಾಶ್ರವಣಕಾರಕಂ. ಕಥೆಯನ್ನು ಕೇಳಲಿಕ್ಕೆ ಉಪವಾಸದಿಂದ ಕಥೆಯನ್ನು ಕೇಳಿದರೆ ಪರವಾಗಿಲ್ಲ, ಇಲ್ಲ ಶಕ್ತಿ ಇಲ್ಲ ಅಂತಂದರೆ ಭೋಜನವನ್ನು ಮಾಡಿ ಆದರೂ ಕಥೆಯನ್ನು ಕೇಳಬೇಕು. ನೋಪವಾಸೋ ವರಪ್ರೋಕ್ತಃ ಕಥಾ ವಿಘ್ನಕರೋ ಯದಿ. ಕಥೆಗೆ ವಿಘ್ನವಾಗುತ್ತದೆ ಅಂತ ಅನಿಸಿದರೆ ಆಗ ಉಪವಾಸವನ್ನು ಮಾಡಬೇಕಾಗಿಲ್ಲ. ಹೇಗೆ ಸಾಧ್ಯನೋ ಹಾಗೆ ಭಾಗವತದ ಶ್ರವಣವನ್ನು ಮಾಡಬೇಕು. ಭಾಗವತದ ಶ್ರವಣವನ್ನು ಮಾಡೋದೇ ಮುಖ್ಯವಾದದ್ದು ಅಂತ ಹೇಳಿಬಿಟ್ಟು, ಯಾರು ಆಗಿರುತ್ತಾರೆ ಅವರಿಗೆ ದಾರಿದ್ರ್ಯದ ಪರಿಹಾರವಾಗುತ್ತದೆ. ಯಾರಿಗೆ ರೋಗಗಳು ಇರುತ್ತವೆ ಅವರಿಗೆ ಆ ರೋಗಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ ಭಾಗವತದ ಶ್ರವಣದಿಂದಾಗಿ. ಪಾಪಗಳೇನಿರುತ್ತವೆ ಆ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ. ಮಕ್ಕಳಾಗದೇ ಇದ್ದರೆ ಮಕ್ಕಳಾಗುತ್ತಾರೆ. ಇನ್ನು ಯಾರಿಗೆ
ಗರ್ಭಸ್ರಾವವಾಗುತ್ತಾ ಇರುತ್ತದೆ. ಅಂತಹವರು ಭಾಗವತದ ಶ್ರವಣವನ್ನು ಮಾಡೋದರಿಂದಾಗಿ ಅವರ ಗರ್ಭ ಅಂತನೋ ಸ್ಥಿರವಾಗಿ ನಿಲ್ಲುತ್ತದೆ. ಇನ್ನು ಯಾರು ಪ್ರೇತರಾಗಿರುತ್ತಾರೆ ಅವರಿಗೂ ಕೂಡ ಮುಕ್ತಿ ಅಂತನ್ನೋದು ಸಿಗುತ್ತದೆ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಭಾಗವತದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಪ್ರತಿ ಶ್ಲೋಕಂತೂ ಜುಹುಯಾದ್ ವಿಧಿನ ದಶಮಸ್ತಿ ಅದರಲ್ಲೂ ಕೂಡ ಆ ಭಾಗವತದ ಪ್ರವಚನವನ್ನು ಮಾಡಿಸುತ್ತಾ ದಶಮಸ್ಕಂದದ ಹೋಮವನ್ನು ಮಾಡಿಸಬೇಕು. ಪ್ರತಿಯೊಂದು ಶ್ಲೋಕದಿಂದಲೂ ಕೂಡ ಹವಿಸ್ಸನ್ನು ಹಾಕಿಸಿ ಹೋಮವನ್ನು ಮಾಡಿಸಬೇಕು. ಅಥವಾ ಗಾಯತ್ರಿ ಮಂತ್ರದಿಂದಾಗಿ ಆದರೂ ಹೋಮವನ್ನು ಮಾಡಿಸಬೇಕು. ಯಾಕಂದರೆ ಗಾಯತ್ರಿ ಭಾಷ್ಯ ರೂಪೋಸು, ಗಾಯತ್ರಿಯ ವ್ಯಾಖ್ಯಾನ ರೂಪವೇ ಆಗಿದೆ ಶ್ರೀಮದ್ ಭಾಗವತ. ಹಾಗಾಗಿ ಗಾಯತ್ರಿ ಮಂತ್ರದಿಂದಾಗಿ ಆದರೂ ಭಾಗವತದ ಹೋಮವನ್ನು ಮಾಡಿಸಬೇಕು. ಇನ್ನು ಪ್ರತಿದಿನವೂ ಕೂಡ 12 ಜನ ಬ್ರಾಹ್ಮಣರಿಗೆ ಅನೇಕ ಪಾಯಸಾದಿ ಪರಮಾನ್ನಗಳಿಂದಾಗಿ ಅವರಿಗೆ ಭೋಜನವನ್ನು ಮಾಡಿಸಬೇಕು ಅಂತ ಅನೇಕ ನಿಯಮಗಳನ್ನು ಹೇಳುತ್ತಾ ಈ ರೀತಿಯಾಗಿ ಹೇಳುತ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ತು ಶುಕಾಚಾರ್ಯರೇ ಅಲ್ಲಿಗೆ ಬಂದಿದ್ದಾರೆ. ಆಗ ಶುಕಾಚಾರ್ಯರು ಬಂದದ್ದನ್ನು ಕಂಡು ಎಲ್ಲ ಋಷಿಮುನಿಗಳು ಕೂಡ ಅವರಿಗೆ ಸತ್ಕಾರವನ್ನು ಮಾಡಿದ್ದಾರೆ. ಆಗ ಶ್ರೇಷ್ಠವಾದಂತಹ ಆ ಭಾಗವತದ ಶ್ರವಣ ಅಂತನ್ನೋದು ಅಲ್ಲಿಗೆ ನಡೆದಿದೆ. ಏವಂ ಬ್ರುವಾಣಿ ಸತಿ ಬಾದರಾಯಣೋ ಮಧ್ಯೆ ಸಭಾಯಾಮ್ ಹರಿರಾವಿರಾಸಿತಿ. ಹೀಗೆ ಶುಕಾಚಾರ್ಯರು ಕೂಡ ಬಂದು ಭಾಗವತದ ಮಹಿಮೆಯನ್ನು ಹೇಳುತ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಸಾಕ್ಷಾತ್ತು ಪರಮಾತ್ಮನೇ ಅಲ್ಲಿ ಪ್ರಕಟನಾಗಿದ್ದಾನೆ. ಸನಕಾದಿ ಮುನಿಗಳಿದ್ದಾರೆ, ನಾರದರಿದ್ದಾರೆ, ಮತ್ತು ಸಾಕ್ಷಾತ್ತು ಶುಕಾಚಾರ್ಯರು ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಮಧ್ಯೆ ಸಭಾಯಾಮ್ ಹರಿರಾವಿರಾಸೀತ್, ಭಗವಂತ ತಾನು ಪ್ರಕಟನಾಗಿದ್ದಾನೆ. ಭಗವಂತ ಪ್ರಕಟನಾಗಿ ನೀವು ಮಾಡಿದಂತಹ ಈ ಕಥೆಯಿಂದಾಗಿ ನಾನು ಪ್ರಸನ್ನನಾಗಿದ್ದೇನೆ ಎಂಬುದಾಗಿ ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಆಗ ಭಕ್ತಿ ಜ್ಞಾನ ವೈರಾಗ್ಯಗಳು ಅವರು ಸಭಾ ಮಧ್ಯದಲ್ಲಿ ನರ್ತನೆಯನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ ಬಹಳ ಸಂತೋಷ ಅಂತನ್ನೋದಾಗಿದೆ. ಆಗ ಭಗವಂತ ತಾನು ಕೇಳುತ್ತಾನೆ, ಮತ್ತೋವರಂ ಭಾವವೃತಾದ್ ವೃಣಧ್ವಂ, ನೀವು ನನ್ನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡಿದ್ದೀರಿ, ನಿಮಗೆ ಏನು ಬೇಕೋ ಆ ವರವನ್ನು ಕೇಳಿರಿ ಎಂಬುದಾಗಿ ಹೇಳಿದಾಗ ಆಗ ಆ ಎಲ್ಲ ಭಕ್ತರು ಋಷಿಮುನಿಗಳು ಕೇಳಿದ್ದಾರೆ. ಎಲ್ಲೆಲ್ಲಿ ಭಾಗವತ ಸಪ್ತಾಹ ಅಂತನ್ನೋದು ನಡೆಯುತ್ತದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಭಗವಂತ ನೀನು ನಿನ್ನ ಪರಿವಾರ ಸಮೇತನಾಗಿ ಬಂದು ಆ ಮನೆಯಲ್ಲಿ ಆ ಕ್ಷೇತ್ರದಲ್ಲಿ ಸನ್ನಿಹಿತನಾಗಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪರಮಾತ್ಮ ಓಂ ಎಂಬುದಾಗಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಭಾಗವತದ ಶ್ರವಣವನ್ನು ಮಾಡುತ್ತಾ ಇದ್ದೇವೆ ಅಂತಂದರೆ ಸಾಕ್ಷಾತ್ತು ಭಗವಂತ ತಾನು ಗ್ರಂಥರೂಪದಿಂದಾಗಿ ಸನ್ನಿಹಿತನಾಗಿದ್ದಾನೆ. ಎಲ್ಲ ತನ್ನ ಕುಟುಂಬ ಅಂದರೆ ದೇವತೆಗಳು ಋಷಿಮುನಿಗಳು ಅವರೆಲ್ಲರೂ ಕೂಡ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಎನ್ನುವಂತಹ ಭಾವನೆಯನ್ನು ನಾವು ಹೊಂದಬೇಕು ಅಂತನ್ನೋದನ್ನು ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಆಗ ಶೌನಕರು ಕೇಳುತ್ತಾರೆ, ಹೀಗೆ ಎಲ್ಲ ಭಾಗವತದ ಸಪ್ತಾಹಗಳು ನಡೆದಿದೆ ಅಂತ ಹೇಳಿದ್ದೀರಲ್ಲ, ಈ ಭಾಗವತ ಸಪ್ತಾಹಗಳು ನಡೆದದ್ದು ಯಾವಾಗ, ಆ ಕಾಲವನ್ನು ತಿಳಿಸಿಕೊಡ್ರಿ ಅಂತ ಕೇಳಿದಾಗ ಅದಕ್ಕೆ ಹೇಳುತ್ತಾರೆ, ಇನ್ನು ಯಾವಾಗ ಕೃಷ್ಣ ತಾನು ಪರಂಧಾಮಕ್ಕೆ ಹೋದ, ಕಲಿಯುಗ ಪ್ರಾರಂಭವಾಯಿತು. ಕಲಿಯುಗ ಪ್ರಾರಂಭವಾಗಿ 30 ವರ್ಷಗಳಾದ ಮೇಲೆ ಪರೀಕ್ಷಿತ್ ರಾಜ ತಾನು ಶುಕಾಚಾರ್ಯರಿಂದಾಗಿ ಭಾಗವತ ಸಪ್ತಾಹವನ್ನು ಶ್ರವಣವನ್ನು ಮಾಡಿದ. ಯಾವಾಗ ಅಂತಂದರೆ ಭಾದ್ರಪದ ಮಾಸದ ನವಮಿಯಿಂದ ಹಿಡಿದು ಹುಣ್ಣಿಮೆಯವರೆಗೆ ತಾನು ಶ್ರವಣವನ್ನು ಮಾಡಿದ. ಹೀಗೆ ಮೊದಲಿಗೆ ಶುಕಾಚಾರ್ಯರಿಂದಾಗಿ ಪರೀಕ್ಷಿತ್ ರಾಜ ಶ್ರವಣವನ್ನು ಮಾಡಿದ. ಆ ಪರೀಕ್ಷಿತ್ ರಾಜ ಶ್ರವಣವನ್ನು ಮಾಡಿ 200 ವರ್ಷಗಳು ಆದ ಮೇಲೆ ಆಗ ಗೋಕರ್ಣ ತಾನು ತನ್ನ ಅಣ್ಣನ ಮುಕ್ತಿಯ ಸಲುವಾಗಿ ಪ್ರೇತತ್ವದ ಮೋಚನೆಗಾಗಿ ಅಂತ ತಾನು ಆ ಪ್ರವಚನವನ್ನು ಮಾಡಿದ. ಅಂದರೆ ಕಲಿಯುಗ ಪ್ರಾರಂಭವಾಗಿ 230 ವರ್ಷ ಆದ ಮೇಲೆ ಗೋಕರ್ಣ ತಾನು ಪ್ರವಚನವನ್ನು ಮಾಡಿದ. ಅನಂತರದಲ್ಲಿ ಅದು ಯಾವಾಗ ಆಷಾಢ ಮಾಸದ ನವಮಿಯಿಂದ ಹಿಡಿದು ಶುಕ್ಲಪಕ್ಷದ ನವಮಿಯಿಂದ ಹುಣ್ಣಿಮೆಯವರೆಗೆ ಗೋಕರ್ಣ ತಾನು ಪ್ರವಚನವನ್ನು ಮಾಡಿದ. ಈಗ ಮತ್ತೆ ತಸ್ಮಾದಪಿ ಕಲೋ ಪ್ರಾಪ್ತೆ 30 ವರ್ಷ ಗತೇ ಸತಿ, ಮತ್ತೆ 30 ವರ್ಷಗಳಾದ ಮೇಲೆ ಈಗ ಸನಕಾದಿಗಳು ಮತ್ತೆ ಆ ಭಾಗವತದ ಪ್ರವಚನವನ್ನು ಮಾಡಿದರು ಅನ್ನುವಂತಹ ವಿಷಯವನ್ನು ಸೂತಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಸ್ವಪುರುಷಮಪಿ ವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ ಕಥಾಸು ಮತ್ತಾನ್ ಪ್ರಭುರಹಂ ಅನ್ಯನೃಣಾಂ ನ ವೈಷ್ಣವಾನಾಂ. ಯಮ ತಾನು ಆ ಪಾಶಹಸ್ತರಾದಂತಹ ತನ್ನ ಭೃತ್ಯರಿಗೆ ಹೇಳುತ್ತಾನೆ ಅಂತೆ, ಅವರ ಕಿವಿಯ ಹತ್ತಿರ ಹೋಗಿ ಯಾರು ಭಾಗವತದ ಶ್ರವಣವನ್ನು ಮಾಡುತ್ತಾ ಇದ್ದಾರೆ ಅವರ ಜೋಳಿಗೆ ನೀವು ಹೋಗಬೇಡ್ರಿ, ಅವರ ಹತ್ತಿರಗೇನೆ ನೀವು ಹೋಗಬೇಡಿರಿ. ನಾನು ಬೇರೆಯವರಿಗೆ ದಂಡವನ್ನು ಮಾಡಬಲ್ಲೆ, ಆದರೆ ಯಾರು ವಿಷ್ಣು ಭಕ್ತರು ಅಂತಿದ್ದಾರೆ ಅವರಿಗೆ ನಾನು ದಂಡವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರ ಹತ್ತಿರ ನೀವು ಹೋಗಬೇಡ್ರಿ ಎಂಬುದಾಗಿ ಯಮನೇ ತಾನು ಹೇಳುತ್ತಾನೆ. ಅಸಾರೇ ಸಂಸಾರೇ ವಿಷಯ ವಿಷಸಂಗಾ ಕುಲದಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಪತ ಶುಕಗಾಥಾ ತುಳಸುಧಾಂ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪತೆ ಕುತ್ಸಿತ ಕತೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣಗತ ಮುಕ್ತ್ಯುಕ್ತಿ ಕಥನೆ. ಈ ಅಸಾರವಾದಂತಹ ಸಂಸಾರದಲ್ಲಿ ಕೇವಲ ವಿಷಯಗಳಲ್ಲಿ ಆಸಕ್ತರಾಗಿ ಯಾಕೆ ಸಮಯವನ್ನು ವ್ಯರ್ಥ ಮಾಡುತ್ತೀರಿ? ಒಂದು ಅರ್ಧ ಕ್ಷಣವಾದರೂ ನಿಮ್ಮ ಕ್ಷೇಮಕ್ಕಾಗಿ ಅಂತ ಭಾಗವತದ ಶ್ರವಣವನ್ನು ಮಾಡಿರಿ.
ಇಲ್ಲದೇ ಇದ್ದರೆ ಮನುಷ್ಯನಾಗಿ ಹುಟ್ಟಿದ್ದೇ ವ್ಯರ್ಥವಾಗುತ್ತದೆ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಭಾಗವತದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಪದ್ಮಪುರಾಣ ನಮಗೆ ಭಾಗವತದ ಮಹಿಮೆಯನ್ನು ತಿಳಿಸಿಕೊಡುತ್ತಾ ಇದೆ. ಇಂತಹ ಶ್ರೇಷ್ಠವಾದಂತಹ ಭಾಗವತದ ಪ್ರವಚನವನ್ನು ನಾವು ಪ್ರಾರಂಭವನ್ನು ಮಾಡುವವರಿದ್ದೇವೆ. ಸಪ್ತಾಹದ ಕ್ರಮದಲ್ಲಿ ನಾವು ಭಾಗವತದ ಶ್ರವಣವನ್ನು ಭಗವಂತ ನಮ್ಮಿಂದ ಈ ಸತ್ಕಾರ್ಯವನ್ನು ಮಾಡಿಸುತ್ತಾ ಇದ್ದಾನೆ. ನಿರ್ವಿಘ್ನವಾಗಿ ನಡೆಯುವಂತೆ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಎಲ್ಲ ಭಗವಂತನಲ್ಲಿ, ಲಕ್ಷ್ಮೀದೇವಿಯಲ್ಲಿ, ಬ್ರಹ್ಮದೇವರನ್ನು ಆರಂಭಿಸಿ ಎಲ್ಲ ಸಮಸ್ತ ದೇವತೆಗಳಲ್ಲಿ, ಗುರುಗಳಲ್ಲಿ ಎಲ್ಲರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಗುರು ಹಿರಿಯರ ಒಂದು ಪುಣ್ಯದಿಂದಾಗಿ, ಅವರ ಅನುಗ್ರಹದಿಂದಾಗಿ ಭಾಗವತದ ಪ್ರವಚನವನ್ನು ಪ್ರಾರಂಭವನ್ನು ಮಾಡೋಣ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದ್ ಇತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಷ್ಟಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಿಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾಧ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಾರಂಭ. ಹರಿ ಓಂ. ಭಾಗವತದ ಆದಿಯಲ್ಲಿ ವೇದವ್ಯಾಸದೇವರು ತಾವು ತಮ್ಮ ಸ್ವರೂಪವನ್ನು ತಾವೇ ತಿಳಿಸಿಕೊಡುತ್ತಾ ಇದ್ದಾರೆ. ಮಂಗಲಾಚರಣವನ್ನು ಮಾಡುವಂತಹ ಅವಶ್ಯಕತೆ ವೇದವ್ಯಾಸ ದೇವರಿಗಿಲ್ಲ. ತಮಗೆ ವಿಘ್ನಗಳೇ ಉಂಟಾಗೋದಿಲ್ಲ. ವಿಘ್ನಗಳ ಪರಿಹಾರಕ್ಕಾಗಿ ಮಂಗಳಾಚರಣವನ್ನು ಮಾಡಬೇಕು. ಸರ್ವತಂತ್ರ ಸ್ವತಂತ್ರನಾದಂತಹ ಪರಮಾತ್ಮನಿಗೆ ಎಲ್ಲಿಂದ ವಿಘ್ನಗಳು ಬರಬೇಕು? ಹಾಗಿದ್ದರೂ ಕೂಡ ಜನರಿಗೆ ಅವರಿಗೆ ಪಾಠವನ್ನು ಕಳಿಸಿಕೊಡೋದಕ್ಕಾಗಿ ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದಾಗ ಗುರುದೇವತೆಗಳ ಸ್ಮರಣೆಯನ್ನು ಮಾಡಬೇಕು ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಭಗವಂತ ತಾನು ಮಂಗಳಾಚರಣವನ್ನು ಮಾಡಿದ್ದಾನೆ. ಅದಷ್ಟೇ ಅಲ್ಲದೆ ಯಾರು ಭಾಗವತದ ಶ್ರವಣವನ್ನು ಮಾಡುತ್ತಾರೆ ಅವರಿಗೆ ಯಾವುದೇ ವಿಧವಾದಂತಹ ವಿಘ್ನಗಳು ಉಂಟಾಗದೇ ಇರಲಿ. ಮಂಗಳಾಚರಣ ಪುರಸ್ಸರಾಣಿ ಶಾಸ್ತ್ರಾಣಿ ವೀರ್ಯವಂತಿ ಭವಂತಿ ಆಯುಷ್ಮತ್ ಪುರುಷಕಾಣಿ ಚ ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಅಂದರೆ ಯಾವ ಗ್ರಂಥಕ್ಕೆ ಮಂಗಳಾಚರಣವಿರುತ್ತದೆ ಅಂತಹ ಗ್ರಂಥಗಳ ಅಧ್ಯಯನವನ್ನು ನಾವು ಮಾಡಿದರೆ, ಶ್ರವಣವನ್ನು ಮಾಡಿದರೆ ನಮಗೆ ಆರೋಗ್ಯಾದಿ ಸಮಸ್ಯೆಗಳು ಬರೋದಿಲ್ಲ. ಆಯುಷ್ಯ ಅಂತನೋದು ದೀರ್ಘವಾದಂತಹ ಆಯುಷ್ಯ ಅಂತನೋದು ದೊರೆಯುತ್ತದೆ ಅಂತ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಎಲ್ಲ ಭಕ್ತರ ಸಜ್ಜನರ ಭಾಗವತದ ಶ್ರವಣವನ್ನು ಮಾಡುವಂತಹವರ ಕ್ಷೇಮಕ್ಕಾಗಿ ಅಂತ ಭಗವಂತ ತಾನು ಮಂಗಳಾಚರಣವನ್ನು ಮಾಡಿದ್ದಾನೆ. ತನ್ನ ಸ್ವರೂಪವನ್ನು ತಾನೇ ತಿಳಿಸಿಕೊಡುತ್ತಾನೆ. ಸತ್ಯಂ ಪರಂ ಧೀಮಹಿ ಎಂಬುದಾಗಿ ಸರ್ವಗುಣ ಪರಿಪೂರ್ಣನಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನ ಧ್ಯಾನವನ್ನು ಮಾಡುತ್ತೇನೆ. ಎಂತಹ ಪರಮಾತ್ಮ ಅಂತಂದರೆ ಜನ್ಮಾದಿ ಅಸ್ಯ ಯತಃ, ಈ ಸಮಸ್ತ ಜಗತ್ತಿಗೂ ಕೂಡ ಸೃಷ್ಟಿಸ್ಥಿತ್ಯಾದಿಗಳನ್ನು ಮಾಡುವಂತಹವನೇ ಪರಮಾತ್ಮ. ಬೇರೆ ಬೇರೆ ಶಾಸ್ತ್ರಗಳು ಗಾಣಪತರು ಗಣಪತಿ ತಾನು ಸರ್ವೋತ್ತಮ, ತಾನೇ ಸೃಷ್ಟ್ಯಾದಿಗಳನ್ನು ಮಾಡುವವನು ಅಂತ ಹೇಳುತ್ತಾರೆ. ಶಾಕ್ತಮತರು ಶಕ್ತಿ ತಾನು ಎಲ್ಲವನ್ನೂ ಕೂಡ ಮಾಡುತ್ತಾಳೆ ಅಂತ ಹೇಳುತ್ತಾರೆ. ಇನ್ನು ಶೈವರು ಶಿವನೇ ತಾನು ಮಾಡುತ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪರಮಾತ್ಮನೇ
ಎಲ್ಲ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವವನು ಅಂತ ನಿಶ್ಚಯವನ್ನು ಮಾಡಿಕೊಳ್ಳೋದು ಹೇಗೆ ಅಂತಂದರೆ ಅದಕ್ಕೆ ಪ್ರಮಾಣವನ್ನು ಹೇಳುತ್ತಾರೆ. ಅನ್ವಯಾತ್ ಇತರತಶ್ಚ ಎಂಬುದಾಗಿ, ಅನ್ವಯಾತ್ ಸಕಲ, ಈಗ ಬೇರೆ ಎಲ್ಲ ಶಾಸ್ತ್ರಗಳು ಆ ಎಲ್ಲ ಗ್ರಂಥಗಳು ಪೌರುಷೇಯವಾಗಿದೆ, ಪುರುಷನಿಂದಾಗಿ ಪ್ರಣೀತವಾಗಿದೆ. ಹಾಗಾಗಿ ಪುರುಷರು ಅವರಿಗೆ ಅನೇಕ ದೋಷಗಳು ಸಂಭವಿಸುತ್ತದೆ. ಹಾಗಾಗಿ ತಮ್ಮ ಇಷ್ಟಕ್ಕೆ ಬಂದಂತೆ ತಾವು ಪಕ್ಷಪಾತವನ್ನು ಮಾಡಿಕೊಂಡು ಮೋಸವನ್ನು ಮಾಡೋದಕ್ಕಾಗಿಯೂ ಕೂಡ ರಚನೆಯನ್ನು ಮಾಡಿರ್ಬೋದು. ಆದರೆ ಶ್ರುತಿಗಳು ತಾವು ಅಪೌರುಷೇಯವಾಗಿದೆ, ಅಂತಹ ಅಪೌರುಷೇಯವಾದಂತಹ ಶ್ರುತಿಗಳು ಯಾರನ್ನು ಜಗತ್ ಸೃಷ್ಟಿಯಾದಿ ಕಾರಣ ಅಂತ ಹೇಳುತ್ತಾನೆಯೋ ಅವನೇ ಜಗತ್ತಿನ ಸೃಷ್ಟಿಯಾದಿ ಕಾರಣ ಅಂತ ಅನ್ನೋದು ನಿಶ್ಚಯವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಎಲ್ಲ ಶ್ರುತಿಗಳಿಗೂ ಕೂಡ ತಾತ್ಪರ್ಯ ಇದ್ದದ್ದು ಭಗವಂತನೇ ತಾನು ಸರ್ವೋತ್ತಮ, ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವವನು ಅಂತನ್ನೋದು ಎಲ್ಲ ಶ್ರುತಿಗಳ ತಾತ್ಪರ್ಯ. ಹಾಗೆ ಆ ಶ್ರುತಿ ಅನುಗೃಹೀತವಾದಂತಹ ತರ್ಕ, ಲಾಜಿಕ್, ಅನುಮಾನದಿಂದಲೂ ಕೂಡ ನಾವು ಅದನ್ನು ತಿಳಿಯಬಹುದು. ಹೀಗೆ ಅಂತಹ ಸೃಷ್ಟಿಯಾದಿ ಕಾರಣನಾದಂತಹ ಸ್ವತಂತ್ರನಾದಂತಹ ಪರಮಾತ್ಮನನ್ನು ನಮಿಸುತ್ತೇನೆ, ಧ್ಯಾನವನ್ನು ಮಾಡುತ್ತೇನೆ ಅಂತ ಹೇಳುತ್ತಾ ಇದ್ದಾರೆ. ಆ ಭಗವಂತ ತಾನೇನು ಮಾಡಿದ ಅಂತಂದರೆ, ಆದಿಕವಿಯೇ ಬ್ರಹ್ಮದೇವರಿಗೆ ತಾನು ಅತ್ಯಂತ ಪ್ರೀತಿಯಿಂದಾಗಿ ತನ್ನ ಸ್ವರೂಪವನ್ನು ಉಪದೇಶವನ್ನು ಮಾಡಿದ. ಯಾಕೆ ಅಂತಂದರೆ ಆ ಭಗವಂತನ ಸ್ವರೂಪವನ್ನು, ಭಗವಂತನ ಅನುಗ್ರಹವಿಲ್ಲದೇ ಇದ್ದರೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಮುಹ್ಯಂತಿ ಸೂರಯ, ಅನೇಕ ಜ್ಞಾನಿಗಳು ಕೂಡ ಭಗವಂತನ ಬಗ್ಗೆ ತಿಳಿಯೋದಕ್ಕಾಗಿ ಅಂತ ಹೋಗಿ ಮೋಹಿತರಾಗಿ ಬಿಡುತ್ತಾರೆ. ಹಾಗಾಗಿ ಭಗವಂತನ ಅನುಗ್ರಹವಿದ್ರೇ ಆ ಭಗವಂತನ ಸಮೀಚೀನವಾದಂತಹ ಜ್ಞಾನ ಅಂತನ್ನೋದು ಆಗುತ್ತದೆ. ಅಂತಹ ಪರಮಾತ್ಮ ತಾನು 3 ವಿಧವಾದಂತಹ ಸೃಷ್ಟಿಯನ್ನು ಮಾಡಿದ. ತನ್ನದೇ ಆದಂತಹ ಅವತಾರ ರೂಪಿಗಳಿಂದಾಗಿ ತಾನು ಅಭಿವ್ಯಕ್ತನಾದ, ಜೀವರ ಸೃಷ್ಟಿಯನ್ನು ಮಾಡಿದ, ಜಡದ ಸೃಷ್ಟಿಯನ್ನು ಮಾಡಿದ. ತೇಜೋವಾರಿ ಮೃದಾಂ ಯಥಾ ವಿನಿಮಯ, ಅದಕ್ಕೆ ದೃಷ್ಟಾಂತಗಳನ್ನು ಭಗವಂತ ಕೊಡುತ್ತಾನೆ. ತೇಜಸ್ಸಿನ ಸೃಷ್ಟಿ ಹೇಗೋ ಅಂತಂದರೆ, ಒಂದು ದೀಪದಿಂದಾಗಿ 10 ದೀಪಗಳನ್ನು ಹಚ್ಚುತ್ತೀವಿ, ಅನೇಕ ದೀಪಗಳನ್ನು ಹಚ್ಚುತ್ತೇವೆ. ಅನೇಕ ದೀಪಗಳನ್ನು ಹಚ್ಚಿದರೂ ಕೂಡ ಮೊದಲನೇ ದೀಪದಲ್ಲಿ ಏನಾದರೂ ತೇಜಸ್ಸು ಕಡಿಮೆ ಆಗುತ್ತದೆಯಾ? ಅಥವಾ ಈ ದೀಪದಿಂದಾಗಿ ಮತ್ತೊಂದು ದೀಪವನ್ನು ಹಚ್ಚಿದ್ದೇವೆ ಅಂತ ಅಲ್ಲೇನಾದರೂ ಪ್ರಕಾಶ ಕಡಿಮೆ ಆಗುತ್ತದೆಯಾ? ಇಲ್ಲ. ಎಲ್ಲ ಕಡೆಗೂ ಕೂಡ ಪ್ರಕಾಶ ಅಂತ ಅನ್ನೋದು ಸಮಾನವಾಗಿರುತ್ತದೆ. ಹೇಗೋ ಹಾಗೆ ಭಗವಂತ ಅನೇಕ ರೂಪಗಳನ್ನು ಪಡೆದುಕೊಂಡರೂ ಕೂಡ ಎಲ್ಲ ರೂಪಗಳು ಕೂಡ ಪೂರ್ಣವೇ ಆಗಿದೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹಾಗೂ ಅನೇಕ ದೀಪಗಳನ್ನು ಹಚ್ಚಿದರೂ ಕೂಡ ಅನೇಕ ದೀಪಗಳಲ್ಲಿ ಇರುವಂತಹ ಅಗ್ನಿದೇವತೆ ತಾನು ಒಬ್ಬನೇ ಆಗಿದ್ದಾನೆ. ಹಾಗೆ ಎಲ್ಲ ಅವತಾರಗಳನ್ನು, ಅನೇಕ ರೂಪಗಳನ್ನು ತೆಗೆದುಕೊಂಡರೂ ಕೂಡ ಪರಮಾತ್ಮ ತಾನು ಒಬ್ಬನೇ ಆಗಿದ್ದಾನೆ, ಭೇದ ಅಂತನ್ನೋದು ಇಲ್ಲ. ಆ ರೀತಿಯಾಗಿ ಪರಮಾತ್ಮನ ಸೃಷ್ಟಿ ಅಂದರೆ ತೇಜಸ್ಸಿನ ಸೃಷ್ಟಿ ಹೇಗೋ ಹಾಗೆ ಪರಮಾತ್ಮನ ಸೃಷ್ಟಿ. ಇನ್ನು ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತದೆ, ಆಗ ಆ ಪ್ರತಿಬಿಂಬದಂತೆ ಜೀವರ ಸೃಷ್ಟಿ ಅಂದರೆ ಜೀವರೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರಾಗಿದ್ದಾರೆ. ಇನ್ನು ಮಣ್ಣಿನಿಂದಾಗಿ ನಾವು ಗಡಿಗೆಯನ್ನು ಹೇಗೆ ಮಾಡುತ್ತೇವೆಯೋ ಹಾಗೆ ಈ ಎಲ್ಲ ಜಡ ಪದಾರ್ಥಗಳನ್ನು ಪ್ರಕೃತಿಯಿಂದಾಗಿ ತಾನು ಪರಮಾತ್ಮ ಮಾಡಿದ್ದಾನೆ. ಹೀಗೆ 3 ವಿಧವಾದಂತಹ ಸೃಷ್ಟಿಯನ್ನು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದಲೇ ಪರಮಾತ್ಮ ನಿರಸ್ತ ಕುಹಕಂ, ಯಾವ ದೋಷವೂ ಕೂಡ ಪರಮಾತ್ಮನಲ್ಲಿ ಇಲ್ಲ. ಅಂತಹ ಆ ಪರಮಾತ್ಮನನ್ನು ಧ್ಯಾನ ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಈ ಭಾಗವತದ ವಿಷಯವೇನು, ಪ್ರಯೋಜನವೇನು, ಅಧಿಕಾರಿಗಳು ಯಾರು, ಅದನ್ನೆಲ್ಲವನ್ನು ಕೂಡ ತಿಳಿಸಿಕೊಡುತ್ತಾ ಇದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವೋಚ್ಚ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದ್ಯವರ್ಧ್ಯತೆ ಚ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಇಲ್ಲಿ ಶ್ರೇಷ್ಠವಾದಂತಹ ನಿಷ್ಕಾಮ ಕರ್ಮಗಳನ್ನು ವಿಷಯವನ್ನಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ಇದು ಅವಾಂತರ ವಿಷಯ, ಪ್ರಧಾನವಾಗಿ ಭಗವಂತನನ್ನು ಹೇಳುತ್ತಾ ಇದ್ದಾರೆ. ಅವಾಂತರವಾಗಿ ಭಾಗವತ ಧರ್ಮಗಳನ್ನು, ನಿಷ್ಕಾಮವಾದಂತಹ ಮೋಸವಿಲ್ಲದಂತಹ ಧರ್ಮಗಳನ್ನು ಹೇಳುತ್ತಾ ಇದ್ದಾರೆ. ಈಗ ನಮ್ಮ ಹತ್ತಿರ 1,00,000 ರೂಪಾಯಿ ಇದ್ದರೆ ಆ 1,00,000 ರೂಪಾಯಿ ಕೊಟ್ಟರೆ ಒಂದು ಬಂಗಾರದ ಚೈನ್ ಬರುತ್ತದೆ. ಆದರೆ ಅದನ್ನು ತೆಗೆದುಕೊಂಡು ಬಂಗಾರದ ಚೈನ್ ಕೊಡದಂಗ ಗೋಲ್ಡ್ ಚೈನ್ ಕೊಟ್ಟರೆ ಮೋಸವನ್ನು ಮಾಡಿದಂತೆ. ಹಾಗೆ ನಾವು ಮಾಡುವಂತಹ ಕರ್ಮಗಳಿಗೆ ಮೋಕ್ಷವೆಂಬಂತಹ ಮಹಾಫಲವಿದೆ. ಆ ಮೋಕ್ಷವೆಂಬಂತಹ ಮಹಾಫಲವನ್ನು ಹೇಳದೆ ನೀವು ಉದ್ಯೋಗಕ್ಕಾಗಿ ಮಾಡು, ಆರೋಗ್ಯಕ್ಕಾಗಿ ಮಾಡು, ವಿವಾಹಕ್ಕಾಗಿ ಮಾಡು ಅಂತ ಅಲ್ಪ ಫಲಕ್ಕೆ ಹೇಳಿ ಆ ಧರ್ಮಗಳನ್ನು ಮಾಡಿಬಿಟ್ರೆ ಅದು ಮೋಸ ಮಾಡಿದಂತೆ. ಆದರೆ ಭಾಗವತ ಹಾಗೆ ಮಾಡೋದಿಲ್ಲ. ಮೋಕ್ಷಕ್ಕಾಗಿಯೇ ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡಿರಿ ಎಂಬುದಾಗಿ ನಿಷ್ಕಾಮ ಕರ್ಮಗಳನ್ನು, ಭಾಗವತ ಧರ್ಮಗಳನ್ನು ಉಪದೇಶವನ್ನು ಮಾಡುತ್ತದೆ. ಮತ್ತು ಇಲ್ಲಿ ಯಾರಿಗೆ ಅಧಿಕಾರ ಅಂತ ಅನ್ನೋದಿದೆ, ಆ ಧರ್ಮವಂತನ್ನೋದು ಯಾವಾಗ ಮೋಕ್ಷಕ್ಕೆ ಸಾಧನ ಆಗುತ್ತಾ ಅಂತಂದರೆ ಪರಮಃ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿದಾಗ, ಆ ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಹ ಮೀಯತೆ ಅತ್ರ ಇತಿ ಪರಮಃ, ಭಗವಂತನ ಸರ್ವೋತ್ತಮತ್ವದ ಜ್ಞಾನವನ್ನು ಮಾಡಿಕೊಳ್ಳುತ್ತಾ ಪರಮಾತ್ಮನಲ್ಲೇನೇ ಮನಸ್ಸನ್ನು ಇಟ್ಟು ಆ ಭಗವಂತನಲ್ಲಿ ಆ ಮಾಡಿದಂತಹ ಕರ್ಮಗಳನ್ನು ಸಮರ್ಪಣೆ ಮಾಡಿದಾಗ ಆಗ ಮೋಕ್ಷಾದಿ ಪುರುಷಾರ್ಥಗಳಿಗೆ ಅದು ಸಾಧನ ಅಂತ ಆಗುತ್ತದೆ. ಅಂತಹ ಧರ್ಮಗಳನ್ನು ಉಪದೇಶವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ಯಾರು ಅಧಿಕಾರಿಗಳು ಅಂದರೆ ಸಜ್ಜನರು ಅಧಿಕಾರಿಗಳು. ಮಾತ್ಸರ್ಯಾದಿ ದೋಷಗಳು ಇರಬಾರ್ದು. ಸಜ್ಜನರಿಗೂ ಕೆಲವೊಂದು ಕಡೆಗೆ ಮಾತ್ಸರ್ಯಾದಿ ದೋಷಗಳು ಸಂಭವಿಸುತ್ತದೆ. ಅರ್ಜುನನಿಗೆ ಏಕಲವ್ಯನಲ್ಲಿ ಮಾತ್ಸರ್ಯ ಬಂತು.
ಹಾಗೆ ಸಜ್ಜನರಿಗೂ ಸಂಭವಿಸುತ್ತದೆ. ಅಂತಹ ಮಾತ್ಸರ್ಯಾದಿ ದೋಷಗಳು ಇರಬಾರ್ದು. ಅರ್ಜುನ ತಾನು ಏಕಲವ್ಯನಲ್ಲಿ ಮಾಡಿರುವಂತಹ ಮಾತ್ಸರ್ಯ ಅದು ದೋಷವಲ್ಲ. ಯಾಕೆಂದರೆ ಏಕಲವ್ಯ ತಾನು ದುಷ್ಟ, ಹಾಗಾಗಿ ಆ ದುಷ್ಟರಲ್ಲಿ ಮಾತ್ಸರ್ಯವನ್ನು ಮಾಡಿದರೂ ದೋಷವಾಗೋದಿಲ್ಲ. ಆದರೆ ಯಾರು ಸಜ್ಜನರು ಅಂತ ಇರುತ್ತಾರೆ ಅವರಲ್ಲಿ ಸರ್ವಥಾ ಉತ್ತಮರಲ್ಲಿ ಮಾತ್ಸರ್ಯವನ್ನು ಮಾಡಬಾರದು ಅಂತ ಭಾಗವತದ ತಾತ್ಪರ್ಯದಲ್ಲೆಲ್ಲವನ್ನು ಕೂಡ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಯಾರ ಉತ್ತಮರಲ್ಲಿ ನಾವು ಮಾತ್ಸರ್ಯವನ್ನು ಮಾಡ್ತೇವೆ, ನಮಗಿಂತ ಹೆಚ್ಚು ಧನವಿದೆ, ನಮಗಿಂತ ಹೆಚ್ಚು ಜ್ಞಾನವಿದೆ ಅಂತ ನಾವು ಏನಾದರೂ ಅವರಲ್ಲಿ ಮಾತ್ಸರ್ಯವನ್ನು ಮಾಡಿದರೆ, ಯಾವ ವಿಷಯದಲ್ಲಿ ನಾವು ಮಾತ್ಸರ್ಯವನ್ನು ಮಾಡುತ್ತೇವೆಯೋ ಅದು ನಮ್ಮಿಂದ ದೂರವಾಗುತ್ತದೆ, ನಮಗೆ ಅದು ನಷ್ಟವಾಗಿ ಹೋಗುತ್ತದೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಹಾಗಾಗಿ ಮಾತ್ಸರ್ಯಾದಿ ದೋಷಗಳಿಲ್ಲದೇ ಇರುವಂತಹ ಸಜ್ಜನರು ತಿತಿಕ್ಷವ ಕಾರುಣಿಕಾಹ ಎಂಬುದಾಗಿ ಮುಂದೆ ಭಾಗವತವೇ ಸಜ್ಜನರ ಲಕ್ಷಣವನ್ನು ತಿಳಿಸಿಕೊಡುತ್ತದೆ. ಅಂತಹ ಸಜ್ಜನರು ಅಧಿಕಾರಿಗಳಾಗಿದ್ದಾರೆ. ಇನ್ನು ಎಲ್ಲ ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹ ಶಿವದಂ, ಎಲ್ಲ ಮಂಗಳಗಳನ್ನು ಕೊಡುವಂತಹ ಮಂಗಳಮೂರ್ತಿಯಾದಂತಹ ಪರಮಾತ್ಮನೇ ಇಲ್ಲಿ ವಿಷಯನಾಗಿದ್ದಾನೆ. ಹೌದು, ಧರ್ಮವನ್ನು ಹೇಳಿದರೆ ಅರ್ಥಕಾಮಗಳನ್ನು ಹೇಳಿಲ್ಲಲ್ಲ, ಅರ್ಥಕಾಮಗಳು ಸಿಗುತ್ತಾ ಇಲ್ಲ. ಭಾಗವತವನ್ನು ಹೇಳಿದರೆ ನಮಗೆ ಸಂಪತ್ತು ಬರುತ್ತಾ ಇಲ್ಲ, ನಮಗೆ ಇಲ್ಲ ಇರುವಂತಹ ಮನೋರಥಗಳು ಇಷ್ಟಾರ್ಥಗಳು ಪೂರ್ಣವಾಗುತ್ತದೆಯಾ ಇಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಕಿಂವಾಪರೈಹಿ, ಅರ್ಥಕಾಮಗಳನ್ನು ತೆಗೆದುಕೊಂಡು ಮಾಡೋದೇನಿದೆ, ಅರ್ಥಕಾಮಗಳಿಂದಾಗಿ ಏನು ಫಲ ಸಿಗಬೇಕೋ ಆ ಫಲ ಭಾಗವತದ ಶ್ರವಣದಿಂದಲೇ ಸಿಕ್ಕಿಬಿಡುತ್ತದೆ. ಏನು ಅರ್ಥಕಾಮಗಳಿಂದಾಗಿ ನಾವು ಏನು ಮಾಡಬೇಕು, ಯಾದವಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಅರ್ಥಕಾಮಗಳಿಂದಲೂ ಕೂಡ ನಾವೇನು ಮಾಡಬೇಕು ಅಂತಂದರೆ, ಭಗವಂತನ ಹೃದಯದಲ್ಲಿ ಭಗವಂತ ತಾನು ಅಭಿವ್ಯಕ್ತನಾಗುವಂತೆ ಅರ್ಥಕಾಮಗಳನ್ನು ಉಪಯೋಗಿಸಬೇಕಂತೆ. ಅಂದರೆ ಅರ್ಥವಿದ್ದಾಗ, ನಮ್ಮ ಹತ್ರ ಸಂಪತ್ತಿದ್ದಾಗ ಅದನ್ನು ಗುರುಗಳಿಗೆ ಜ್ಞಾನಿಗಳಿಗೆ ದಾನವನ್ನು ಮಾಡಿ ಅವರಿಂದ ಭಗವತ್ ತತ್ವವನ್ನು ತಿಳಿದು ಭಗವಂತನ ಹೃದಯದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಬೇಕು ಭಗವಂತನನ್ನು. ಇನ್ನು ಕಾಮ, ಆ ವಿಷಯ ಭೋಗವನ್ನು ಕೂಡ ನಾವು ಜೀವಂತರಾಗಿ ಇದ್ದು ಭಗವಂತನ ಸೇವೆಯನ್ನು, ಭಗವದ್ಭಕ್ತರ ಸೇವೆಯನ್ನು ಮಾಡೋದಕ್ಕಾಗಿ ಅಂತ ವಿಷಯ ಭೋಗವನ್ನು ಮಾಡಬೇಕು ಹೊರತು ಸುಖಕ್ಕಾಗಿ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿ ಅಂತ ಕಾಮವನ್ನು ಮಾಡಬಾರದು. ಹಾಗಾಗಿ ಆ ಅರ್ಥಕಾಮಗಳಿಂದಾಗಿ ಸಿಗುವಂತಹ ಪ್ರಯೋಜನವೇನು, ಭಗವಂತ ಹೃದಯದಲ್ಲಿ ಅಭಿವ್ಯಕ್ತನಾಗೋದೇ ಆ ಅರ್ಥಕಾಮಗಳಿಂದಾಗಿ ಸಿಗುವಂತಹ ಪ್ರಯೋಜನ. ಆ ಪ್ರಯೋಜನವಾದರೂ ಶ್ರೀಮದ್ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿ, ಯಾರು ಸಾಧನವನ್ನು ಪೂರ್ಣ ಮಾಡಿಕೊಂಡಿದ್ದಾರೆ ಅಂತಹ ಅವರು ಭಾಗವತದ ಶ್ರವಣವನ್ನು ಮಾಡಿದರೆ ಕೂಡಲೇ ಪರಮಾತ್ಮ ತಾನು ಹೃದಯದಲ್ಲಿ ಅಭಿವ್ಯಕ್ತನಾಗುತ್ತಾನೆ. ತತ್ಕ್ಷಣಾತ್, ಒಂದು ವೇಳೆ ಸಾಧನೆ ಪೂರ್ತಿಯಾಗಿತ್ತು ಅಂತಂದರೆ ಅದೇ ಕ್ಷಣದಲ್ಲಿ ಏನೇ ಪರಮಾತ್ಮ ತಾನು ಹೃದಯದಲ್ಲಿ ಅಭಿವ್ಯಕ್ತನಾಗುತ್ತಾನೆ. ಇದು ವೇದವೆಂಬಂತಹ ದೊಡ್ಡ ವೃಕ್ಷ, ಆ ಕಲ್ಪವೃಕ್ಷದಂತೆ ಇರುವಂತಹ ವೇದದಿಂದಾಗಿ ಸಾಕ್ಷಾತ್ತು ಪರಮಾತ್ಮ ಆ ಭಾಗವತವೆಂಬಂತಹ ಹಣ್ಣನ್ನು ಕೆಳಗೆ ಬೀಳಿಸಿದ್ದಾನೆ. ಆ ಹಣ್ಣನ್ನು ಎಲ್ಲ ಹಣ್ಣುಗಳಲ್ಲೂ ಕೂಡ ಯಾವ ಹಣ್ಣು ಬಹಳ ಸಿಹಿಯಾಗಿರುತ್ತದೆ ಹೇಳ್ರಿ, ಯಾವುದನ್ನು ಗಿಳಿ ತಿಂದಿದೆಯೋ ಆ ಹಣ್ಣು ಬಹಳ ಸಿಹಿಯಾಗಿರುತ್ತದೆ. ಹಾಗೆ ಈ ಭಾಗವತವೆಂಬಂತಹ ಹಣ್ಣನ್ನು ಶುಕಾಚಾರ್ಯರು ತಾವು ತಿಂದಿದ್ದಾರೆ ಅಂತಂದರೆ ಅರ್ಥಾತ್ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಆ ಶುಕಮುಖ ಅಮೃತದ್ರವ ಸಂಯುತಂ ಅಂತಹ ಭಾಗವತದ ರಸವನ್ನು ಪಿಬತ ಭಾಗವತಂ ರಸಮಾಲಯಂ, ಯಾವಾಗಲೂ ಕೂಡ ಪಾನವನ್ನು ಮಾಡ್ತಾ ಇರ್ರಿ. ಅಂದರೆ ಮುಕ್ತಿ ಆಗೋ ತನಕ ಪಾನವನ್ನು ಮಾಡಿರಿ, ಆಮೇಲೆ ಬಿಟ್ಟು ಬಿಡ್ರಿ ಅಲ್ಲ, ಮುಕ್ತಿ ಆದ ಮೇಲೂ ಕೂಡ ಮುಕ್ತಿ ಅಭಿವ್ಯಾಪ್ಯ ಅಲ್ಲೂ ಕೂಡ ಆ ಭಾಗವತದ ರಸವನ್ನು ಪಾನ ಮಾಡುತ್ತಾ ಇರ್ರಿ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಆ ಭಾಗವತದ ಪ್ರಾರಂಭವನ್ನು ಮಾಡುತ್ತಾ ಇದ್ದಾರೆ. ಆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿಗಳೆಲ್ಲರೂ ಕೂಡ 1000 ವರ್ಷಗಳ ಕಾಲ ತಾವು ದೀರ್ಘವಾದಂತಹ ಸತ್ರವನ್ನು ಮಾಡೋದಕ್ಕಾಗಿ ಅಂತ ಆಸೀನರಾಗಿದ್ದಾರೆ. ಅಲ್ಲಿ ಒಂದು ಸಲ ಸೂತಾಚಾರ್ಯರು ಬರುತ್ತಾರೆ. ಆಗ ಅವರೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಿ ಭಾಗವತದ ಬಗ್ಗೆ ತಿಳಿಯುತ್ತಾರೆ. ಆ ಎಲ್ಲ ಕಥಾಭಾಗವನ್ನು ಕೂಡ ಮತ್ತು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಗ್ರಂಥ ಪ್ರತಿಪಾದ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಸಲ ಎಲ್ಲರೂ ಕೂಡ ಭಕ್ತಿಯಿಂದಾಗಿ ರಾಮನಾಮ ಸ್ಮರಣೆಯನ್ನು ಮಾಡೋಣ. ರಾಮ 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 ರಾಮ